ಜಯ ಜಯ ಕ್ರಿಸ್ತನೇ ಜಯ ಜಯ ಜಯವಾಗಲಿ ನಿನ್ನ ಮಹಿಮೆಗೆ, ಜಯವಾಗಲಿ ನಿನ್ನ ನಾಮಕ್ಕೆ, ಜಯವಾಗಲಿ ನಿನ್ನ ಮಹಿಮೆಗೆ, ಜಯವಾಗಲಿ ನಿನ್ನ ನಾಮಕ್ಕೆ. ಜಯ ಜಯ ಪ್ರಭುವೇ, ಜಯ ಜಯ ಕ್ರಿಸ್ತನೇ ಜಯ ಜಯ ಶರಣ, ಜಯ ಜಯ ಪ್ರಭುವೇ ಜಯ ಜಯ, ಜಯ ಜಯ ಕ್ರಿಸ್ತನೇ ಜಯ ಜಯ, ಜಯವಾಗಲಿ ನಿನ್ನ ಮಹಿಮೆಗೆ, ಜಯವಾಗಲಿ ನಿನ್ನ ನಾಮಕ್ಕೆ, ಜಯವಾಗಲಿ ನಿನ್ನ ಮಹಿಮೆಗೆ, ಜಯವಾಗಲಿ ನಿನ್ನ ನಾಮಕ್ಕೆ. ನಿನ್ನದೇ ಮನ ನಿನ್ನದೇ, ನನ್ನ ಒಡಲಿನ ಉಸಿರು ನಿನ್ನದೇ, ತನು ನಿನ್ನದೇ ಮನ ನಿನ್ನದೇ, ನನ್ನ ಒಡಲಿನ ಉಸಿರು ನಿನ್ನದೇ. ಜಯವಾಗಲಿ ನಿನ್ನ ಮಹಿಮೆಗೆ, ಜಯವಾಗಲಿ ನಿನ್ನ ನಾಮಕ್ಕೆ, ಜಯವಾಗಲಿ ನಿನ್ನ ಮಹಿಮೆಗೆ, ಜಯವಾಗಲಿ ನಿನ್ನ ನಾಮಕ್ಕೆ. ಜಯ ಜಯ ಪ್ರಭುವೇ ಜಯ ಜಯ, ಜಯ ಜಯ ಪ್ರಭುವೇ ಜಯ ಜಯ, ಜಯ ಜಯ ಕ್ರಿಸ್ತನೇ ಜಯ ಜಯ, ಜಯ ಜಯ ಪ್ರಭುವೇ ಜಯ ಜಯ. ಕೂಗಿ ಸರಿ, ಜಯ ಜಯ ಪ್ರಭುವೇ, ಜಯವಾಗಲಿ ಜಯವಾಗಲಿ ನಿನ್ನ ಮಹಿಮೆಗೆ, ಜಯವಾಗಲಿ ನಿನ್ನ ನಾಮಕ್ಕೆ, ಜಯವಾಗಲಿ ನಿನ್ನ ಮಹಿಮೆಗೆ, ಜಯವಾಗಲಿ ನಿನ್ನ ನಾಮಕ್ಕೆ. ಜಯ ಜಯ ಪ್ರಭುವೇ ಜಯ ಜಯ, ಜಯ ಜಯ ಕ್ರಿಸ್ತನೇ ಜಯ ಜಯ. ಸರಿ, ಎಲ್ಲರೂ ಬಾಯ್ತಾ ಇರೋಣ. ಜಯ ಜಯ ಪ್ರಭುವೇ, ಜಯ ಜಯ ಪ್ರಭುವೇ. ಹಲ್ಲೆಲೂಯಾ ಹಲ್ಲೆಲೂಯಾ. ಲಿರಿಕ್ಸು ಕಷ್ಟ ಏನೂ ಇಲ್ಲ, ಬಹಳ ಸುಲಭವಾಗಿದೆ, ಹೌದಲ್ಲ? ಜಯ ಜಯ ಪ್ರಭುವೇ ಜಯ ಜಯ, ಇಷ್ಟೇ. ಜಯವಾಗಲಿ ನಿನ್ನ ನಾಮಕ್ಕೆ, ಜಯವಾಗಲಿ ನಿನ್ನ ಮಹಿಮೆಗೆ, ತನು ನಿನ್ನದೇ ಮನ ನಿನ್ನದೇ, ನನ್ನ ಒಡಲಿನ ಉಸಿರು ನಿನ್ನದೇ. ಬಹಳ ಸುಲಭವಾಗಿದೆ. ನೆಕ್ಸ್ಟ್ ಟೈಮ್ ಪ್ರಿಯರೇ, ಫಾದರ್ ಹೇಳಿದ್ದಾರೆ ಎಲ್ಲ ಹಾಡುಗಳನ್ನು ನಿಮಗೆ ಪ್ರಾಜೆಕ್ಟಲ್ಲಿ ಹಾಕಲಿಕ್ಕೆ. ಈ 3 ದಿನದಲ್ಲಿ ಕೂಡ ಹೇಳಿದರು, ಅದನ್ನು ಸರಿಯಾಗಿ ಮಾಡಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ರಿಟ್ರೀಟ್ನಲ್ಲಿ ನಿಮಗೆಲ್ಲ ಹಾಡುಗಳು ನೀವು ನೋಡಿಕೊಂಡು ಹಾಡಬಹುದು. ಹಲ್ಲೆಲೂಯಾ. ಅನೇಕರು ಹೇಳಿದ್ರಿ ಅದನ್ನು, ಹೀಗೆ ನಮಗೆ ಹಾಡುಗಳು ಗೊತ್ತಿಲ್ಲ ಅಂತ ಹೇಳಿದ್ರಿ. ನೆಕ್ಸ್ಟಿಂದ ನಿಮಗೆ ಎಲ್ಲ ಹಾಡುಗಳು ಲಿರಿಕ್ಸ್ ನೋಡಿಕೊಂಡು ನೀವು ಹಾಡ್ಬೋದು. ಹಾಗಾಗಿ ನಾನು ನಿಮಗೆ ಸುಲಭವಾಗಿರುವ ಹಾಡುಗಳನ್ನೇ ಹಾಡ್ತೀನಿ. ಕಷ್ಟವಾಗಿರುತ್ತೆ ರಿಪೀಟ್ ಮಾಡಲಿಕ್ಕೆ, ನಿಮಗೆ ಕೇಳಲಿಕ್ಕೆ ಸರಿಯಾಗಿ ಲಿರಿಕ್ಸ್ ಕೇಳಿಸೋದಿಲ್ಲ. ಹಾಗಾಗಿ ತುಂಬ ಸುಲಭವಾಗಿ ನೀವು ಹಾಡಲಿಕ್ಕೆ ಅಂತೇಳಿ ನಾನು ಕೆಲವೊಂದು ಹಾಡುಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಹಾಡುವಂಥದ್ದು. ಆದರೂ ಕೂಡ ನೀವು ಹಾಗೆ ಸುಮ್ಮನೆ ಹಾಡುವಾಗ ನನಗೆ ಸ್ವಲ್ಪ ಬೇಸರ ಆಗ್ತದೆ. ಇವರಿಗೆ ಇಷ್ಟು ಸುಲಭವಾಗಿ ಹಾಡಲಿಕ್ಕಿದ್ರೂ ಕೂಡ ಹಾಡ್ತಿಲ್ಲ ಅಂತೇಳಿ ನನಗೂ ಬೇಸರ ಆಗ್ತದೆ. ಹಲ್ಲೆಲೂಯಾ. ನೀವೆಲ್ಲರೂ ಒಬ್ಬರು ಬಿಡದೆ ಬಾಯಿ ತೆರೆದು ಹಾಡಿದ್ರೆ ದೇವರ ಮಹಿಮೆ ಇನ್ನೂ ಜಾಸ್ತಿ ಆಗ್ತದೆ, ಹೌದೇ ಇಲ್ಲ? ದೇವರ ಮಹಿಮೆ ಪಡಿಸಬೇಕಾದದ್ದು ಯಾರು? ನಾವು ಯಾವುದೋ ಯೋಚನೆ ಇಟ್ಕೊಂಡು ಬರೋ ಆತ್ರದಲ್ಲಿ ಬೀರೋ ಬೀಗ ಹಾಕಿ ಬಂದೋ ಇಲ್ಲೋ, ಬರೋ ಆತ್ರದಲ್ಲಿ ಲಾಕರ್ ಮಾಡಿ ಬಂದೋ ಇಲ್ಲೋ, ಮನೇಲಿ ದುಡ್ಡು ಏನು ಕಳ್ತನ ಆಗ್ಬಿಡುತ್ತೋ ಏನೋ ಅಂತೇಳಿ ಇಲ್ಲಿ ಯೋಚನೆ ಮಾಡಿ ನೀವು ಕೈ ತಟ್ಟಿದರೆ ಏನೂ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ಸರಿ, ಹಾಡೋಣವಾ? ಎಲ್ಲರೂ ಬಾಯ್ತಾರೆ.
ಜಯ ಜಯ ಪ್ರಭುವೇ ಜಯ ಜಯ, ಜಯ ಜಯ ಕ್ರೈಸ್ತನೇ ಜಯ ಜಯ. ಸರಿ ಜಯವಾಗಲಿ ನಿನ್ನ ಮಹಿಮೆಗೆ, ಜಯವಾಗಲಿ ನಿನ್ನ ನಾಮಕ್ಕೆ, ಜಯವಾಗಲಿ ನಿನ್ನ ಮಹಿಮೆಗೆ, ಜಯವಾಗಲಿ ನಿನ್ನ ನಾಮಕ್ಕೆ. ಜಯ ಜಯ ಪ್ರಭುವೇ ಜಯ ಜಯ, ಜಯ ಜಯ ಕ್ರಿಸ್ತನೇ ಜಯ ಜಯ. ಸರಿ ಜಯವಾಗಲಿ ನಿನ್ನ ಮಹಿಮೆಗೆ, ಜಯವಾಗಲಿ ನಿನ್ನ ನಾಮ, ಜಯವಾಗಲಿ ಜಯವಾಗಲಿ ನಿನ್ನ ನಾಮಕ್ಕೆ. ಜಯ ಜಯ ಪ್ರಭುವೇ ಜಯ ಜಯ, ಜಯ ಜಯ ಕ್ರಿಸ್ತನೇ ಜಯ ಜಯ, ಜಯ ಜಯ ಪ್ರಭುವೇ ಜಯ ಜಯ, ಜಯ ಜಯ ಕ್ರಿಸ್ತನೇ ಜಯ ಜಯ. ಜಯವಾಗಲಿ ನಿನ್ನ ಮಹಿಮೆಗೆ, ಜಯವಾಗಲಿ ನಿನ್ನ ನಾಮಕ್ಕೆ. ಸರಿ ಜಯವಾಗಲಿ. ತನು ನಿನ್ನದೆ ಮನ ನಿನ್ನದೆ, ನನ್ನ ಒಡಲಿನ ಉಸಿರು ನಿನ್ನದೆ. ತನು ನಿನ್ನದೆ ಮನ ನಿನ್ನದೆ, ನನ್ನ ಒಡಲಿನ ಉಸಿರು ನಿನ್ನದೆ. ಜಯವಾಗಲಿ ನಿನ್ನ ಮಹಿಮೆಗೆ, ಜಯವಾಗಲಿ ನಿನ್ನ ನಾಮಕ್ಕೆ, ಜಯವಾಗಲಿ ನಿನ್ನ ಮಹಿಮೆಗೆ, ಜಯವಾಗಲಿ ನಿನ್ನ ನಾಮಕ್ಕೆ. ಜಯ ಜಯ ಪ್ರಭುವೇ ಜಯ ಜಯ, ಜಯ ಜಯ ಕ್ರಿಸ್ತನೇ ಜಯ ಜಯ. ಸರಿ ಜಯ ಜಯ ಪ್ರಭುವೇ ಜಯ ಜಯ. ನನ್ನ ಚಿಂತನೆ ನನ್ನ ಯೋಚನೆ ಎಲ್ಲವೂ ನಿನ್ನಯ ಪ್ರೇರಣೆ. ನನ್ನ ಚಿಂತನೆ ನನ್ನ ಯೋಚನೆ ಎಲ್ಲವೂ ನಿನ್ನಯ ಪ್ರೇರಣೆ. ನನ್ನ ಚಿಂತನೆ ಯೋಚನೆ, ಚಿಂತನೆ ನನ್ನ ಯೋಚನೆ ಎಲ್ಲವೂ ನಿನ್ನಯ ಪ್ರೇರಣೆ. ನನ್ನ ಚಿಂತನೆ ನನ್ನ ಯೋಚನೆ ಎಲ್ಲವೂ ನಿನ್ನಯ ಪ್ರೇರಣೆ. ಜಯವಾಗಲಿ ನಿನ್ನ ಮಹಿಮೆಗೆ, ಜಯವಾಗಲಿ ನಿನ್ನ ನಾಮಕ್ಕೆ, ಜಯವಾಗಲಿ ನಿನ್ನ ಮಹಿಮೆಗೆ, ಜಯವಾಗಲಿ ನಿನ್ನ ನಾಮಕ್ಕೆ. ಜಯ ಜಯ ಪ್ರಭುವೇ ಜಯ ಜಯ, ಜಯ ಜಯ ಕ್ರಿಸ್ತನೇ ಜಯ. ಗಟ್ಟಿ ಚಪ್ಪಾಳೆ. ಜಯ ಜಯ ಪ್ರಭುವೇ ಜಯ ಜಯ. ಅಭಿಷೇಕದಿಂದ ಸರ್ವತಿ. ಜಯ ಜಯ ಪ್ರಭುವೇ ಜಯ ಜಯ, ಜಯ ಜಯ ಕ್ರಿಸ್ತನೇ ಜಯ ಜಯ, ಜಯ ಜಯ ಪ್ರಭುವೇ ಜಯ ಜಯ, ಜಯ ಜಯ ಕ್ರಿಸ್ತನೇ ಜಯ ಜಯ, ಜಯ ಜಯ ಪ್ರಭುವೇ ಜಯ ಜಯ, ಜಯ ಜಯ ಕ್ರಿಸ್ತನೇ ಜಯ ಜಯ, ಜಯ ಜಯ ಪ್ರಭುವೇ ಜಯ ಜಯ, ಜಯ ಜಯ ಕ್ರಿಸ್ತನೇ ಜಯ ಜಯ, ಜಯ ಜಯ ಪ್ರಭುವೇ ಜಯ ಜಯ, ಜಯ ಜಯ ಕ್ರಿಸ್ತನೇ ಜಯ ಜಯ, ಜಯ ಜಯ ಪ್ರಭುವೇ ಜಯ ಜಯ, ಜಯ ಜಯ ಕ್ರಿಸ್ತನೇ ಜಯ ಜಯ, ಜಯ ಜಯ ಪ್ರಭುವೇ ಜಯ ಜಯ, ಜಯ ಜಯ ಕ್ರಿಸ್ತನೇ ಜಯ ಜಯ. ಜಯವಾಗಲಿ ನಿನ್ನ ಮಹಿಮೆಗೆ, ಜಯವಾಗಲಿ ನಿನ್ನ ನಾಮಕ್ಕೆ, ಜಯವಾಗಲಿ ನಿನ್ನ ಮಹಿಮೆಗೆ, ಜಯವಾಗಲಿ ನಿನ್ನ ನಾಮಕ್ಕೆ. ಜಯ ಜಯ ಪ್ರಭುವೇ ಜಯ ಜಯ, ಜಯ ಜಯ ಕ್ರಿಸ್ತನೇ ಜಯ ಜಯ. ಜಯ ಜಯ ಪ್ರಭುವೇ ಜಯ. ಅಭಿಷೇಕ ಸುರಿವರಿಗೆ ಜಯ ಕ್ರಿಸ್ತನೇ ಜಯ ಜಯ, ಜಯ ಜಯ ಪ್ರಭುವೇ ಜಯ ಜಯ ಕ್ರಿಸ್ತನೇ. ಬಿಡಬೇಡಿ. ಜಯ ಜಯ ಪ್ರಭುವೇ. ಹೋರಾಡಿ ಹೋರಾಡಿ ಪ್ರಾರ್ಥಿಸಿರಿ, ಹೋರಾಡಿ ಸ್ತುತಿಸಿರಿ. ಬಿಡಬೇಡಿ ಪ್ರಿಯನೇ, ದೇವರ ಆತ್ಮ ನನ್ನ ಮೇಲೆ ಸುರಿವರೆಗೆ ಬಿಡಬೇಡಿ. ಜಯ ಜಯ ಪ್ರಭುವೇ ಜಯ ಜಯ,
ಜಯ ಜಯ ಕ್ರಿಸ್ತನೇ ಜಯ 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 ಪ್ರಭುವೇ ಜಯ 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 ಕ್ರಿಸ್ತನೇ ಜಯ 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 ಪ್ರಭುವೇ ಜಯ 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 ಕ್ರಿಸ್ತನೇ ಜಯ 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 ಪ್ರಭುವೇ ಜಯ 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 ಕ್ರಿಸ್ತನೇ ಜಯ 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 ಪ್ರಭುವೇ ಜಯ 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 ಕ್ರಿಸ್ತನೇ ಜಯ 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 ಪ್ರಭುವೇ ಜಯ 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 ಕ್ರಿಸ್ತನೇ ಜಯ ಜಯ ಜಯವಾಗಲಿ ನಿನ್ನ ಮಹಿಮೆಗೆ ಜಯವಾಗಲಿ ನಿನ್ನ ನಾಮಕ್ಕೆ ಜಯವಾಗಲಿ ನಿನ್ನ ಮಹಿಮೆಗೆ ಜಯವಾಗಲಿ ನಿನ್ನ ನಾಮಕ್ಕೆ ಜಯ ಜಯ ಪ್ರಭುವೇ ಜಯ 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 ಕ್ರಿಸ್ತನೇ ಜಯ ಜಯ ಅಭಿಷೇಕ ಒಬ್ಬೊಬ್ಬರು ಪ್ರಾರ್ಥಿಸ್ರಿ ಇದೋ ದೇವರಾತ್ಮನ ಫಲ ನಿಮ್ಮ ತಲೆಯಿಂದ ಈಗ ಈಗ ಇದು ಇಳಿತಾ ಇದೆ ದೇವರಾತ್ಮನ ಫಲ ಬಿಡಬೇಡಿ ಕುದಿಸ್ರಿ ದೇವರಾತ್ಮ ಒಬ್ಬೊಬ್ಬರನ್ನ ಆಳ್ವಿಕೆ ಮಾಡ್ತಾ ಇದ್ದಾರೆ ಫಲವು ಇಳಿಯಲಿ ಪವಿತ್ರಾತ್ಮನ ಫಲ ಶಕ್ತಿ ಇಳಿಯಲಿ ಬಿಡಬೇಡಿ ಹೋರಾಡಿ ಪ್ರಾರ್ಥಿಸ್ರಿ ಬಲವಾದ ಅಭಿಷೇಕ ಒಂದು ಬಲವಾದ ಬಿಡುಗಡೆ ಎರಡು ಕರಗಳ ಮೇಲೆ ಸ್ತುತಿಸಿರಿ ಅನ್ಯ ಭಾಷೆಯಲ್ಲಿ ಅಗ್ನಿ ಅನ್ಯ ಭಾಷೆಯ ವರದಾನಗಳು ಇಳಿಯಲಿ, ದರ್ಶನದ ವರದಾನಗಳು ಇಳಿಯಲಿ, ದೈವ ಸ್ವರವನ್ನು ಆಲಿಸುವ ವರದಾನಗಳು ಸುರಿಯಲಿ. ಪವಿತ್ರಾತ್ಮನ ವರದಾನಗಳು ಬೀಳಲಿ, ಒಬ್ಬರ ಮೇಲೆ ಪವಿತ್ರಾತ್ಮನ ವರದಾನಗಳು ಸುರಿಯಲಿ. ಪವಿತ್ರಾತ್ಮನ ವರಗಳು ದೈವ ದರ್ಶನವನ್ನು ಕಾಣುವ ವರದಾನಗಳು ಸುರಿಯಲಿ. ದೈವ ಸ್ವರವನ್ನು ಆಲಿಸುವ ಅಭಿಷೇಕ ಪವಿತ್ರಾತ್ಮನ ವರಗಳು 9 ವರದಾನಗಳು ಇದೋ ಎಲ್ಲ ಯೌವನಸ್ಥರ ಮೇಲೆ ಸುರಿಯಲಿ. ವರದಾನಗಳು ಪರಿಶುದ್ಧಾತ್ಮನ ವರದಾನಗಳು ಸುರಿಯಲಿ. ಬಿಡಿಬೇಡಿ, ಸ್ತುತಿಸಿರಿ. ಪವಿತ್ರಾತ್ಮನ ವರಕ್ಕಾಗಿ ಪ್ರಾರ್ಥಿಸಿರಿ, ಪವಿತ್ರಾತ್ಮನ ವರದಾನಗಳಿಗೆ ಪ್ರಾರ್ಥಿಸಿರಿ. ಇದೋ ದೈವ ದರ್ಶನವನ್ನು ಕಾಣುವ ವರದಾನಗಳಿಗಾಗಿ ಪ್ರಾರ್ಥಿಸಿರಿ. ಪವಿತ್ರಾತ್ಮನ ವರಗಳು ಅನೇಕರ ಮೇಲೆ ಇಳಿಯಲಿ. ಪವಿತ್ರಾತ್ಮನ ವರದಾನಗಳು, ಪವಿತ್ರಾತ್ಮನ ವರದ ಅಭಿಷೇಕ, ಯೇಸುವಿನ ಸ್ವರವನ್ನು ಕೇಳುವ ಅಭಿಷೇಕ, ಯೇಸುವಿನ ವರಗಳನ್ನು, ಯೇಸುವಿನ ಸ್ವರವನ್ನು ಆಲಿಸುವ ಅಭಿಷೇಕ, ಯೇಸುವಿನ ನೋಡುವ ಕೃಪೆ, ಎಲ್ಲ ವರದಾನಗಳು ಸಿಗಲಿ. ಕೇಳಿ, ಹೋರಾಡಿ ಕೇಳಿ, ಪವಿತ್ರಾತ್ಮರಿಂದ ಕೇಳಿ ಪ್ರಿಯರೇ, ಪವಿತ್ರಾತ್ಮರಿಂದ ಕೇಳಿ. ಅಪ್ಪ, ನಿಮ್ಮನ್ನು ಕಾಣುವ ಅಭಿಷೇಕ, ಇದೋ ನಿಮ್ಮ ದರ್ಶನವನ್ನು ಕಾಣುವ ಅಭಿಷೇಕ, ನಿಮ್ಮ ಸ್ವರವನ್ನು ಆಲಿಸುವ ಅಭಿಷೇಕ. ಸುಮ್ಮನೆ ಇರಬೇಡಿ. ಒಬ್ಬೊಬ್ಬರು ಹೋರಾಡಿ ಪ್ರಾರ್ಥಿಸಿರಿ ಪ್ರಿಯರೇ, ಹೋರಾಟದಿಂದ ಪ್ರಾರ್ಥಿಸಿರಿ. ಬಿಡಬೇಡಿ. ಒಂದು ಅಭಿಷೇಕ ಬೇಕು, ಒಂದು ಬಲವಾದ ಶಕ್ತಿ ಬೇಕು. ಪವಿತ್ರಾತ್ಮನ ಕೇಳಿ. ಈ ಸಮಯ ಸ್ವರ್ಗವು ತೆರೆಯಲ್ಪಟ್ಟಿದೆ. ಇದು ಆತ್ಮನು ಇಳಿಯುವ ಸಮಯ, ಪವಿತ್ರಾತ್ಮ ಒಬ್ಬೊಬ್ಬನ ಆಳ್ವಿಕೆ ಮಾಡುವ ಸಮಯ. ಅಭಿಷೇಕ ಪವಿತ್ರಾತ್ಮನ ಅಭಿಷೇಕ. ಬಾಯಿ ತೆರೆದು ಸ್ತುತಿಸ್ರಿ. ನಿಮ್ಮ ಬಾಯಿಗಳಿಗೆ ಹಾಕಿದ ಕಟ್ಟುಗಳು ಬಿಚ್ಚಲ್ಪಡಲಿ.
ನಾಲಿಗೆಗಳ ಮೇಲಿರುವ ಕಟ್ಟೆಗಳು ಬಿಚ್ಚಲ್ಪಡಲಿ, ಬಿಚ್ಚಲ್ಪಡಲಿ. ಸ್ತುತಿಸಿರಿ, ಸ್ತುತಿಸಿರಿ. ಪವಿತ್ರಾತ್ಮನನ್ನ ಪ್ರಾರ್ಥಿಸಿರಿ, ಪವಿತ್ರಾತ್ಮನಲ್ಲಿ ಕೇಳಿರಿ, ಪವಿತ್ರಾತ್ಮನ ಪ್ರಾರ್ಥಿಸಿರಿ. ಅಭಿಷೇಕ 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 ಅಭಿಷೇಕ. ಅಗ್ನಿ 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 ಅಗ್ನಿ. ಬೆಂಕಿ ಅಭಿಷೇಕ, ಬೆಂಕಿ ಅಭಿಷೇಕ, ಬೆಂಕಿ ಅಭಿಷೇಕ, ಬೆಂಕಿ ಅಭಿಷೇಕ, ಬೆಂಕಿ ಅಭಿಷೇಕ, ಬೆಂಕಿ ಅಭಿಷೇಕ. ನನ್ನ ಜನತೆ ಮೇಲೆ ಸುರಿಯಲಿ, ನನ್ನ ಜನತೆ ಮೇಲೆ ಹರಿಯಲಿ ಬೆಂಕಿ ಅಭಿಷೇಕ. ಸ್ವರ್ಗದ ಬೆಂಕಿ ಇದೀಗ ಈ ಸ್ಥಳದಲ್ಲಿ ಬೀಳಲಿ. ಜಯವಾಗಲಿ ನಿನ್ನ ಮಹಿಮೆಗೆ, ಜಯವಾಗಲಿ ನಿನ್ನ ನಾಮಕ್ಕೆ. ಶಾಂತರಾಗೋಣ. ಇದು ಸ್ವರ್ಗದಲ್ಲಿ ಪಿತನ ಬಲಪಾರ್ಶ್ವದಲ್ಲಿ ಯೇಸು ಸ್ವಾಮಿ ಇದ್ದಾರೆ. ಸಕಲ ಸಂತರು, ಕೋಟ್ಯಾನುಕೋಟಿ ಕಿರೂಬಿಯರು, ಸರಾಪಿಯರ, ದೇವದೂತ ಗಣಗಳ ಸ್ತುತಿಯ ಸಿಂಹಾಸನದಲ್ಲಿ ನಮ್ಮ ಒಡೆಯರು, ನಮ್ಮ ರಾಜ್ಯರು, ನಮ್ಮ ಯೇಸು ಸ್ವಾಮಿಯವರಿದ್ದಾರೆ. ಈ ಆರಾಧನೆಗೆ ನಾವು ಬೆಳಗ್ಗೆನೇ ನಾವು ದೇವದೂತರನ್ನು ಬರಮಾಡಿಕೊಂಡಿದ್ದೇವೆ. ದೇವದೂತರು ನಮ್ಮ ಜೊತೆ ಇದ್ದಾರೆ. ಎಲ್ಲ ಸಂತರನ್ನು ನಾವು ಬರಮಾಡಿಕೊಳ್ಳುವ ಸಮಯ. ಸಕಲ ಸಂತರು, ಸಂತ ಅಂತೋಣಿಯವರು, ಅಸಿಸಿಯ ಫ್ರಾನ್ಸಿಸರು, ಫ್ರಾನ್ಸಿಸ್ ಸೇವೆರವರು, ನಮ್ಮ ಕಥೋಲಿಕ ಧರ್ಮಸಭೆ ಸಂತರನ್ನು ಗೌರವಿಸುತ್ತದೆ. ಸಂತರನ್ನು ಆರಾಧಿಸುವುದಿಲ್ಲ, ಸಂತರನ್ನು ಗೌರವಿಸುತ್ತದೆ. ಹಾಗಾಗಿ ಎಲ್ಲ ಸಂತರನ್ನು ಇಲ್ಲಿ ಬರಮಾಡಿಕೊಳ್ಳೋಣ. ನಮ್ಮ ಸುತ್ತಲೂ ದೇವದೂತರು ನಿಲ್ಲಬೇಕು. ನಮ್ಮ ಸುತ್ತಲೂ ಸಂತರು ನಮಗಾಗಿ ಮೊಣಕಾಲೂರಿ ಪ್ರಾರ್ಥಿಸಬೇಕು. ಅದಕ್ಕಾಗಿ ದಯಮಾಡಿ ಕೂತ್ಕೊಳ್ಳಿ. ಕಣ್ಣು ಮುಚ್ಚಿ ವಿಶ್ವಾಸದ ಸಂಗ್ರಹವನ್ನು ಹೇಳುವುದರ ಮೂಲಕವಾಗಿ ಸಂತರನ್ನು ಬರಮಾಡಿಕೊಳ್ಳೋಣ. ಯಾರೆಲ್ಲ ನಿಂತಿದ್ದೀರಿ ನೋಡಿ ಬ್ರದರ್ಸ್, ಎಲ್ಲಾದರೂ ಸೀಟ್ ಇದ್ದರೆ ದಯಮಾಡಿ ಕೂತ್ಕೊಳ್ಬಿಡ್ರಿ. ಯಾಕಂದರೆ ಗುರುಗಳು ಅಲ್ಲೇ ಬಂದು ನಿಮಗೆ ಅಭಿಷೇಕವನ್ನು ನೀಡಲಿಕ್ಕಿದ್ದಾರೆ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವತನಲ್ಲಿ ಸ್ವಾಸ್ತನೆ, ಅವರೇ ಏಕಮಾತ್ರ ಪುತ್ರರು, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರಲ್ಲಿ ಸ್ವಾಸ್ತನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಹುಟ್ಟಿದರು. ಓಂಜೆಸ್ಲಾತನ ಅಧಿಕಾರದಲ್ಲಿ ಪಾಡಲ್ಪಟ್ಟು ಸಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ದೇವಪಿತನ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮನಲ್ಲಿ ಸ್ವಾಸ್ತನೆ, ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯೋನ್ಯತೆಯಲ್ಲಿ ಸ್ವಾಸ್ತನೆ, ಪಾಪ ಪರಿಹಾರದಲ್ಲಿ ಸ್ವಾಸ್ತನೆ, ಶರೀರ ಪುನರುತ್ಥಾನದಲ್ಲಿ ಸ್ವಾಸ್ತನೆ, ನಿತ್ಯ ಜೀವದಲ್ಲಿ ಸ್ವಾಸ್ತನೆ. ಆಮೇಲೆ ಸ್ವಾಮಿ ದಯೆ ತೋರಿ, ಸ್ವಾಮಿ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ,
ತೋರಿ ಸ್ವಾಮಿ ದಯೆ ತೋರಿ ಸಂತ ಮರಿಯ ದೇವ ಮಾತೆ ನಮಗಾಗಿ ಪ್ರಾರ್ಥಿಸಿ ಕನ್ನಿಕೆಯರಲ್ಲಿ ಮಹಾಶ್ರೇಷ್ಠ ಕನ್ನಿಕೆ ನಮಗಾಗಿ ಪ್ರಾರ್ಥಿಸಿ ಸಂತ ಮಿಕಾಯೇಲರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಗಾಬ್ರಿಯೇಲರೇ ನಮಗಾಗಿ ಪ್ರಾರ್ಥಿಸಿ ಸಂತ ರಫಾಯೇಲರೇ ನಮಗಾಗಿ ಪ್ರಾರ್ಥಿಸಿ ಸಕಲ ಪ್ರಧಾನ ದೂತರೇ ನಮಗಾಗಿ ಪ್ರಾರ್ಥಿಸಿ ಸಂತ ಸ್ನಾನಿಕ ಯುವಾನರೇ ನಮಗಾಗಿ ಪ್ರಾರ್ಥಿಸಿ ಸಂತ ಜೋಸೆಫರೇ ನಮಗಾಗಿ ಪ್ರಾರ್ಥಿಸಿ ಸಕಲ ಪಿತಾಮಹರೇ ಮತ್ತು ಪ್ರವಾದಿಗಳೇ ನಮಗಾಗಿ ಪ್ರಾರ್ಥಿಸಿ ಸಕಲ ಪೇತ್ರ ಮತ್ತು ಪೌಲರೇ ನಮಗಾಗಿ ಪ್ರಾರ್ಥಿಸಿ ಸಂತ ಅಂದ್ರೆಯ ಮತ್ತು ಯಾಕೋಬರೇ ನಮಗಾಗಿ ಪ್ರಾರ್ಥಿಸಿ ಸಂತ ಯೋವಾನ ಮತ್ತು ತೋಮಾಸರೇ ನಮಗಾಗಿ ಪ್ರಾರ್ಥಿಸಿ ಸಂತ ಫಿಲಿಪ ಮತ್ತು ಬರ್ತಲೋಮಾಯರೇ ನಮಗಾಗಿ ಪ್ರಾರ್ಥಿಸಿ ಸಂತ ಮತ್ತಾಯ ಮತ್ತು ಸೀಮೋನರೇ ನಮಗಾಗಿ ಪ್ರಾರ್ಥಿಸಿ ಸಂತ ತತ್ತೆಯ ಮತ್ತು ಮತಿಯಾಸರೇ ನಮಗಾಗಿ ಪ್ರಾರ್ಥಿಸಿ ಸಂತ ಬಾನವಾಸರೇ ನಮಗಾಗಿ ಪ್ರಾರ್ಥಿಸಿ ಸಂತ ಲೋಕ ಮತ್ತು ಮಾರ್ಗರೇ ನಮಗಾಗಿ ಪ್ರಾರ್ಥಿಸಿ ಸಕಲ ಪ್ರೇಷಿತರೇ ಮತ್ತು ಶುಭ ಸಂದೇಶಕರೇ ನಮಗಾಗಿ ಪ್ರಾರ್ಥಿಸಿ ಪ್ರಭುವಿನ ಸಕಲ ಶಿಷ್ಯರೇ ನಮಗಾಗಿ ಪ್ರಾರ್ಥಿಸಿ ಸಕಲ ಪಾವನ ಶಿಶುಗಳೇ ನಮಗಾಗಿ ಪ್ರಾರ್ಥಿಸಿ ಸಂತ ಸ್ತೇಫಾನರೇ ನಮಗಾಗಿ ಪ್ರಾರ್ಥಿಸಿ ಸಂತ ಲಾರೆನ್ಸರೇ ನಮಗಾಗಿ ಪ್ರಾರ್ಥಿಸಿ ಸಂತ ವಿನ್ಸೆಂಟರೇ ನಮಗಾಗಿ ಪ್ರಾರ್ಥಿಸಿ ಸಂತ ಪಬಿಯಾನ್ ಮತ್ತು ಸೆಬಸ್ತೀನರೇ ನಮಗಾಗಿ ಪ್ರಾರ್ಥಿಸಿ ಸಂತ ರಕ್ತ ಸಾಕ್ಷಿಗಳೇ ನಮಗಾಗಿ ಪ್ರಾರ್ಥಿಸಿ ಸಂತ
ಸಿಲ್ವೇಸ್ತರೇ, ನಮಗಾಗಿ ಪ್ರಾರ್ಥಿಸಿ. ಸಂತ ಅಂಬ್ರೋಸರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೆರೋಮರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ನಿಕೋಲೋಸರೇ, ನಮಗಾಗಿ ಪ್ರಾರ್ಥಿಸಿ. ಸಂತ ಮಾರ್ಟಿನರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಗಸ್ಟೀನರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜಗದ್ಗುರುಗಳೇ ಮತ್ತು ಧರ್ಮ ಸಾಕ್ಷಿಗಳೇ, ನಮಗಾಗಿ ಪ್ರಾರ್ಥಿಸಿ. ಸಕಲ ಧರ್ಮ ಪಂಡಿತರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಬೆನಡಿ ಮತ್ತು ಬೆರ್ನಾಡರೇ, ನಮಗಾಗಿ ಪ್ರಾರ್ಥಿಸಿ. ಸಂತ ಫ್ರಾನ್ಸಿಸ್ ಮತ್ತು ಡೊಮಿನಿಕರೇ, ನಮಗಾಗಿ ಪ್ರಾರ್ಥಿಸಿ. ಸಕಲ ಯಾಚಕರೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಸನ್ಯಾಸಿನಿಯರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಮರಿಯ ಮಗ್ದಲೇನಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಲೂಸಿಮ ಮತ್ತು ಆಗತಮ್ಮನವರೇ, ನಮಗಾಗಿ ಪ್ರಾರ್ಥಿಸಿ. ಸಂತ ಆಗ್ನೆಸ್ ಮತ್ತು ಸಿಸಿಲಿಯಮ್ಮನವರೇ, ನಮಗಾಗಿ ಪ್ರಾರ್ಥಿಸಿ. ಸಂತ ಅನಸ್ತಾಸಿಯಮ್ಮ ಮತ್ತು ಕತ್ರೀನಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಕನ್ಯಾ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ತೆರೆಸಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಸಂತ ಸ್ತ್ರೀ ಪುರುಷರೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿ ಸ್ವಾಮಿ. ಸಕಲ ಪಾಪಗಳಿಂದ ನಮ್ಮನ್ನು ರಕ್ಷಿಸಿ ಸ್ವಾಮಿ. ನಿಮ್ಮ ಕೋಪಾಗ್ನಿಯಿಂದ ನಮ್ಮನ್ನು ರಕ್ಷಿಸಿರಿ ಸ್ವಾಮಿ. ಆಕಸ್ಮಿಕ ಮರಣದಿಂದ ನಮ್ಮನ್ನು ರಕ್ಷಿಸಿರಿ ಸ್ವಾಮಿ. ಸೈತಾನನ ತಂತ್ರೋಪಾಯದಿಂದ ನಮ್ಮನ್ನು ರಕ್ಷಿಸಿರಿ ಸ್ವಾಮಿ. ಸಕಲ ಕಾಮುಕತನದಿಂದ ನಮ್ಮನ್ನು ರಕ್ಷಿಸಿರಿ ಸ್ವಾಮಿ. ಸಿಡಿಲು ಮತ್ತು ಬಿರುಗಾಳಿಯಿಂದ ನಮ್ಮನ್ನು ರಕ್ಷಿಸಿ ಸ್ವಾಮಿ. ಭೂಕಂಪದಿಂದ ನಮ್ಮನ್ನು ರಕ್ಷಿಸಿ ಸ್ವಾಮಿ. ಕ್ಷಾಮ ಮತ್ತು ಅಂಟು ರೋಗಗಳಿಂದ ನಮ್ಮನ್ನು ರಕ್ಷಿಸಿರಿ ಸ್ವಾಮಿ.
ಸಕಲ ಸಮರ ಸಂಗ್ರಾಮಗಳಿಂದ ನಮ್ಮನ್ನು ರಕ್ಷಿಸಿರಿ ಸ್ವಾಮಿ. ನಿತ್ಯ ಮರಣದಿಂದ ನಮ್ಮನ್ನು ರಕ್ಷಿಸಿ ಸ್ವಾಮಿ. ನಿಮ್ಮ ಪೂಜ್ಯ ಮನುಷ್ಯವತಾರದ ಮೂಲಕ ನಮ್ಮನ್ನು ರಕ್ಷಿಸಿ ಸ್ವಾಮಿ. ನಿಮ್ಮ ದೀಕ್ಷಾ ಸ್ನಾನ ಮತ್ತು ತಪಸ್ಸಿನ ಮೂಲಕ ನಮ್ಮನ್ನು ರಕ್ಷಿಸಿ ಸ್ವಾಮಿ. ನಿಮ್ಮ ಶಿಲುಬೆಯಾತನೆಯ ಮೂಲಕ ನಮ್ಮನ್ನು ರಕ್ಷಿಸಿ ಸ್ವಾಮಿ. ನಿಮ್ಮ ಮರಣ ಮತ್ತು ಪುನರುತ್ಥಾನದ ಮೂಲಕ ನಮ್ಮನ್ನು ರಕ್ಷಿಸಿ ಸ್ವಾಮಿ. ನಿಮ್ಮ ಸ್ವರ್ಗಾರೋಹಣದ ಮೂಲಕ ನಮ್ಮನ್ನು ರಕ್ಷಿಸಿ ಸ್ವಾಮಿ. ತೀರ್ಪಿನ ದಿನದಲ್ಲಿ ನಮ್ಮನ್ನು ರಕ್ಷಿಸಿ ಸ್ವಾಮಿ. ಪಾಪಿಗಳಾದ ನಾವು ನಿಮ್ಮನ್ನು ಬೇಡುತ್ತೇವೆ. ಪ್ರಾರ್ಥಿಸುತ್ತಿರುವ ನಮ್ಮನ್ನು ಆಲಿಸಿರಿ. ನಮ್ಮನ್ನು ಕ್ಷಮಿಸಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ನಮಗೆ ಪಶ್ಚಾತ್ತಾಪದ ವರವನ್ನು ಕರುಣಿಸಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ಜಗದ್ಗುರುಗಳನ್ನು ಯಾಚಕರನ್ನು ಅರಸಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ಧರ್ಮಸಭೆಯನ್ನು ಕಾದಿರಿಸಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ಧರ್ಮ ವಿರೋಧಿಗಳಿಗೆ ಜ್ಞಾನೋದಯವಾಗಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ವಿಶ್ವಕ್ಕೆ ಶಾಂತಿ ಸಮಾಧಾನ ದಯಪಾಲಿಸಲೆಂದು ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ಸಕಲ ಕ್ರೈಸ್ತ ಭಕ್ತರಿಗೆ ನೆಮ್ಮದಿ ಮತ್ತು ಐಕ್ಯಮತ್ತನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ದಾರಿ ತಪ್ಪಿದವರನ್ನು ಕ್ರೈಸ್ತ ಮಂದಿಗೆ ಸೇರಿಸಿಕೊಳ್ಳಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ಅವಿಶ್ವಾಸಿಗಳಿಗೆ ಶುಭ ಸಂದೇಶದ ಬೆಳಕನ್ನು ನೀಡಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ನಮ್ಮನ್ನು ನಿಮ್ಮ ಸೇವೆಯಲ್ಲಿ ದೃಢಪಡಿಸಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ನಮ್ಮ ರೋಲ್ಮನೆಗಳನ್ನು ಪವಿತ್ರ ಸೇವಾ ಕಾರ್ಯಗಳಿಗೆ ಹೋಲಿಸಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ನಮ್ಮ ಉಪಕಾರಿಗಳಿಗೆ ಪ್ರತಿಫಲವನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ನಮ್ಮ ಬಂಧು ಮಿತ್ರರಿಗೆ ಇತರ ರಕ್ಷಣೆಯನ್ನು ನೀಡಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ಭೂಮಿಯಲ್ಲಿ ಬೆಳೆಯು ಸಮೃದ್ಧಿಯಾಗುವಂತೆ ಮಾಡಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ಮೃತಪಟ್ಟ ಸಕಲ ವಿಶ್ವಾಸಿಗಳ ನಿತ್ಯ ವಿಶ್ರಾಂತಿಯನ್ನು ಕರುಣಿಸಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ನಮ್ಮ ಪ್ರಾರ್ಥನೆಯನ್ನು ದಯೆಯಿಂದ ಆಲಿಸಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ದೇವಕುಮಾರರೇ, ನಮ್ಮನ್ನು ಕ್ಷಮಿಸಿರಿ ಸ್ವಾಮಿ. ಲೋಕದ ಪಾಪವನ್ನು ಪರಿಹರಿಸುವ ದೇವರ ಕುರಿಮರಿ, ನಮ್ಮನ್ನು ರಕ್ಷಿಸಿರಿ ಸ್ವಾಮಿ. ಲೋಕದ ಪಾಪವನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ ಸ್ವಾಮಿ. ಲೋಕದ ಪಾಪವನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ ಸ್ವಾಮಿ.
ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸಂತರು ಆಗಮಿಸಿದ್ದಾರೆ. ಬಲಿಪೀಠದ ಸುತ್ತಲೂ ಮೊಣಕಾಲೂರಿದ್ದಾರೆ. ನಮಗಾಗಿ ಪ್ರಾರ್ಥಿಸಲಿಕ್ಕಿದ್ದಾರೆ. ಸತ್ಯವಾಗಿ ನಾವು ಭಾಗ್ಯವಂತರು. ನಮಗಾಗಿ ಸಂತರು ಈ ಬಲಿಪೀಠದಲ್ಲಿ ಪರಮಪ್ರಸಾದ ಸುತ್ತಲೂ ಈಗ ಸಿದ್ಧ ಇದ್ದಾರೆ. ಅವರು ನಮಗಾಗಿ ಮೊಣಕಾಲೂರಿ ಪ್ರಾರ್ಥಿಸ್ತಾರೆ. ಸುತ್ತಲೂ ದೇವದೂತ ಗಣಗಳಿದ್ದಾವೆ. ಈಗ ನಾವು ನಮ್ಮ ದೇವರನ್ನು ಆರಾಧಿಸಲಿಕ್ಕೆ ಹೋಗುತ್ತಿದ್ದೇವೆ. ಆದ್ದರಿಂದ ಪ್ರಿಯರೇ, ಈ 2 ಗಂಟೆಗಳ ಆರಾಧನೆಯಲ್ಲಿ ತೂಕಡಿಸದೆ, ನಿದ್ರಿಸದೆ, ಆ ಕಡೆ ಈ ಕಡೆ ನಿಮ್ಮ ಮನಸ್ಸುಗಳನ್ನು ಕೊಡದೆ, ವಿಶೇಷವಾಗಿ ನಿದ್ರೆ ಮಾಡಬೇಡ್ರಿ. ನಿದ್ರೆ ಯಾರಿಗೆ ಬರ್ತದೆ ತಟ್ಟಂತ ಎದ್ದು ನಿಂತ್ಕೊಳ್ಬಿಡ್ರಿ. ಎದ್ದು ನಿಲ್ಲುವಾಗ ನಿಮಗೆ ನಿದ್ರೆ ಅವಾಯ್ಡ್ ಆಗ್ತದೆ. ಯಾರಿಗೆ ಕೂತ್ರೆ ನಿದ್ರೆ ಬರ್ತದೆ ಅವರು ನಿಂತ್ಕೊಳ್ರಿ. ಒಂದು ಫೈಟ್ ಮಾಡಿರಿ. ಸ್ವರ್ಗ ರಾಜ್ಯ ನುಗ್ಗಲಿಗೆ ಸಂಬಂಧಪಟ್ಟದ್ದು. ಯಾರು ಬಲಾತ್ಕಾರವಾಗಿ ಪ್ರವೇಶ ಮಾಡ್ತಾರೋ ಅವರಿಗೆ ಅದು ಸಿಗ್ತದೆ. ಹಾಗಾಗಿ ಆರಾಧನೆ ಗೀತೆಯೊಂದಿಗೆ ಸೇರಿ ನಮ್ಮ ದೇವರನ್ನು ನಾವು ಆರಾಧಿಸಲಿಕ್ಕಿದ್ದೇವೆ. 7 ಚಿನ್ನದ ದೀಪಗಳು. ಪ್ರಕಟಣಾ ಕಾಂಡ ಪುಸ್ತಕದಲ್ಲಿ ನೀವು ಓದ್ತೀರಿ ಪ್ರಿಯರೇ. ನಮ್ಮ ಬೈಬಲ್ನಲ್ಲಿ 7 ಅಂತಕ್ಕಂಥದ್ದು 7 ಪ್ರಧಾನ ದೇವದೂತರು. ಮಿಖಾಯೇಲರು, ಗಬ್ರಿಯೇಲರು, ರಫಾಯೇಲರು, ರಘುವೇಲರು, ಚೆರೆಮಿಯೇಲರು, ಸಿರಿಯೇಲರು. ಕೇಳಿದ್ದೀರಾ? 7 ಚಿನ್ನದ ದೀಪಗಳ ನಡುವೆ ಬಿಳಿಯ ನಿಲುವಂಗಿಗಳನ್ನು ತೊಟ್ಟು ಯೇಸು ಸ್ವಾಮಿಯವರು ಕುಳಿತಿರುವುದನ್ನು ಯೌವಾನರು ದರ್ಶನದಲ್ಲಿ ನೋಡುತ್ತಾರೆ, ಪ್ರಕಟಣಾ ಕಾಂಡದಲ್ಲಿ. ಹಾಗಾಗಿ ಪ್ರಿಯರೇ, ಏಳು ಚಿನ್ನದ ದೀಪದ ಸ್ತಂಭಗಳ ನಡುವೆ ಆಸೀನರಾಗಿರುವ ಯೇಸು ಸ್ವಾಮಿ ಈಗ ನಮಗೆ ಸೌಖ್ಯವನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಮಧ್ಯಾಹ್ನದ ವೇಳೆಯಲ್ಲಿ ದೇವರ ಸಮ್ಮುಖದಲ್ಲಿ ನಾವು ಬಂದಿರುವ ಭಾಗ್ಯವಂತರು. ಸಂಜೆ ಯಾರಾದರೂ ಪಾದರಕ್ಷೆಗಳನ್ನು ಹಾಕ್ಕೊಂಡಿದ್ರೆ ದಯಮಾಡಿ ಅದನ್ನು ಹೊರಗಡೆ ಇಡಿ. ಪವಿತ್ರವಾದ ಸ್ಥಳ. ನೆಕ್ಸ್ಟ್, ಈಗ ಗಮನಿಸಿ, ಈ ಕಡೆ ಗಮನಿಸ್ರಿ. ನಿನ್ನೆಯ ದಿನ ದೇವರು ನಮಗೆ ಒಂದು ಸಂದೇಶವನ್ನು ಕೊಟ್ಟರು, ನಾವು ಅದನ್ನು ಮರೆತೆವು. ಗಮನಿಸಿ, ಕೆಲವರು ತಾತಿಗಳನ್ನು ಧರಿಸಿದ್ದೀರಿ, ಕೆಲವರು ದಾರಗಳನ್ನು ಧರಿಸಿದ್ದೀರಿ. ಏನಿದೆಯೋ ದಯಮಾಡಿ ಎಲ್ಲ ಇಲ್ಲಿ ತನ್ರಿ. ಬನ್ನಿ. ದಾರಗಳು, ತಾತಿ, ತಗಡು, ಮಂತ್ರಿಸಿರುವಂತಹ, ಎಲ್ಲಿ ಮಂತ್ರವಾದಿಗಳ ಬಗ್ಗೆ ಹೋಗಿದ್ದೀರೋ, ಬೇರೆ ದಾರಗಳು ಯಾವುದು ನಿಮ್ಮ ಶರೀರದಲ್ಲಿ ಇರಬಾರ್ದು. ಅಂಥವುದಿದ್ದರೆ ದಯಮಾಡಿ ಇಲ್ಲಿ ತಂದು ಕೊಡ್ರಿ. ಏನು ಅದಕ್ಕಾಗಿ ಏನು ಚಿಂತೆ ಮಾಡಬೇಡ್ರಿ. ಕೆಲವರು ಬೀಡಿ, ಸಿಗರೇಟ್, ಹನ್ಸ್, ಪಾನ್ ಪರಕ್ ಏನಿದೆ ಎಲ್ಲ ತನ್ನಿ ಇಲ್ಲಿ. ನೀವು ದೇವರಿಗೆ ಕೊಟ್ಟರೆ ದೇವರು ನಿಮಗೆ ಕೊಡ್ತಾರೆ. ಕಮಾನ್, ಬನ್ನಿ. ಯಾವ ಕಪ್ಪು ದಾರ ಕೂಡ ಕೈಯಲ್ಲಿ ಇರಬಾರ್ದು. ಜಪಸರ ಬಿಟ್ಟರೆ, ಸ್ತ್ರೀಯರ ತಾಳಿ ಬಿಟ್ಟರೆ, ಅವ್ರು ಹಾಕುವ ಕೆಲವು ಗೋಲ್ಡ್ ಬಿಟ್ಟರೆ ಬೇರೆ ಏನಿರಬಾರ್ದು. ಯಾರ ಜೇಬಲ್ಲಿ ಬೀಡಿ ಸೇರಿಕೊಂಡಿದೆ ನೋಡ್ರಿ. ಬೀಡಿ, ಸಿಗರೇಟ್, ದಾರಗಳು
ಏನಾದರೂ ಇದ್ದರೆ ದಯಮಾಡಿ ತಂದು ಕೊಡ್ರಿ. ಹಾಲೆಲೂಯ್ಯ. ಸ್ವರವೇತಿ ಹಾಲೆಲೂಯ್ಯ. ಯಾರೋ ಅವಮಾನ ಅಂತ ತಿಳ್ಕೊಳ್ಬೇಡ್ರಿ. ಯಾಕಂದರೆ ದೇವರ ಕೃಪೆ ನಿಮ್ಮ ಮೇಲೆ ಹಿಡಿದು ಬರಲಿಕ್ಕೆ ತಡೆ ಆಗ್ತದೆ, ಬ್ಲಾಕ್ ಆಗ್ತದೆ ಅದು. ಹೇಳಿ. ಕ್ರಿಶ್ಚಿಯನ್ಸಾ ನೀವು? ಕ್ರಿಶ್ಚಿಯನಾ ಮುಸ್ಲಿಮ್ಸಾ? ಹಾಲೆಲೂಯ್ಯ. ನೋಡಿ, ಇನ್ಯಾರಾದ್ರೂ ಇದ್ದರೆ ದಯಮಾಡಿ ಬನ್ನಿ ಸಿಸ್ಟರ್, ತಂದು ಹಾಕ್ರಿ. ಅವರಿಗೆ ಗಟ್ಟಿ ಚಪ್ಪಾಳೆ ತಟ್ರಿ ಅವರಿಗೆ. ಇಲ್ಲಿ ಯಾಕೆ ಇದ್ರ ಬಾಕ್ಸ್? ಇವರ ತಮ್ಮ ಯಾರೋ ಇದ್ದಾರಲ್ಲ ಇಲ್ಲಿ, ಇವರ ಬ್ರದರ್. ಅಕ್ಕ ಎಲ್ಲಿದ್ದಾರೆ? ತಮ್ಮ ಎಲ್ಲಿದ್ದೀರಿ? ತಮ್ಮ ಎಲ್ಲಿದ್ದೀರಿ? ತಮ್ಮ ನೋಡಿ, ದೇವರು ಹೇಳ್ತಾ ಇದ್ದಾರೆ, ಕೆಲವರ ಕೈಯಲ್ಲಿ ಕಪ್ಪು ದಾರಗಳಿದೆ ಅಂತ. ಯಾರು ಬಿಚ್ಚಿ ತಂದು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಹೆದರಿಕೆನೋ ಅಥವಾ ನಿಮಗೆ ಅವಮಾನ ಆಗ್ತದೋ ಅಂತ ನನಗೆ ಗೊತ್ತಿಲ್ಲ. ಎಂಥ ಅವಮಾನ ಇಲ್ಲ. ಬನ್ನಿ, ಇನ್ನೊಂದು 2 ಅವರ್ಸು ಏಂಜಲ್ಸ್ ವಾಪಸ್ ಹೋಗ್ತಾರೆ, ಸಂತರು ವಾಪಸ್ ಹೋಗ್ತಾರೆ, ನಾವು ಕೂಡ ಹೋಗ್ತೇವೆ. ಆಮೇಲೆ ನೀವೇ ಜವಾಬ್ದಾರರು. ಬನ್ನಿ ಬೇಗ. ಕಪ್ಪು ದಾರ ಯಾರು ಕಟ್ಟಿದ್ದೀರಿ ತನ್ನಿ, ಬನ್ನಿ ಇಲ್ಲಿ ತಂದು ಬಾಕ್ಸ್ಗೆ ಹಾಕ್ರಿ. ಯಾರು ಹೆದರಬೇಡ್ರಿ. ಯಾರೋ ನೋಡ್ತಾರೆ, ನಿಮ್ಮನ್ನು ಗುರುತಿಸ್ತಾರೆ ಅಂತ ಇಲ್ಲ. ಮಂತ್ರವಾದಿಗಳ ಬಳಿ ಹೋಗಿ, ಅಲ್ಲಿ ಹೋಗಿ, ಆ ಗುಡಿಗೆ ಹೋಗಿ, ಈ ಗುಡಿಗೆ ಹೋಗಿ, ಏನೆಲ್ಲ ಮಾಡಿಟ್ಟಿದ್ದೀರೋ ನೀವು ತಂದು ಇಲ್ಲಿ ಹಾಕಬೇಕು. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಓಕೆ, ಮುಗೀತು ನಮ್ಮ ಕೆಲಸ. ನಾವು ಅನೌನ್ಸ್ ಮಾಡಿದ್ದೀವಿ, ತಂದು ಹಾಕೋದು ನಿಮ್ಮ ಜವಾಬ್ದಾರಿ. ಈಗ ಆರಾಧನೆ ಆರಂಭ ಆಗ್ತದೆ. ನೋಡಿ, ಯಾರಾದರೂ ಕಟ್ ಮಾಡಲಿಕ್ಕೆ ಆಗಲ್ಲ ಅಂದರೆ ಇಲ್ಲಿ ಚಾಕು ಇದೆ, ಅದನ್ನು ಕಟ್ ಮಾಡಿ ಇಲ್ಲಿ ಹಾಕಿ. ಬನ್ನಿ, ಚಪ್ಪಾಳೆ ತಟ್ರಿ. ಯಾವ ದಾರಗಳನ್ನು ಇಡಬೇಡ್ರಿ. ಸಂತ ಅಂತೋಣಿಯವರ ದಾರ, ಬಾಲಯೇಸುವಿನ ದಾರ. ಬಾಲಯೇಸುವಿಗೆ ದಾರ ಇಲ್ಲ, ಎಲ್ಲ ನಾವು ಮಾಡ್ಕೊಂಡಿದ್ದು. ಇದೆಲ್ಲ ಎಲ್ಲ ತಂದು ಹಾಕಿರಿ ಇಲ್ಲಿ ಕೊಡಿ. ಅಂತೋಣಿಯವರು ದಾರ ಕೊಟ್ಟಿದ್ರ ನಿಮಗೆ? ಅಂತೋಣಿಯವರು ಯೇಸು ಸ್ವಾಮಿಯವರನ್ನು ಈ ಭೂಮಿಗೆ ಕೊಟ್ಟಿದ್ದು, ದಾರ ಕೊಡಲಿಲ್ಲ ಅವರು. ನೋಡಿ, ಯಾರು ಕಟ್ಟಿದ್ದೀರಿ ಎಲ್ಲ ತೆಗೆದಾಕ್ರಿ ಪ್ಲೀಸ್. ಬನ್ನಿ 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 ಅಮ್ಮ, ಬನ್ನಿ ಅಮ್ಮ, ಬೇಗ ಬೇಗ ಹಾಕಿ ಬನ್ನಿ. ಆರಾಧನೆಗೆ ತೊಂದರೆ ಆಗ್ತದೆ, ಬೇಗ ಬೇಗ. ನೀವು ಹೀಲ್ ಆಗಲಿಕ್ಕೆ ಕಷ್ಟ ಆಗ್ತದೆ. ಇನ್ನು ಯಾರು ಇಟ್ಟಿದ್ದೀರಿ ಬನ್ನಿ. ಎಲ್ಲ ಕಪ್ಪು ದಾರಗಳು ತುಂಬ ಇದ್ದಾವೆ, ತಂದು ಬಿಡ್ರಿ ಇಲ್ಲಿ. ಇನ್ಯಾರಿದ್ದೀರಿ? ಹಾಲೆಲೂಯ್ಯ, ಹಾಲೆಲೂಯ್ಯ. ಬಾ ಮಗಳೇ, ಬಾ ಮಗಳೇ, ಬಾ ಮಗಳೇ, ಬಾಮ್ಮ. ಚಪ್ಪಾಳೆ ತಟ್ರಿ ಅವರಿಗೆ. ತೆಗೀರಿ ತೆಗೀರಿ ತೆಗೀರಿ, ಕಟ್ ಮಾಡಿ ತೆಗೀರಿ ತೆಗೀರಿ ತೆಗೀರಿ, ಏನು ಬಿಡಬೇಡಿ ಅಲ್ಲಿ. ತೆಗೀರಿ ತೆಗೀರಿ ಅಮ್ಮ. ನೋಡಿ, ಈಗ ಒಂದೊಂದೇ ಬರ್ತಾ ಇದೆ.
ಬನ್ನಿ ಬನ್ನಿ ಎಲ್ಲ ಬೇಗ ಬನ್ನಿ, ಬೇಗ ಬನ್ನಿ. ಪ್ಲೀಸ್ ಬನ್ನಿ, ಸಂತೋಷ, ತುಂಬ ಸಂತೋಷ, ಏನು ನಮಗೇನು ತೊಂದರೆ ಇಲ್ಲ. ಬನ್ನಿ ಎಲ್ಲ ಬಂದು ತಂದು ಹಾಕ್ರಿ ಇಲ್ಲಿ. ವೆರಿ ಗುಡ್, ಥ್ಯಾಂಕ್ ಯು ಜೀಸಸ್. ಇನ್ನು ಎಲ್ಲಾದರೂ ಗುಡಿಗಳಿಗೆ ಹೋಗಿ ಎಲ್ಲಾದರೂ ಏನಾದರೂ ಮಾಡಿಸಿ ಕೈಯಲ್ಲಿ, ಸೊಂಟದಲ್ಲಿ, ಜೇಬಿನಲ್ಲಿ ಇರೋದೆಲ್ಲ ತಂದು ಹಾಕ್ರಿ ಇಲ್ಲಿ. ನೀವು ತರಲಿಲ್ಲ, ದೇವರು ನಿಮ್ಮನ್ನು ಮುಟ್ಟೋದಿಲ್ಲ. ಬನ್ನಿ, ಚಪ್ಪಾಳೆ ತಟ್ಟಿ, ಚಪ್ಪಾಳೆ ತಟ್ಟಿ ಎಲ್ಲರೂ. ಕಾಲಿನಲ್ಲಿ ದಾರ, ಸೊಂಟದಲ್ಲಿ ದಾರ, ಕುತ್ತಿಗೆಯಲ್ಲಿ ದಾರ, ಏನೆಲ್ಲ ದಾರಗಳಿದೆ ದಯಮಾಡಿ ಬನ್ನಿ, ಎಲ್ಲ ತೆಗೆದಾಕ್ರಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಬೇರೆಯವ್ರ ಸಹಾಯ ತಗೊಳ್ಳಿ ಅಮ್ಮ, ಕಟ್ ಮಾಡುವಾಗ ಬೇರೆಯವ್ರ ಸಹಾಯ ತಗೊಳ್ರಿ. ಚಾಕು ತೆಗೆದು ಹೊಟ್ಟೆಗೆ ಹಾಕೋಬಿಡ್ಬೇಡ್ರಿ. ಶರಬರಬ ಸ್ತೋತ್ರ 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 ಸ್ತೋತ್ರ. ತೆಗಿರಿ ತೆಗಿರಿ ಅಮ್ಮ, ತೆಗಿರಿ. ಹಿಂಭಾಗದಲ್ಲಿ ಇನ್ಯಾರಿದ್ದೀರಿ ಬೇಗ ಬಂದ್ಬಿಡ್ರಿ, ಬೇಗ ಬಂದ್ಬಿಡ್ರಿ, ಆರಾಧನೆ ಸ್ಟಾರ್ಟ್ ಮಾಡೋಣ. ಈ ಕಡೆ ಯಾರ್ದು ಬರಲೇ ಇಲ್ಲ. ಬನ್ನಿ, ಬೇಗ ಬೇಗ ಬನ್ನಿ, ಬೇಗ ಬೇಗ ಬನ್ನಿ. ಚಾಕು ಕಟ್ ಮಾಡುವಾಗ ಹುಷಾರಿರಿ, ಹುಷಾರಿರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಬನ್ನಿ, ಅಲ್ಲಿ ಯಾರು ಕಟ್ ಮಾಡಿ ಒಂಚೂರು ಕಟ್ ಮಾಡಿ, ಕಟ್ ಮಾಡಿ. ಹಾಲೆಲೂಯ, ಹಾಲೆಲೂಯ. ಬೀಡಿ ಸಿಗರೇಟು ಒಂದು ಬರಲಿಲ್ಲ. ಬಂದಿದೆಯಾ? ಅನ್ಸುಪಾನ್ ಪರ. ವೆರಿ ಗುಡ್. ಚಪ್ಪಾಳೆ ತಟ್ಟಿ ದೇವರಿಗೆ. ಗಟ್ಟೆ 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 ಚಪ್ಪಾಳೆ. ಓಕೆ, ಬೀಡಿ ಬರಲಿಲ್ಲ, ಬೀಡಿ ಬೀಡಿ ಸಿಗರೇಟು ಬರಲಿಲ್ಲ. ಬನ್ನಿ, ದೇವರಿಗೆ ಕೊಡಿ, ದೇವರು ಉಚಿತವಾಗಿ ಅನುಗ್ರಹಗಳನ್ನು ಕೊಡ್ತಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಾಕಿ ಹಾಕಿ, ಏನು ಇಟ್ಬೇಡ್ರಿ. ಜಪಸರ ಬಿಟ್ಟರೆ ಇನ್ಯಾವ ದಾರಗಳು ಕೂಡ ಬೇಡ. ಹಾಲೆಲೂಯ. ಮೊಣಕಾಲೂರೋಣ, ಯೇಸು ಸ್ವಾಮಿಯವರನ್ನು ಬರಮಾಡಿಕೊಳ್ಳೋಣ. ಆರಾಧನೆ 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 ಆರಾಧನೆ. ಪರದಲ್ಲಿರುವ ಪಿತದೇವನ ಉನ್ನತ ನಾಮ ಆರಾಧನೆ
ದೇವನಿಗೆ ಆರಾಧನೆ 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 ಯೇಸುವೇ ಆರಾಧನೆ 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 ಚಪ್ಪಾಳೆ ತಟ್ಟಿ ದೇವರನ್ನು ಆರಾಧಿಸೋಣ ಪ್ರೇರೆ. ಆರಾಧನೆ 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 ಗಟ್ಟಿ ಚಪ್ಪಾಳೆ. ಆರಾಧನೆ 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 ಆರಾಧನೆ. ಆಮೆನ್. ಆರಾಧನೆ ಎದ್ದು ನಿಲ್ಲೋಣ, ಎದ್ದು ನಿಲ್ಲೋಣ. ಆರಾಧನೆ 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 ಕರಗಳನ್ನು ಮೇಲೆತ್ತಿ, ಕರಗಳನ್ನು ಮೇಲೆತ್ತಿ. ಪರದಲ್ಲಿರುವ ಪಿತದೇವನ ಆಮೆನ್. ಉನ್ನತ ನಾಮಕ್ಕೆ ಆರಾಧನೆ ಪರದಲ್ಲಿ ಇರುವ ಪಿತ ದೇವನ ಉನ್ನತ ನಾಮಕ್ಕೆ ಆರಾಧನೆ. ಭೂಮಿ ಆಕಾಶವ ಉಂಟು ಮಾಡಿದ ದೇವಾದಿ ದೇವನಿಗೆ ಆರಾಧನೆ ಭೂಮಿ ಆಕಾಶವು ಉಂಟು ಮಾಡಿದ ಏಕ ದೇವನಿಗೆ ಆರಾಧನೆ. ಆರಾಧನೆ 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 ಆರಾಧನೆ. ಶಕ್ತಿಯುತವಾದ ಅಭಿಷೇಕದೊಂದಿಗೆ ಕರ್ತನ ಬೆಂಕಿ ಸುರಿಯುವ ಸಮಯ.
ಆರಾಧನೆ 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 ಸ್ವೇ ಆರಾಧನೆ 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 ದೇವರು ನರನಾಗಿ ಧರೆಗೆ ಬಂದ ಇಮ್ಮಾನುವೇಲನಿಗೆ ಆರಾಧನೆ ದೇವರು ನರನಾಗಿ ಭೂಮಿಗೆ ಬಂದ ಇಮ್ಮಾನುವೇಲನಿಗೆ ಆರಾಧನೆ ಪಾಪಿಯ ಹುಡುಕುತ್ತರ ರಚಿಸಿದ ಪ್ರಭು ಯೇಸು ರಾಜನಿಗೆ ಆರಾಧನೆ ಪಾಪಿಯ ಹುಡುಕುತ್ತನಿಗೆ ಬಂದ ಪ್ರಭು ಯೇಸು ರಾಜನಿಗೆ ಆರಾಧನೆ 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 ಚಪ್ಪಾಳೆ. ಆರಾಧನೆ ಆರಾಧನೆ ಗಟ್ಟಿಯಾಗಿ ಆರಾಧನೆ 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 ಆಕಾಶಮಂಡಲಗಳ ತೆರೆಯಲಿ, ಅಗ್ನಿ ಸುರಿಯಲಿ, ಅದ್ಭುತಗಳು ಅತಿಶಯಗಳು ನಡೆಯಲಿ. ಆರಾಧನೆ 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 ಎಲ್ಲರೂ ಆರಾಧನೆ 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 ಬಿಚ್ಚಲಿ. ಆರಾಧನೆ 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 ಎರಡು ಕರಗಳನ್ನು ಮೇಲೆತ್ತಿರಿ. ನಾನು ಹೇಳಿಕೊಡುವ ಪ್ರಾರ್ಥನೆಯನ್ನು ಹೇಳಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಅಬ್ರಹಾಮನ ದೇವರೇ ನಿಮಗೆ ಸ್ತೋತ್ರ, ಇಸಾಕನ ದೇವರೇ ನಿಮಗೆ ಸ್ತೋತ್ರ, ಯಾಕೋಬನ ದೇವರೇ ನಿಮಗೆ ಸ್ತೋತ್ರ. ಸ್ವಾಮಿ ಯೇಸುವೇ, ನನ್ನ ಪಾಪಗಳನ್ನು ತೊಳೆದವರೇ, ಈ ಮುಂಜಾನೆಯಲ್ಲಿ ಮಧ್ಯಾಹ್ನದ ವೇಳೆಯಲ್ಲಿ ನಿಮ್ಮನ್ನು ಸ್ತುತಿಸಲು ಆರಾಧಿಸಲು
ಈ ಭವ್ಯವಾದ ಸ್ತುತಿಯ ಸಿಂಹಾಸನದಲ್ಲಿ ರೊಟ್ಟಿಯ ರೂಪದಲ್ಲಿ ಆಸೀನರಾಗಿರುವ ಯೇಸು ಸ್ವಾಮಿಯವರೇ, ಮರಣವನ್ನು ಗೆದ್ದವರೇ, ಮೃತ್ಯುಂಜಯರೇ, ನಿಮಗೆ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಆರಾಧನೆ, ನಿಮಗೆ ಮಹಿಮೆ. ಮರಣದ ಅಧಿಕಾರಿಯಾದ ಸೈತಾನನನ್ನು ನಿಮ್ಮ ಮರಣದ ಮೂಲಕ ನೀವು ಬಿಡುಗಡೆ ಕೊಟ್ಟು ಮರಣದ ಅಧಿಕಾರಿಯಾದ ಸೈತಾನನನ್ನು ಉಪದ್ರವಗಳಿಂದ ಬಿಡುಗಡೆ ಮಾಡಿದ ಸೈತಾನನ ದಾಸತ್ವದಿಂದ ಬಿಡುಗಡೆ ಮಾಡಿದ ಯೇಸು ಸ್ವಾಮಿಯವರೇ, ನಿಮಗೆ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಆರಾಧನೆ. ಅಕಾರವು ಲಕಾರವು ಆದಿಯು ಅಂತ್ಯವು ಅಲ್ಪವು ಆತ್ಮವು ಮೇಘವು ನೀವೇ ಆಗಿದ್ದೀರಿ. ನಿಮಗೆ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಈ ಕಡೆ ಗಮನವಿಟ್ಟು ಕೇಳಿ. 2000 ವರ್ಷಗಳ ಹಿಂದೆ ಜೀವಿಸಿದ್ದ ಯೇಸು ಸ್ವಾಮಿ ಇದೋ ರೊಟ್ಟಿಯ ರೂಪದಲ್ಲಿ ಬಂದಿದ್ದಾರೆ. ಯೆಶಾಯ ಪ್ರವಾದಿ ನುಡಿದ, ಕನ್ಯೆಯೋರ್ವಳು ಗರ್ಭಧರಿಸಿ ಪುತ್ರನನ್ನು ಹಡೆಯವಳು, ಆತನಿಗೆ ಇಮ್ಯಾನುವೆಲ್ ಎಂದು ಹೆಸರು ಹೇಳುವ ಇಮ್ಯಾನುವೆಲರು ಇದೋ ಈ ದಿವ್ಯ ಸತ್ಪ್ರಸಾದದಲ್ಲಿ ನಮ್ಮ ಜೊತೆ ಬಂದಿದ್ದಾರೆ. ನಾನೇ ಮಾರ್ಗವು ಜೀವವು ಸತ್ಯವೂ ಆಗಿದ್ದೇನೆಂಬುದು ನುಡಿದ ಯೇಸು ಸ್ವಾಮಿಯವರು ಸ್ವರ್ಗದ ದಾರಿಯಾಗಿ ಪಿತನ ಬಳಿಗೆ ಸೇರಲು ಮಾರ್ಗವಾಗಿ ಯೇಸು ಸ್ವಾಮಿಯವರು ನಿಮ್ಮ ಬಳಿಗೆ ಬಂದಿದ್ದಾರೆ. ನಾನೇ ಜಗಜ್ಯೋತಿ. ಯೋಹಾನನ ಸುವಾರ್ತೆ 8:12 ವಾಕ್ಯ. ನನ್ನಲ್ಲಿ ವಿಶ್ವಾಸವಿಡುವವನು ಕತ್ತಲಲ್ಲಿ ಜೀವಿಸನು, ಏಕೆಂದರೆ ಜೀವದಾಯಕ ಜ್ಯೋತಿ ಆತನಲ್ಲಿರುತ್ತದೆ ಎಂಬುದಾಗಿ. ಯೇಸು ಸ್ವಾಮಿಯವರು ನಿನಗೆ ಬಿಡುಗಡೆ ಕೊಡಲಿಕ್ಕೆ ಬಂದಿದ್ದಾರೆ. ಯೇಸು ಸ್ವಾಮಿ ನಿನಗೆ ಸೌಖ್ಯವನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಯೇಸು ಸ್ವಾಮಿ ನಿಮಗೆ ಬಿಡುಗಡೆಯನ್ನು ಕೃಪೆಯನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಹೆಸರಾಂತ ಬೋಧಕ ಬೆನ್ನಿಹಿನ್ ಈ ರೀತಿ ಹೇಳುತ್ತಾರೆ, ಕಥೋಲಿಕರು ಪರಮಪ್ರಸಾದದಲ್ಲಿ ಯೇಸು ಸ್ವಾಮಿಯವರು ಇದ್ದಾರೆ ಅಂತ ನಂಬುತ್ತಾರೆ. ಆದ್ದರಿಂದ ಕಥೋಲಿಕರ ಪರಮಪ್ರಸಾದದ ಆರಾಧನೆಯಲ್ಲಿ ಅದ್ಭುತಗಳು ನಡೆಯುತ್ತವೆ. ಆಮೆನ್. ಗಟ್ಟಿ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಮೊದಲನೇದಾಗಿ ರೋಗದ ಕಟ್ಟುಗಳ ಬಿಡುಗಡೆಗಾಗಿ ಸಮಯದಲ್ಲಿ ಪ್ರಾರ್ಥಿಸೋಣ. ಪೈಶಾಚಿಕ ಕಟ್ಟುಗಳು ಬಿಡುಗಡೆ ಮಾಡಲಿಕ್ಕಾಗಿ ಪ್ರಾರ್ಥಿಸೋಣ. ಈ ಭೂಮಿಯಲ್ಲಿ ನೀವು ಏನನ್ನು ಕಟ್ಟುತ್ತೀರೋ ಪರಲೋಕದಲ್ಲಿ ಕಟ್ಟಲಾಗುವುದು. ಈ ಭೂಮಿಯಲ್ಲಿ ನೀವೇನನ್ನು ಬಿಚ್ಚುತ್ತೀರೋ ಪರಲೋಕದಲ್ಲಿ ಬಿಚ್ಚಲಾಗುವುದೆಂಬುದಾಗಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ, ಯಾಜಕರಿಗೆ, ಧರ್ಮಸಭೆಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಪ್ರೇಷಿತರ ಕಾರ್ಯಕಲಾಪ 16ನೇ ಅಧ್ಯಾಯಕ್ಕೆ ಈಗ ಹೋಗೋಣ. ಪೌಲ ಸೀಲಾಸರು ಏನು ತಪ್ಪು ಮಾಡಲಿಲ್ಲ. ಶುಭ ಸಂದೇಶ ಪ್ರಚಾರವನ್ನು ಮಾಡುವಾಗ ಒಬ್ಬ ಮಹಿಳೆಯಲ್ಲಿದ್ದಂತಹ ದುಷ್ಟಶಕ್ತಿಯನ್ನು ಅವರು ಹೊರಗೆ ತೆಗೆಯುತ್ತಾರೆ. ಇಷ್ಟಕ್ಕೆ ಅವರನ್ನು ಕಟ್ಟಿ ಹಾಕಿ ಚಡಿಯೇಟು ಕೊಟ್ಟು ಅವನನ್ನು ಬಂಧಿಸಿ ಸೆರೆ ಮನೆಯಲ್ಲಿಡುತ್ತಾರೆ. ಪ್ರಿಯರೇ, ಸೆರೆ ಮನೆಯಲ್ಲಿರುವಾಗ ಬೈಬಲ್ ಹೇಳುತ್ತೆ, ಪೌಲ ಸೀಲಾಸರು ದೇವರನ್ನು ದೂರಲಿಲ್ಲ. ಸೀಲಾಸರು ದೇವರನ್ನ ಮರೆಯಲಿಲ್ಲ, ನೊಂದುಕೊಳ್ಳಲಿಲ್ಲ. ಇದೋ ನಮಗೂ ಕೂಡ ನಾವು ಸತ್ಯವಾಗಿ ನಡೆದೆಯೂ ಕೂಡ ಅನೇಕ ಗಂಡಾಂತರಗಳಿವೆ, ಅನೇಕ ಕಟ್ಟುಗಳಿವೆ, ಅನೇಕ ಸೆರೆಮನೆಗಳಿವೆ.
ಇದು ಪೌಲ ಶೀಲಾಸರು ಏನು ಮಾಡಿದ್ರು? ಕಾರ್ಯಗಳನ್ನು ತಟ್ಟಿ ದೇವರನ್ನು ಆರಾಧಿಸಿ ಮಹಿಮೆ ಪಡಿಸಿದರು. ಮಹಿಮೆ ಪಡಿಸುವಾಗ ಕಟ್ಟುಗಳು ಯೇಸು ನಾಮದಲ್ಲಿ ಬಿಚ್ಚಲ್ಪಟ್ಟವು, ಸರಪಳಿಗಳು ಬಿಚ್ಚಲ್ಪಟ್ಟವು, ಸೆರೆಮನೆಯ ದ್ವಾರಗಳು ತೆರೆಯಲ್ಪಟ್ಟವು. ಇದೋ ಈಗ ನಿಮ್ಮ ಮೇಲೆ ಕಟ್ಟಿ ಹಾಕಿರುವ ಮಂತ್ರವಾದಿ ಕಟ್ಟುಗಳನ್ನು ಯೇಸು ಸ್ವಾಮಿ ಬಿಡುಗಡೆ ಮಾಡುತ್ತಾರೆ. ಆಮೆನ್, ಆಮೆನ್, ಆಮೆನ್. ಪೌಲ ಶೀಲಾಸರು ಆರಾಧಿಸಿದರು, ನೀವೇನು ಮಾಡ್ತೀರಿ? ಹಲೋ, ಆರಾಧಿಸಲಿಕ್ಕೆ ರೆಡಿ ಇದ್ದೀರಾ? ಆ ಕಡೆ ಈ ಕಡೆ ನೋಡಬೇಡ್ರಿ, ಯಾಕೆಂದರೆ ನಿಮಗೆ ಅರಿವಿಲ್ಲದ ರೀತಿ ಯೇಸು ಸ್ವಾಮಿ ಇಲ್ಲಿ ಹಾದು ಹೋಗುತ್ತಾರೆ. ನಿಮಗೆ ಅರಿವಿಲ್ಲದ ರೀತಿಯ ಆಪರೇಷನ್ ನಡೀತದೆ ಇಲ್ಲಿ. ನಿಮಗೆ ಅರಿವಿಲ್ಲದ ರೀತಿಯ ಅದ್ಭುತಗಳು ಜರುಗುತ್ತವೆ. ಅದಕ್ಕಾಗಿ ಈ ಗೀತೆಯನ್ನು ಹಾಡುವಾಗ ನಿಮ್ಮನ್ನೇ ಮೈಮರೆತು ನೀವು ಆರಾಧಿಸಿ ನಿಮಗಿರುವ ಕಟ್ಟುಗಳು, ನಿಮಗಿರುವ ಸರಪಳಿಗಳು, ನಿಮಗಿರುವ ರೋಗದ ಬಂಧನಗಳಿಂದ ಬಿಡುಗಡೆ ಮಾಡಲಿಕ್ಕಾಗಿ ಯೇಸು ಸ್ವಾಮಿಯಲ್ಲಿ ಪ್ರಾರ್ಥಿಸೋಣ. ಕಟ ಕಟ ಎನ್ನುವ ಶಬ್ದ ನನ್ನಲ್ಲೂ ಉಂಟಾಗಲಿ. ಜೀಸಸ್. ಕಟ ಕಟ ಎನ್ನುವ ಶಬ್ದ ನನ್ನಲ್ಲೂ ಉಂಟಾಗಲಿ. ಓ ಆತ್ಮರೇ, 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 ಆತ್ಮರೇ. ಚಪ್ಪಾಳೆ, ಚಪ್ಪಾಳೆ, ಚಪ್ಪಾಳೆ. ಸ್ತುತಿಸುವೆ, ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ, ಸ್ತುತಿಸುವೆ, ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ, ಸ್ತುತಿಸುವೆ, ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ, ಸ್ತುತಿಸುವೆ, ಸ್ತುತಿಸುತ್ತಲೇ ಇರುವೆ. ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ. ಸ್ತುತಿಸುವೆ, ಸ್ತುತಿಸುವೆ, ಸ್ತುತಿಸುತ್ತಲೇ ಇರುವೆ. ಚಪ್ಪಾಳೆ, ಚಪ್ಪಾಳೆ. ಸ್ತುತಿಸುವೆ, ಸ್ತುತಿಸುವೆ, ಸ್ತುತಿಸುತ್ತಲೇ ಇರುವೆ. ಕೃಪೆಗಳು ಹೆಚ್ಚಾಗಲಿ, ನನ್ನ ಆತ್ಮವು ತಲೆಯಲಿ. ಕೃಪೆಗಳು ಹೆಚ್ಚಾಗಲಿ, ನನ್ನ ಆತ್ಮವು ತಲೆಯಲಿ. ಸರ್ವ ಶಕ್ತನ ಆಶ್ರಯದಿ ನಲಿಯಲಿ. ಸರ್ವ ಶಕ್ತನ ಆಶ್ರಯದಿ ನಲಿಯಲಿ. ಸ್ತುತಿಸುವೆ, ಸ್ತುತಿಸುವೆ, ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ, ಸ್ತುತಿಸುವೆ, ಸ್ತುತಿಸುತ್ತಲೇ ಇರುವೆ. ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ಆರಾಧನೆ ಮಾಡೋಣ ಪ್ರಿಯರೇ. ದೇವರ ಕೃಪೆಗಳು ಲಭಿಸಲಿ.
ನನ್ನಾತ್ಮವು ಕಲಿಯಲಿ, ಕೃಪೆಗಳು ಹೆಚ್ಚಾಗಲಿ, ನನ್ನಾತ್ಮವು ಕಲಿಯಲಿ. ಸರ್ವಶಕ್ತನ ಆಶ್ರಯದಿಂದ ನಡೆಯಲಿ, ಸರ್ವಶಕ್ತನ ಆಶ್ರಯದಿಂದ ನಡೆಯಲಿ. ಸ್ತುತಿಸುವೆನು ನಾ ಸ್ತುತಿಸುವೆನು ಅಗ್ನಿ ಇಳಿದು ಬರುವಂತೆ, ಸ್ತುತಿಸುವೆನು ನಾ ಸ್ತುತಿಸುವೆನು ಅಗ್ನಿ ಇಳಿದು ಬರುವಂತೆ. ಆರಾಧಿಸುವೆನು ಅಭಿಷೇಕ ಮಾಡುವಂತೆ, ಆರಾಧಿಸುವೆನು ಅಭಿಷೇಕ ಮಾಡುವಂತೆ. ಆತ್ಮರೇ 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 ಹೋಗಿ ಒಣ ಎಲುಬಿಗೆ ಶ್ವಾಸ ಬಂದಂತೆ, ನನ್ನ ಎಲುಬಿಗೆ ಶ್ವಾಸ ತುಂಬಲಿ, ಒಣ ಎಲುಬಿಗೆ ಶ್ವಾಸ ಬಂದಂತೆ, ನನ್ನ ಎಲುಬಿಗೆ ಶ್ವಾಸ ತುಂಬಲಿ. ಕಟ ಕಟ ಎನ್ನುವ ಶಬ್ದ ನನ್ನಲ್ಲೂ ಉಂಟಾಗಲಿ, ಕಟ ಕಟ ಎನ್ನುವ ಶಬ್ದ ನನ್ನಲ್ಲೂ ಉಂಟಾಗಲಿ. ಆತ್ಮರೇ 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 ಪವನಪ್ಪರೇ ಬೇಗ ಬನ್ನಿರಿ, ಪರಮಾನಂದವನಿಗೆ ನೀಡಿರಿ. ಪವನಪ್ಪರೇ ಬೇಗ ಬನ್ನಿರಿ, ಪರಮಾನಂದವ ನಮಗೆ ನೀಡಿರಿ. ಪವನಪ್ಪರೇ ಬೇಗ ಬನ್ನಿರಿ, ಪರಮಾನಂದವನಿಗೆ ನೀಡಿರಿ. ಪವನಪ್ಪರೇ ಬೇಗ ಬನ್ನಿರಿ, ಪರಮಾನಂದವನಿಗೆ ನೀಡಿರಿ. ಪವನಪ್ಪರೇ ಬೇಗ ಬನ್ನಿರಿ, ಪರಮಾನಂದವನಿಗೆ ನೀಡಿರಿ. ಪವನಪ್ಪರೇ ಬೇಗ ಬನ್ನಿರಿ, ಪರಮಾನಂದವ ನಮಗೆ ನೀಡಿರಿ. ಬನ್ನಿರಿ, ಪರಿಶುದ್ಧಾತ್ಮನೇ ಬನ್ನಿರಿ. ಬರ 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 ಶರಣ ಬರ 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 ಬರ. ಹಲ್ಲೆಲೂಯಾ. ದೇವರ ಶಕ್ತಿಯು ನನ್ನ ಮೇಲೆ ಬಂದಾಗ ನಾ ಹೊಸ ಸೃಷ್ಟಿಯಾದೆ. 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 ಪವನಪ್ಪರೇ ಬೇಗ ಬನ್ನಿರಿ, ಪರಮಾನಂದವ ನಮಗೆ ನೀಡಿರಿ. ಪವನಪ್ಪರೇ ಬೇಗ ಬನ್ನಿರಿ, ಪರಮಾನಂದವ ನಮಗೆ ನೀಡಿರಿ. ಪರಮಾನಂದವ ನಮಗೆ ನೀಡಿರಿ. ಪವನಪ್ಪರೇ ಬೇಗ ಬನ್ನಿರಿ, 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 ಪರಮಾನಂದವ ನಮಗೆ ನೀಡಿರಿ. ಆತ್ಮನ ವರಗಳು ನನ್ನ ಬಂದಾಗ ಪಾಪದ ಶಕ್ತಿ ದೂರವಾಗಿದೆ. 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 ಪವನಪ್ಪರೇ ಬೇಗ ಬನ್ನಿರಿ, ಪರಮಾನಂದವ ನಮಗೆ
ನೀಡಿರಿ ಅವನಾತ್ಮರೇ ಬೇಗ ಬನ್ನಿರಿ ಪರಮಾನಂದವ ನಮಗೆ ನೀಡಿರಿ ಅವನಾತ್ಮರೇ ಬೇಗ ಬನ್ನಿರಿ ಪರಮಾನಂದವ ನಮಗೆ ನೀಡಿರಿ ಅವನಾತ್ಮರೇ ಬೇಗ ಬನ್ನಿರಿ ಪರಮಾನಂದವ ಎಲ್ಲ ಕುಲಿಸಿರಿ ಎಲ್ಲ ಕುಲಿಸಿರಿ ಕುದಿಸಿರಿ ಕೈ ತೈರಿ ಬಲ 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 ಬೇಗ ಬನ್ನಿರಿ ಪರಮಾನಂದ ನಮಗೆ ನೀಡಿರಿ. ದಯಮಾಡಿ ಕೂತ್ಕೊಳ್ಳಿ. ಶಾಂತವಾಗಿ ಪರಮ ಪ್ರಸಾದದ ಕಡೆಗೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿರಿ. ರೋಗಿಗಳಿಗಾಗಿ ಪ್ರಾರ್ಥಿಸುವ ಸಮಯ. ಯೇಸು ಸ್ವಾಮಿ ಪೇತ್ರನ ಮನೆಗೆ ಹೋದರು. ಪೇತ್ರನ ಮನೆಯಲ್ಲಿ ಪೇತ್ರನ ಅತ್ತೆ ಜ್ವರ ಬಾಧೆಯಿಂದ ನರಳುತ್ತಿದ್ದರು. ಬೈಬಲ್ ಹೇಳುತ್ತೆ, ಯೇಸು ಸ್ವಾಮಿ ಅವಳ ಬಳಿ ಹೋಗಿ ಆಕೆಯನ್ನು ಮುಟ್ಟಿದ ತಕ್ಷಣವೇ ಪೇತ್ರನ ಅತ್ತೆಯಲ್ಲಿದ್ದ ಜ್ವರವು ಬಿಟ್ಟು ಹೋಯಿತು. ಯೇಸು ಸ್ವಾಮಿಯವರ ನಾಮದ ಪ್ರತ್ಯೇಕತೆ ರೋಗಿಗಳಿಂದ ಗುಣಪಡಿಸುವುದು. ಸುಜ್ಞಾನ ಗ್ರಂಥ 16ನೇ ಅಧ್ಯಾಯ 12ನೇ ವಾಕ್ಯ, ಅವರು ಅಂದರೆ ನಮ್ಮ ಇಸ್ರಾಯೇಲ್ ಜನರು ಗುಣ ಹೊಂದಿದ್ದು ಗಿಡ ಮೂಲಿಕೆಯಿಂದ ಅಲ್ಲ, ಔಷಧಿಯಿಂದ ಅಲ್ಲ, ಮೆತ್ತಗೆ ಮಾಡುವ ಮುಲಾಮಿನಿಂದ ಅಲ್ಲ, ಅದಾಗಿದೆ ಸರ್ವೇಶ್ವರ ನಿಮ್ಮ ವಾಕ್ಯದಿಂದ. ಯೇಸು ಸ್ವಾಮಿಯವರು ಯಾರನ್ನು ಮುಟ್ಟುತ್ತಾರೋ, ಯಾರ ಸ್ಪರ್ಶ ಅವರಿಗೆ ಸಿಗುತ್ತದೋ, ಯೇಸು ನಾಮದಲ್ಲಿ ಕ್ಯಾನ್ಸರ್ ರೋಗಗಳು ಗುಣ ಆಗ್ತವೆ. ರೋಗವನ್ನು ದೇವರು ಕೊಟ್ಟಿಲ್ಲ. ರೋಗವನ್ನು ಪಾಪವನ್ನು ತಂದಿದ್ದು ಅಂಧಕಾರ ಶಕ್ತಿ ಸೈತಾನ. ಯೇಸು ಸ್ವಾಮಿಯವರ ಮರಣದಿಂದಲೇ ಮರಣದ ಅಧಿಕಾರಿಯಾದ ಸೈತಾನನ ತಲೆಯನ್ನು ಚಚ್ಚಿ ಆತನ ಸಂಕೋಲೆಗಳಿಂದ, ಆತನ ದಾಸತ್ವದಿಂದ ಬಿಡುಗಡೆ ಮಾಡಲಿಕ್ಕಾಗಿ ಯೇಸು ಸ್ವಾಮಿ ಬಂದದ್ದು. ಫಿಲಿಪ್ಪಿ 2:10 ಏನು ಹೇಳುತ್ತೆ ಪ್ರಿಯರೇ? ಸ್ವರ್ಗ, ಭೂಲೋಕ, ಪಾತಾಳ ಲೋಕದ ಸಕಲ ಜೀವ ಜಲರಾಶಿಗಳು ಯೇಸು ಸ್ವಾಮಿಯವರ ಮುಂದೆ ಮೊಣಕಾಲು ಊರಲೇಬೇಕು. ನಮ್ಮಲ್ಲಿರುವ ರೋಗಗಳು ಯೇಸು ಸ್ವಾಮಿಯ ಮುಂದೆ ಮೊಣಕಾಲು ಊರಲೇಬೇಕು, ಶರಣರಾಗಲೇಬೇಕು. ಯಾಕೆಂದರೆ ಸ್ವರ್ಗದಲ್ಲೂ ಭೂಮಿಯಲ್ಲೂ ಅಧಿಕಾರವನ್ನು ಪಡೆದಿರುವವರು ಯೇಸು ಸ್ವಾಮಿಯವರು. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ 18ನೇ ವಾಕ್ಯ, ಸ್ವರ್ಗದಲ್ಲೂ ಭೂಮಿಯಲ್ಲೂ ನನಗೆ ಅಧಿಕಾರವನ್ನು ಕೊಡಲಾಗಿದೆ, ಸ್ವರ್ಗದಲ್ಲೂ ಭೂಮಿಯಲ್ಲೂ ನನಗೆ ಅಧಿಕಾರವನ್ನು ಕೊಡಲಾಗಿದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದು ಅದಕ್ಕಾಗಿಯೇ. ನೆಕ್ಸ್ಟ್,
12 ವರ್ಷದಿಂದ ರಕ್ತಸ್ರಾವಾದಂಥ ಒಬ್ಬ ಸ್ತ್ರೀಯನ್ನ ಆಕೆಯೇ ಹೋಗಿ ಯೇಸು ಸ್ವಾಮಿಯರನ್ನು ಮುಟ್ಟುವಾಗ ಯೇಸು ಸ್ವಾಮಿಯವರಿಂದ ಹರಿದು ಬಂದ ಆ ಶಕ್ತಿ, ಸೌಖ್ಯದ ಶಕ್ತಿ, 12 ವರ್ಷ ರಕ್ತಸ್ರಾವದಿಂದ ಬಳಲುತ್ತಿದ್ದ ಸ್ತ್ರೀಗೆ ಬಿಡುಗಡೆ ಸಿಕ್ಕಿತು. ನೆಕ್ಸ್ಟ್, ಗೂನು ಬೆನ್ನಿರುವ ಒಬ್ಬ ಸ್ತ್ರೀಯನ್ನ ಯೇಸು ಸ್ವಾಮಿ ಮುಟ್ಟುವಾಗ ಆಕೆಯ ಬೆನ್ನು ನೆಟ್ಟಗಾಗಿ ದೇವರನ್ನು ಆರಾಧಿಸಿದಳು. ಬೆತ್ಸದ ಕೊಳದಲ್ಲಿ 38 ವರ್ಷದಿಂದ ರೋಗದಿಂದ ಬಳಲುತ್ತಿದ್ದಂತಹ ಒಬ್ಬ ಪಾರ್ಶ್ವವಾಯು ರೋಗಿಯನ್ನ ದೇವರು ಮುಟ್ತಾರೆ. ಗಮನಿಸಿ ಪ್ರಿಯರೇ, ನಮ್ಮ ಎಲ್ಲ ರೋಗಗಳು, ವ್ಯಾಧಿಗಳು ಮದ್ದಿನಲ್ಲಿ, ಆಸ್ಪತ್ರೆಯಲ್ಲಿ ಸೌಖ್ಯ ಆಗೋದಿಲ್ಲ. ಕೆಲವೊಂದು ರೋಗಗಳನ್ನು ದೇವರು ವೈದ್ಯರ ಮೂಲಕ ಗುಣಪಡಿಸಿದರೆ, ಮಾರಕವಾದ ಭಯಂಕರವಾದ ರೋಗಗಳನ್ನು ಗುಣಪಡಿಸುವರು ಯೇಸು ಸ್ವಾಮಿಯವರೇ. ಹಾಲೆಲೂಯ್ಯ. ಸ್ವರವೆತ್ತಿ ಹಾಲೆಲೂಯ್ಯ. ಗಟ್ಟಿಯಾಗಿ ಹೇಳಿ ಹಾಲೆಲೂಯ್ಯ, ಹಾಲೆಲೂಯ್ಯ. ಸಮುದ್ರದ ಮೇಲೆ, ನೀರಿನ ಮೇಲೆ, ಪ್ರಾಣಿಗಳ ಮೇಲೆ, ಪಶು ಪಕ್ಷಿಗಳ ಮೇಲೆ, ಮನುಷ್ಯನ ರೋಗದ ಮೇಲೆ, ಪಾಪದ ಮೇಲೆ, ಬಂಧನಗಳ ಮೇಲೆ, ಶಾಪಗಳ ಮೇಲೆ ಅಧಿಕಾರವಿರುವ ಏಕೈಕ ನಾಮ ಯೇಸು ಕ್ರಿಸ್ತರ ನಾಮ. ಆಮೇನ್, ಆಮೇನ್. ಆದ್ದರಿಂದ ಪ್ರೇಷಿತರ ಕಾರ್ಯಕಲಾಪ 4ನೇ 12ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳಿತು, ಇವರಿಂದಲ್ಲದೆ, ಯಾರಿಂದಲ್ಲದೆ? ಯೇಸು ಸ್ವಾಮಿಯವರಿಂದಲಿಲ್ಲದೆ ಬೇರೆ ಯಾವ ನಾಮದಲ್ಲೂ ರಕ್ಷಣೆ ಇಲ್ಲ, ಬಿಡುಗಡೆ ಇಲ್ಲ. ಹಾಲೆಲೂಯ್ಯ, ಹಾಲೆಲೂಯ್ಯ. ಅದೇ ನಾಮದಲ್ಲಿ ಈಗ ನಾನು ಪ್ರಾರ್ಥಿಸುತ್ತೇನೆ. ನಾನು ಮತ್ತು ಗುರುಗಳು ಇಬ್ಬರು ಸೇರಿ ಪ್ರಾರ್ಥಿಸುತ್ತೇವೆ. ಗಮನಿಸಿ, ಇಲ್ಲಿ ಗೆಡ್ಡೆಗಳು, ಶರೀರದಲ್ಲಿ ಗೆಡ್ಡೆ ಇರುವ ವ್ಯಕ್ತಿಗಳು ದಯಮಾಡಿ ನಿಂತ್ಕೊಳ್ರಿ. ಶರೀರದ ಯಾವ ಭಾಗದಲ್ಲಾದರೂ ಸರಿ ಗೆಡ್ಡೆ ಇದ್ದವರು ನಿಂತ್ಕೊಳ್ರಿ. ಕಾಲಲ್ಲಾಗಲಿ, ಕೈಯಲ್ಲಾಗಲಿ, ಹೊಟ್ಟೆ ಒಳಗಡೆ ಆಗಲಿ, ಗರ್ಭಕೋಶದಲ್ಲಾಗಲಿ, ತಲೆಯಲ್ಲಾಗಲಿ, ಎಲ್ಲೆಲ್ಲಿ ಗೆಡ್ಡೆಗಳಿದೆ ದಯಮಾಡಿ ಎದ್ದು ನಿಂತ್ಕೊಳ್ರಿ. ಬೇಗ 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 ಪಟ್ಟಂತ ಎದ್ದು ನಿಂತ್ಕೊಳ್ಬೇಕು. ಈಗ ನಿಮಗಾಗಿ ಪ್ರಾರ್ಥಿಸಲಿಕ್ಕಿದ್ದೇವೆ. ಯಾರು ಸಂಶಯ ಪಡಬೇಡ್ರಿ. ಇಲ್ಲಿ ಯಾರು ಕೂಡ ನಾವು ಅದ್ಭುತ ಮಾಡಲಿಕ್ಕೆ ಬಂದಿಲ್ಲ. ನಾವು ಮಂತ್ರವಾದಿಗಳಲ್ಲ. ಇಲ್ಲಿ ನಾವು ದೇವ ಸೇವಕರು, ದೇವರ ಆರಿಸಲ್ಪಟ್ಟಂತ ಜನಾಂಗ ನಾವು ಅಷ್ಟೇ. ಯಾರಿಗೆ ಗೆಡ್ಡೆಗಳಿದೆ ದಯಮಾಡಿ ಎದ್ದು ನಿಂತ್ಕೊಳ್ರಿ. ಥ್ಯಾಂಕ್ ಯು ಜೀಸಸ್. Hallelujah, 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 hallelujah. ಯೇಸುವೇ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ವಂದನೆ, ಯೇಸುವೇ ನಿಮಗೆ ಆರಾಧನೆ. Hallelujah, 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 hallelujah. ಎರಡು ಕರಗಳನ್ನು ಮೇಲೆತ್ತಿ ಸ್ತುತಿಸೋಣ. Hallelujah, 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 hallelujah. Thank you Father, thank you Jesus. ಯೇಸುವೇ ನಿಮಗೆ ಸ್ತೋತ್ರ, ಸ್ತೋತ್ರ. Hallelujah, 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 hallelujah. ನಿಂತಿರುವವರು ಹಾಗೆ ನಿಂತಿರಿ. ನಿಂತಿರೋರು ಕಣ್ಣುಗಳನ್ನು ಮುಚ್ಚಿ, ಕುಳಿತಿರುವವರು ಯಾರು ಕೈ ಮೇಲೆ ಎತ್ತಬೇಡ್ರಿ. ನೀವು ಕಣ್ಣು ಮುಚ್ಚಿ ಅವರಿಗಾಗಿ ಗಟ್ಟಿ ಸ್ತುತಿಸುವಾಗ ಗುರುಗಳು ಮತ್ತು ನಾವಿಬ್ಬರು ಸೇರಿ ಯೇಸು ನಾಮದಲ್ಲಿ ಆ ಗೆಡ್ಡೆಗಳನ್ನು ಒಡೆದಾಕ್ತೇವೆ. ಈಗ ನನ್ನ ವಾಕ್ಯವು ಬೆಂಕಿಗೆ ಸಮಾನ, ಬಂಡೆಯನ್ನು ಪುಡಿ ಪುಡಿ ಮಾಡುವ ಸುತ್ತಿಗೆಗೆ ಸಮಾನ ಎಂಬುದಾಗಿ. ಇದು ಯೇಸು ಕ್ರಿಸ್ತರ ನಾಮದಲ್ಲಿ ಅದು ನಡೆಯುತ್ತೆ. ಉಳಿದವರೆಲ್ಲರೂ ಗಟ್ಟಿಯಾಗಿ ದೇವರನ್ನು ಸ್ತುತಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಶರೀರದಲ್ಲಿರುವ ಎಲ್ಲ ಗೆಡ್ಡೆಗಳು ಯೇಸು ನಾಮದಲ್ಲಿ ಕರಗಲಿ. ಯೇಸು ಎಂಬ ಸುತ್ತಿಗೆಯಿಂದ, ಯೇಸು ಎಂಬ ಸುತ್ತಿಗೆಯಿಂದ ಇದು ಎಲ್ಲ ಗೆಡ್ಡೆಗಳನ್ನು ಹೊಡೆಯುತ್ತೇನೆ. ನಜರೇತಿನ ಯೇಸು ನಾಮದಲ್ಲಿ ಕರಗಲಿ. ಎಲ್ಲ ಗೆಡ್ಡೆಗಳು, ಎಲ್ಲ ಗೆಡ್ಡೆಗಳು ಯೇಸು ನಾಮದಲ್ಲಿ ಕರಗಲಿ. ಕ್ಯಾನ್ಸರ್ ಗೆಡ್ಡೆಗಳು ಯೇಸು ನಾಮದಲ್ಲಿ ಸುಟ್ಟು ನಯವಾಗಲಿ.
Hallelujah, 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 hallelujah. Uri raba raba shara bara bara bara. Uri bashara bara bara bara. Hallelujah, 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 hallelujah. Power, 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 power. Release. ಎಲ್ಲ ಘಟಗಳು ಕರಗಲಿ ಯೇಸು ನಾಮದಲ್ಲಿ. ಎಲ್ಲ ಘಟಗಳು ಯೇಸು ನಾಮದಲ್ಲಿ ಕರಗಲಿ. ಕಣ್ಣುಗಳು ಬಿಚ್ಚಲಿ. Hallelujah, 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 ಗಟ್ಟಿ ಚಪ್ಪಾಳೆ ತಟ್ಟಿ, ಗಟ್ಟಿ ಚಪ್ಪಾಳೆ ತಟ್ಟಿ. ದಯಮಾಡಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಕೆಲವರಿಗೆ ಡಾಕ್ಟ್ರುಗಳು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ, ಅಂಥವ್ರು ದಯಮಾಡಿ ನಿಂತ್ಕೊಳ್ರಿ. ಅದು ಯಾವ ಸರ್ಜರಿ ಆಗಿರ್ಬೋದು, ಸ್ಪೈನಲ್ ಕಾರ್ಡ್ ಆಗ್ಬೋದು, ಬೆನ್ನುಮೂಳೆ ಆಗ್ಬೋದು, ಯಾವುದಾದ್ರು ಆಪ್ರೇಷನ್ ಮಾಡಲಿಕ್ಕಿದ್ದವ್ರು ದಯಮಾಡಿ ಎದ್ದು ನಿಂತು ಪಟ್ ಅಂತ ಎದ್ದು ನಿಂತ್ಕೊಳ್ಬೇಕು. ಸಮಯ ಇಲ್ಲ. ಆಪ್ರೇಷನ್ ಆಗಬೇಕು ಅನ್ನೋರು ದಯಮಾಡಿ ಎದ್ದು ನಿಂತ್ಕೊಳ್ರಿ. ಹೃದಯದ ಆಪ್ರೇಷನ್, ಶ್ವಾಸಕೋಶದ ಆಪ್ರೇಷನ್, ಯೂಟ್ರಿಸ್ ಆಪ್ರೇಷನ್, ಗರ್ಭಕೋಶದ ಆಪ್ರೇಷನ್ ಇದ್ದವರು ದಯಮಾಡಿ ಎದ್ದು ನಿಂತ್ಕೊಳ್ರಿ, ಎದ್ದು ನಿಂತ್ಕೊಳ್ರಿ. ಈಗ ಯೇಸು ಸ್ವಾಮಿಯವರು ಆಪ್ರೇಷನ್ ಮಾಡ್ತಾರೆ. ಚಪ್ಪಾಳೆ ತಟ್ರಿ ದೇವರಿಗೆ, ಚಪ್ಪಾಳೆ ಚಪ್ಪಾಳೆ ತಟ್ರಿ ದೇವರಿಗೆ. ಊರಬ ಶರ ಬರ ಬರ ಬರ, ಊರಬ ಶರ ಬರ ಬರ ಬರ, ಊರಬ ಶರ ಬರ ಬರ ಬರ. ಈಗ ಗಮನಿಸಿ ಗಮನಿಸಿ. ಬೆನ್ನು ಮೂಳೆ ತೊಂದರೆ ಇರೋರು ಎದ್ದು ನಿಂತ್ಕೊಡ್ರಿ. ಬೆನ್ನು ಮೂಳೆ ತೊಂದರೆ ಇರೋರು ದಯಮಾಡಿ ಎದ್ದು ನಿಂತ್ಕೊಡ್ರಿ. ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ. ಬೆನ್ನು ಮೂಳೆ ತೊಂದರೆ ಇರೋರು ಎದ್ದು ನಿಂತ್ಕೊಡ್ರಿ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಗೆ ಆಪ್ರೇಷನ್ ಮಾಡಬೇಕಾಗಿರೋರು ದಯಮಾಡಿ ಹಂಗೆ ನಿಂತ್ಕೊಡ್ರಿ, ಹಂಗೆ ನಿಂತ್ಕೊಡ್ರಿ. ಯೇಸು ಸ್ವಾಮಿಯವರು 72 ಮಂದಿಯನ್ನು ಕರೆದು ಇಬ್ಬಿಬ್ಬರನ್ನಾಗಿ ಭೂಲೋಕದಲ್ಲಿ ಕಳಿಸಿದರು ಎಂಬ ವಾಕ್ಯವನ್ನು ತೆಗೆದುಕೊಂಡು ನಾನೀಗ ಪ್ರಾರ್ಥಿಸ್ತೇನೆ. ನಾನು ಮತ್ತು ಗುರುಗಳು ಇಬ್ಬರು ಸೇರಿ ಪ್ರಾರ್ಥಿಸ್ತೇನೆ. ಏನು ಹೇಳಿದ್ರು? ಉಚಿತವಾಗಿ ನೀವು ಪಡೆದಿದ್ದೀರಿ, ಉಚಿತವಾಗಿ ಕೊಡಿರಿ, ದೆವ್ವಗಳನ್ನು ಬಿಡಿಸಿರಿ, ರೋಗಿಗಳನ್ನು ಗುಣಪಡಿಸಿರಿ ಎಂಬುದಾಗಿ. ಇದು ಕುಳಿತಿರುವವರೆಲ್ಲರೂ ಗಟ್ಟಿಯಾಗಿ ಸ್ತುತಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, ನಿಮ್ಮ ಎಲ್ಲ ಶಕ್ತಿಯನ್ನು ಈ ಮಕ್ಕಳ ಬೆನ್ನ ಮೂಳೆಗಳಲ್ಲಿ ಸುರಿಸಿರಿ ಸ್ವಾಮಿ. ನಿಮ್ಮ ಅಮೂಲ್ಯವಾದ ರಕ್ತವು ಈ ಸಮಯದಲ್ಲಿ ಅವರ ಬೆನ್ನ ಮೂಳೆಗಳು ಇಳಿಯಲಿ ಸ್ವಾಮಿ, ಸಂಪೂರ್ಣವಾಗಿ ಇಳಿಯಲಿ. ಇದೇ ಸಮಯದಲ್ಲಿ ಅವರ ಬೆನ್ನು ಮೂಳ ಪ್ರತಿಯೊಂದು ಎಲುವನ್ನು ಮುಟ್ಟಿರಿ ಸ್ವಾಮಿ. ಮತ್ತು ಎಂಥ ಆಪರೇಷನ್ ಸರ್ಜರಿ ಇಲ್ಲದೆ ಈ ಬೆನ್ನು ಮೂಳೆ ಇದೇ ಸಮಯದಲ್ಲಿ ನಿಮ್ಮ ಶಕ್ತಿಯ ಮೂಲಕ ಸಂಪೂರ್ಣ ಗುಣ ಹೊಂದಲಿ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ಶಕ್ತಿ, ಯೇಸುವಿನ ಬಲವಾದ ಶಕ್ತಿ, ರೋಗ ಬಿಡಿಸುವ ಶಕ್ತಿ ಈ ಬೆನ್ನು ಮೂಳೆಗಳಲ್ಲಿ ಇಳಿಯಲಿ ಸ್ವಾಮಿ. ಬೆನ್ನು ಮೂಳೆಗಳು ಸಂಪೂರ್ಣಗೊಂದಾಗಲಿ ಸ್ವಾಮಿ. ಎಲ್ಲ ನೋವು ಮಾಯವಾಗಲಿ. ಯೇಸುವಿನ ನಾಮದಲ್ಲಿ ಅಪ್ಪಣೆ ಇರುತ್ತೇನೆ. ರೋಗದ ಬಾಧೆಗಳು, ರೋಗದ ನೋವುಗಳು, ಬೆನ್ನು ನೋವು ಈ ಸಮಯದಲ್ಲಿ ಎಲ್ಲಿನ ತೊಲಗಲಿ ಸ್ವಾಮಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಸ್ತುತಿಸೋಣ, ಮತ್ತೊಮ್ಮೆ ಸ್ತುತಿಸೋಣ, ಮತ್ತೊಮ್ಮೆ ಸ್ತುತಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಪರೇಷನ್ ಆಗುವ ವ್ಯಕ್ತಿಗಳ ಮೇಲೆ ಕರ್ತನ ಬೆಂಕಿ ಚಲಿಸಲಿ, ಕರ್ತನ ಬೆಂಕಿ ಚಲಿಸಲಿ. ಸರ್ಜರಿ ಆಗುವ ಜಾಗಗಳ ಮೇಲೆ ಯೇಸು ನಾಮದ ಶಕ್ತಿ ಚಲಿಸಲಿ, ಕಣ್ಣುಗಳು ಬಿಚ್ಚಲಿ. ರಕ್ತ ಎಲ್ಲವನ್ನು ಸರಿಪಡಿಸಲಿ, ಯೇಸುವಿನ ರಕ್ತ ಸರಿಪಡಿಸಲಿ. ಆಪರೇಷನ್ ಆಗುವ ಜಾಗಗಳ ಮೇಲೆ ಯೇಸುವಿನ ರಕ್ತ ಚಲಿಸಲಿ. ಬೆನ್ನು ಮೂಳೆಗಳ ಮೇಲೆ ಕರ್ತನ ಭಯಂಕರವಾದ ಶಕ್ತಿ ಚಲಿಸಲಿ. ಕರಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ, ಕರಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ. ದೇವರು ಹೇಳುತ್ತಿದ್ದಾರೆ, ಇಲ್ಲಿ ಕಿಡ್ನಿ ರೋಗಿಗಳಿದ್ದಾರೆ ಅಂತೇಳಿ. ದಯಮಾಡಿ ಅಂಥವ್ರು ಎದ್ದು ನಿಂತ್ಕೊಳ್ರಿ. ಕಿಡ್ನಿ ತೊಂದರೆ ಇರುವಂಥವ್ರು, ಕಿಡ್ನಿ ತೊಂದರೆ ಇರುವ ವ್ಯಕ್ತಿ ಇಲ್ಲಿದ್ದಾರೆ. ದಯಮಾಡಿ ಎದ್ದು ನಿಂತ್ಕೊಳ್ರಿ. 1 2 ಇನ್ಯಾರಿದ್ದೀರಿ? ಬೇಗ 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 ಎದ್ದು ನಿಂತ್ಕೊಳ್ಬೇಕು. Thank you, Jesus. Thank you, Jesus. Thank you, Father. Thank you, Holy Spirit. Holy Spirit. Holy Spirit. Holy, holy, holy God. Holy God, holy God. ನೀವು ಮುಂದೆ ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ, ನೀವು ಮುಂದೆ ಬನ್ನಿ. Thank you, thank you, thank you, Jesus. Thank you, Jesus. Thank you, Jesus. Thank you, Jesus. ಇಲ್ಲಿ ನಿಂತ್ಕೊಳ್ಳಿ, ಇಲ್ಲಿ ನಿಂತ್ಕೊಳ್ಳಿ. ಉಳಿದವರೆಲ್ಲರೂ ಕೈ ಎತ್ತರಿ, ಉಳಿದವರೆಲ್ಲರೂ ಕೈ ಎತ್ತರಿ. ಗಮನಿಸಿ,
ಕಿಡ್ನಿ ರೋಗಿಗಳು ಅಂತ ನಮಗೆ ಗೊತ್ತಿಲ್ಲ, ದೇವರು ಸಂದೇಶ ಕೊಟ್ಟಿದ್ದಾರೆ ಅಂದ್ರೆ ಇವರಿಬ್ಬರನ್ನ ದೇವರು ಮುಟ್ತಾರೆ. ಹಾಲೆಲೂಯ, ಹಾಲೆಲೂಯ. ಈಗ ಗುರುಗಳು ಅವರ ತಲೆ ಮೇಲೆ ಕೈ ಇಡ್ತಾರೆ, ನಾವು ಪ್ರಾರ್ಥಿಸೋಣ. ನೀವಿಬ್ಬರು ನಂಬಿ ವಿಶ್ವಾಸ ಪಡಿ, ದೇವರು ನಿಮ್ಮನ್ನು ಗುಣಪಡಿಸ್ತಾರೆ. ಗುರುಗಳು ಅವರನ್ನು ಮುಟ್ಟುವಾಗ ನಾವೆಲ್ಲರೂ ಸ್ತುತಿಸೋಣ, ದೇವರನ್ನು ಆರಾಧಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಎಲ್ಲ ಕಿಡ್ನಿಗಳಿಗಿರುವ ಎಲ್ಲ ತೊಂದರೆಗಳು ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ಎಲ್ಲವೂ ದಯಿಸಲಿ. ಕಟ್ಟುಗಳು ಬಿಚ್ಚಲಿ, ಕಟ್ಟುಗಳು ಬಿಚ್ಚಲಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸುವೇ ನಿಮಗೆ ಸ್ತೋತ್ರ, ಸ್ತೋತ್ರ. ಯೇಸುವೇ ನಿಮಗೆ ವಂದನೆ, ವಂದನೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಹೋಗಿ ಕೂತ್ಕೊಳ್ಳಿ, ಚಪ್ಪಾಳೆ ತಟ್ಟೆ ದೇವರಿಗೆ ಸ್ತೋತ್ರ ಮಾಡಿ. ಅಮ್ಮ, ನೀವಿಬ್ಬರು ಕಿಡ್ನಿ ಮೇಲೆ ಕೈ ಇಟ್ಟು ಯಾವಾಗಲೂ ಯೇಸುವೆ ನಿನ್ನ ಶಕ್ತಿ ನನ್ನ ಕಿಡ್ನಿ ಮೇಲೆ ಹರಿಯಲಿ, ಯೇಸುವೆ ನಿಮ್ಮ ರಕ್ತ ನನ್ನ ಕಿಡ್ನಿ ಮೇಲೆ ಹರಿಯಲಿ ಅಂತೇಳಿ ಪ್ರಾರ್ಥಿಸ್ರಿ. ದೇವರು ಸೌಖ್ಯ ಕೊಡ್ತಾರೆ. ಹೆದರಬೇಡ್ರಿ, ಚಿಂತೆ ಮಾಡಬೇಡ್ರಿ, ದುಃಖ ಪಡಬೇಡ್ರಿ, ಹೋಗಿ ಕೂತ್ಕೊಳ್ರಿ. ಹಾಲೆಲೂಯ, ಹಾಲೆಲೂಯ. ದಯಮಾಡಿ ಗಮನಿಸ್ರಿ. ಹೊಟ್ಟೆ ಭಾಳ ಕಲ್ಲು ರೀತಿ ಇರುವಂಥ ಜನ ಇಲ್ಲಿದ್ದಾರೆ ಅಂತ ಹೇಳ್ತಾರೆ. ಒಂದು ಭಾರ, ಹೊಟ್ಟೆ ಕಲ್ಲು ರೀತಿ ಇದೆ. ಎಷ್ಟು ಊಟ ಮಾಡಿದಾಗ ಏನೋ ಒಂಥರ ಹೊಟ್ಟೆ ಡುಬ್ಬಗಾಗೋದು ಅಥವಾ ಏನೋ ಒಂದು ಭಾರ ಆಗೋದು, ಕಲ್ಲಿನಂತೆ ಇರುವ ಹೊಟ್ಟೆಗಳನ್ನು ದೇವರು ತೋರಿಸ್ತಾ ಇದ್ದಾರೆ. ಅಂಥವ್ರು ದಯಮಾಡಿ ಎದ್ದು ನಿಂತ್ಕೊಳ್ರಿ. ದೇವರು ಹೇಳಿದ್ದಂಥ ಸ್ಥಿತಿಗಳು, ಈ ಸ್ಥಿತಿಗಳಿಂದ ದೇವರೀಗ ಬಿಡುಗಡೆ ಕೊಡ್ತಾರೆ. ಅಂಥವ್ರು ಎದ್ದು ನಿಂತ್ಕೊಳ್ರಿ, ಅಂಥವ್ರು ಎದ್ದು ನಿಂತ್ಕೊಳ್ರಿ. ಹೊಟ್ಟೆ ಒಂದು ರೀತಿ ಕಲ್ಲು ರೀತಿ ಆಗುವಂಥದ್ದು, ಅಂಥವ್ರಿಗಾಗಿ ಈಗ ನಾವು ಪ್ರಾರ್ಥಿಸೋಣ. ಗುರುಗಳು ನಾವಿಬ್ಬರು ಸೇರಿ ಧರ್ಮಸಭೆಗೆ ಕೊಟ್ಟಂಥ ಗುರುಗಳಿಗೆ ಅಧಿಕಾರ, ದೇವರ ಸೇವೆ ಮಾಡುತ್ತಿರುವ ನನಗೆ ಕೊಟ್ಟ ಅಧಿಕಾರ, ನಾವಿಬ್ಬರು ಸೇರಿ ಈಗ ಹೊಟ್ಟೆಯ ಮೇಲೆ ಕ್ರಿಸ್ತನ ರಕ್ತ, ಯೇಸುವಿನ ನಾಮದ ಶಕ್ತಿ ಅರಿಲಿಕ್ಕೆ ಪ್ರಾರ್ಥಿಸ್ತೇವೆ. ನಿಂತಿರುವವರು ನಿಮ್ಮ ಹೊಟ್ಟೆಯ ಮೇಲೆ ಕೈ ಇಡ್ರಿ, ನಿಂತಿರುವವರು ನಿಮ್ಮ ಹೊಟ್ಟೆ ಮೇಲೆ ಕೈ ಇಡ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಸ್ತುತಿಸೋಣ, ಸ್ತುತಿಸೋಣ. ಹಲ್ಲೆಲೂಯ. ಶಕ್ತಿ ಯೇಸು ಮಾಡಲಿ. ಎಲ್ಲ ಕಿಡಿಗಳ ಮೇಲೆ ಎಂತ ಗಟ್ಟಿತನ ಇದ್ದಾರೆ, ಗಡಿಸ್ತನ ಇದ್ದಾರೆ. ಎಲ್ಲ ಗಡಿಸ್ತನವನ್ನು ಹೊಟ್ಟೆಯ ಭಾಗದಲ್ಲಿರುವ ಎಲ್ಲ ಗಡಿಸ್ತನ ಯೇಸು ಮಾಡಲಿ. ನಿಮ್ಮ ನಾಮದ ಮೂಲಕ ಅಪ್ಪಣೆಯುತ್ತೇನೆ. ಆ ಗಟ್ಟಿದ ಮೃದುವಾಗಿ ಪ್ರತ್ಯೇಕವಾಗಿ ಎಲ್ಲ ಮಕ್ಕಳಲ್ಲಿರುವ ಆ ಗಟ್ಟಿದನ ಹೊಟ್ಟೆ ಭಾಗದಲ್ಲಿ ಗಟ್ಟಿದನ ಎಲ್ಲ ಬಿರಿದು ಇವನ ಹೊಟ್ಟೆಯಲ್ಲಿರುವ ಗಟ್ಟೆ ಕೂಡ ಹೋಗಲಿ, ಹೋಗಲಿ. ಬರಲಿ. ಎಲ್ಲರ ಗಟ್ಟೆಗಳು ನೀರಾಗಿ ಹೋಗಲಿ. ಹೊಟ್ಟೆಯಲ್ಲಿರುವ ಗಟ್ಟಿತನ ಸಂಪೂರ್ಣವಾಗಿ ಬೆಳೆದು. ಹಲ್ಲೆಲೂಯ, 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 ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಬ್ರೈನ್ ಟ್ಯೂಮರ್ ಇರುವ ಒಬ್ಬ ವ್ಯಕ್ತಿ ಇಲ್ಲಿದ್ದಾರೆ ಅಂತ ದೇವರು ಹೇಳ್ತಾರೆ. ಅಂಥವ್ರು ಯಾರಿದ್ರೆ ದಯಮಾಡಿ ನಿಂತ್ಕೊಟ್ಟು. ಬ್ರೈನ್ ಟ್ಯೂಮರ್ ಆಗಿರುವಂಥ ಒಬ್ಬ ವ್ಯಕ್ತಿ ಇಲ್ಲಿದ್ದಾರೆ. ನಿಮ್ಮ ಅರಿವಿಗೆ ಬಂದಿದ್ದರೆ ದಯಮಾಡಿ ಎದ್ದು ನಿಂತ್ಕೊಡ್ರಿ. ಕೆಲವರಿಗೆ ಅದು ಅರಿವು ಇಲ್ಲದೇ ಇರಬಹುದು. ನಿಮಗೆ ಬ್ರೈನ್ ಟ್ಯೂಮರ್ ಕೆಲವರು ಯಾರೋ ಒಬ್ಬರು ಇಲ್ಲಿದ್ದಾರೆ, ಅವ್ರಿಗಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ, ಅಥವಾ ಗೊತ್ತಿದ್ದವರು ಇಲ್ಲೆಲ್ಲಾದರೂ ಹೋಗಿದ್ರೆ ದಯಮಾಡಿ ಎದ್ದು ನಿಂತ್ಕೊಡ್ರಿ. ಅವ್ರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಓಕೆ, ನಮ್ಮ ನೆನಪಿಗೆ ಇಲ್ಲಿ ಬಂದಿಲ್ಲ, ಅವರು ಯಾರೇ ಆಗಲಿ ನಾವು ಅವ್ರಿಗಾಗಿ ಪ್ರಾರ್ಥಿಸೋಣ. ಕೈ ಎತ್ತಿ ಸ್ತುತಿಸ್ರಿ. ಹಾಲೆಲೂಯ, ಹಾಲೆಲೂಯ. ಬ್ರೈನ್ ಟ್ಯೂಮರ್ಗಳು ಯೇಸು ನಾಮದಲ್ಲಿ ಸೌಖ್ಯ ಹೊಂದಲಿ, ಯೇಸು ನಾಮದಲ್ಲಿ ಸ್ವಸ್ಥ ಹೊಂದಲಿ, ಯೇಸು ನಾಮದಲ್ಲಿ ಸೌಖ್ಯ ಹೊಂದಲಿ. ಎಲ್ಲ ಬ್ರೈನ್ ಟ್ಯೂಮರ್ಗಳು ಯೇಸು ನಾಮದಲ್ಲಿ ಕರಗಲಿ. ಎಲ್ಲ ಶಕ್ತಿಯನ್ನು ಎಲ್ಲರಿಗೂ ಕೂಡ
ಅದ್ಭುತ ಶಕ್ತಿ ನೀಡಿರಿ ಸ್ವಾಮಿ, ನೀಡಿರಿ ಸ್ವಾಮಿ, ನೀಡಿರಿ. ಹಾಲೆಲೂಯ, 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 ಹಾಲೆಲೂಯ. ಎಸ್ 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 ಎಸ್. ಉಸಿರಾಟಕ್ಕೆ ತೊಂದರೆ ಇರುವವರು ದಯಮಾಡಿ ಎದ್ದು ನಿಂತ್ಕೊಡ್ರಿ. ಉಸಿರಾಟಕ್ಕೆ ತೊಂದರೆ ಇರುವ ವ್ಯಕ್ತಿಗಳು ದಯಮಾಡಿ ಎದ್ದು ನಿಂತ್ಕೊಡ್ರಿ. ಆಸ್ಮಾ ಪೇಷಂಟ್ಸ್ ಇದ್ದರೆ ಎದ್ದು ನಿಂತ್ಕೊಡ್ರಿ. ಬೇಗ 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 ಬೇಗ. ಉಸಿರಾಟಕ್ಕೆ ತೊಂದರೆ ಇರುವ ವ್ಯಕ್ತಿಗಳು ನಿಮ್ಮ ಶ್ವಾಸಕೋಶದ ಮೇಲೆ ಕೈ ಇಡ್ರಿ. ಅಲ್ಲಿಗೆ ದೇವರ ಶಕ್ತಿಯನ್ನು ನಾವು ಈಗ ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಉಳಿದವರು ಸುಮ್ಮನೆ ಕೂರಬೇಡ್ರಿ, ಪ್ರಾರ್ಥಿಸೋಣ. ಎಲ್ಲರೂ ಸ್ತುತಿ ಮಾಡ್ರಿ. ಹಾಲೆಲೂಯ, 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 ಹಾಲೆಲೂಯ. ಯೇಸುವಿನ ನಾಮದಲ್ಲಿ ಶ್ವಾಸಕೋಶದ ಮೇಲೆ ನಿಮ್ಮ ಬೆಂಕಿ ಚಲಿಸಲಿ. ರೋಗದ ಬಾಧೆಗಳನ್ನು ಗುಣಪಡಿಸಿರಿ ಸ್ವಾಮಿ. ಎಂತ ರೋಗ ಕೆಟ್ಟ ಗಂಟುಗಳಿದ್ದಾರೆ, ಎಂತ ಕೆಟ್ಟ ಬಾಧೆಗಳಿದ್ದಾರೆ, ಆ ರೋಗದಿಂದ ಅವರಿಗೆ ಉಪಶಮನ ಕೊಡಿರಿ ಸ್ವಾಮಿ. ಎಲ್ಲ ಮಕ್ಕಳನ್ನು ಮುಟ್ಟಿರಿ ಸ್ವಾಮಿ. ರೋಗವು ಹಿರಿದು ಬೀಳಲು ಸ್ವಾಮಿ. ಅದೇ ಸಮಯದಲ್ಲಿ ನಿಮ್ಮ ಇದೇ ಸಮಯಕ್ಕೆ ಆ ರೋಗ ಇವರನ್ನು ಬಿಟ್ಟು ಹೋಗಲು ಸ್ವಾಮಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಕೂತ್ಕೊಳ್ಳಿ. ಹೃದಯ ರೋಗಿಗಳು ಎದ್ದು ನಿಂತ್ಕೊಡ್ರಿ. ಹೃದಯ ತೊಂದರೆ ಇರೋ ರೋಗಿಗಳು ದಯಮಾಡಿ ಎದ್ದು ನಿಂತ್ಕೊಡ್ರಿ. ಹೃದಯ ತೊಂದರೆ ಇರೋರು ದಯಮಾಡಿ ಎದ್ದು ನಿಂತ್ಕೊಡ್ರಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ಉಳಿದವರು ಪ್ರಾರ್ಥಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಹೃದಯದ ಮೇಲೆ ಕರ್ತನ ಬೆಂಕಿ ಚಲಿಸಲಿ. ಹೃದಯದ ಮೇಲೆ ಕರ್ತನ ಬೆಂಕಿ ಚಲಿಸಲಿ. ಹೃದಯದ ಎಲ್ಲ ಕಾಯಿಲೆಗಳು, ರೋಗಗಳು, ಕಟ್ಟಗಳು ಯೇಸುವಿನ ನಾಮದಲ್ಲಿ ಬೆಚ್ಚಲಿ. ಹಾಲೆಲೂಯ, 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 ಶಕ್ತಿ ಸಂಪೂರ್ಣವಾಗಿ ಬಿರಿಯಲ್ ಸ್ವಾಮಿ. ಕೂತ್ಕೊಳ್ಳಿ. ಕ್ಯಾನ್ಸರ್ ರೋಗಿಗಳಿದ್ರೆ ದಯಮಾಡಿ ಎದ್ದು ನಿಂತ್ಕೊಡ್ರಿ. ನಿನ್ನೆ ನಮಗೊಂದು ಮೆಸೇಜ್ ಬಂದಿತ್ತು. ಯಾರೋ ಒಬ್ಬರಿಗೆ ಸ್ತ್ರೀಗೆ ಅಲ್ಲ ಸ್ತ್ರೀಯೋ ಪುರುಷನೋ ಗೊತ್ತಿಲ್ಲ, ಅವರು ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಇಲ್ಲಿ ಅಂತ. ಎಲ್ಲರೂ ಅವರ ಮೇಲೆ ಕೈ ಎತ್ತಿರಿ, ಅವರ ಮೇಲೆ ಕೈ ಎತ್ತಿರಿ. ಪ್ರಾರ್ಥಿಸೋಣ, ಪ್ರಾರ್ಥಿಸೋಣ. ಕರ್ತನ ಕೃಪೆ ಅವರ ಮೇಲೆ ಇಳಿದು ಬರಲಿಕ್ಕಾಗಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥಿಸೋಣ ಪ್ರಿಯರೇ ಎಲ್ಲರೂ. ಹಾಲೆಲೂಯ. ಯೇಸು ನಾಮದಲ್ಲಿ ಕ್ಯಾನ್ಸರ್ ರೋಗವನ್ನು ಯೇಸು ನಾಮದಲ್ಲಿ ಆಧರಿಸುತ್ತೇವೆ. ಬ್ಯಾಕ್ಟೀರಿಯಾಗಳು ಯೇಸು ನಾಮದಲ್ಲಿ ಸಾಯಲಿ. Hallelujah, 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 ದಯಮಾಡಿ ಎದ್ದು ನಿಂತ್ಕೊಳ್ಳಿ. ಸಣ್ಣ ಪುಟ್ಟ ಎಲ್ಲ ರೋಗಗಳಿಗಾಗಿ ಸಮಯದಲ್ಲಿ ಎಲ್ಲರಿಗೆ ಪ್ರಾರ್ಥಿಸಲಾಗುವುದು. ತದನಂತರ ಪವಿತ್ರಾತ್ಮರ ಅಭಿಷೇಕವನ್ನು ಕುರಿತು, ಪವಿತ್ರಾತ್ಮರು ಯಾರು, ಅವರು ಯಾಕೆ ಈ ಭೂಮಿಗೆ ಯೇಸು ಸ್ವಾಮಿಯವರು ಕಳಿಸಿಕೊಟ್ಟರು, ಅವರು ಹೇಗೆ ನಮ್ಮನ್ನು ನಡೆಸಿದರು ಎಂಬುದಾಗಿ ನಾವು ಆರಾಧಿಸಲಿಕ್ಕೆ ಹೋಗ್ತೇವೆ. ನಿಮಗೆ ಎಲ್ಲೆಲ್ಲಿ ರೋಗಗಳಿದೆ, ಎಲ್ಲೆಲ್ಲಿ ನೋವಿದೆ, ಅಲ್ಲೆಲ್ಲ ನಿಮ್ಮ ಬಲಗೈನಿಟ್ಟು ಪ್ರಾರ್ಥಿಸಿರಿ. ತಲೆ ನೋವಿರುವವರು ತಲೆ ಮೇಲೆ ಕೈ ಇಡ್ರಿ. ಕಿವಿ ನೋವಿರುವವರು ಕಿವಿ ಮೇಲೆ ಕೈ ಇಡ್ರಿ. ಸೊಂಟ ನೋವಿರುವವರು, ಕಾಲು ನೋವಿರುವವರು ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ಕೈ ಇಡ್ರಿ. ನಿಜವಾಗಿ ವಹಿಸಿಕೊಂಡ ನಾಥ ನಮ್ಮ ಬಾಧೆಗಳನ್ನು, ಹೊರೆಯಂತೆ ಹೊತ್ತ ನಾಥ ನಮ್ಮ ಕಷ್ಟ ಸಂಕಟಗಳನ್ನು ನಾವು ಭಾವಿಸಿದಾದರೂ ಏನು ಆತ ದೇವರಿಂದ ಬಾಧಿತನೆಂದು, ದಂಡನೆಗೆ ಗುರಿಯಾದವನು, ತಿರಸ್ಕೃತನಾದವನೆಂದು, ಗಾಯಗೊಂಡ ನಾಥ ನಮ್ಮ ಪಾಪಗಳ ನಿಮಿತ್ತ, ಜರ್ಜರಿತನಾದ ನಮ್ಮ ದ್ರೋಹಗಳ ದೆಸೆಯಿಂದ, ಶಿಕ್ಷೆಗೊಳಗಾದ ನಮ್ಮ ರಕ್ಷೆಗಾಗಿ, ಪೆಟ್ಟು ತಿಂದ ನಮ್ಮ ಸ್ವಸ್ಥತೆಗಾಗಿ ಎಂಬ ಯೆಶಾಯ ಪ್ರವಾದಿಯ 53ನೇ ಅಧ್ಯಾಯದಲ್ಲಿರುವ ಯೇಸುವಿನ ಗಾಯಗಳಿಂದ ಈಗ ಬಿಡುಗಡೆ. ಎಲ್ಲರೂ ಸ್ತುತಿಸೋಣ. ಹಲ್ಲೆಲೂಯ, 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 ಹಲ್ಲೆಲೂಯ. ಎಲ್ಲ ರೋಗಿಗಳು
ಯೇಸು ನಾಮದಲ್ಲಿ ಸೌಖ್ಯ ಹೊಂದಲಿ. ಎಲ್ಲ ಕೆಟ್ಟ ರೋಗ ಬಾಧೆಗಳು ತೆಗೆದು ಬೀಳಲಿ ಸ್ವಾಮಿ. ಆಮೆನ್. ಎಲ್ಲ ಕೆಟ್ಟ ಬಾಧೆಗಳು ಇಲ್ಲಿನ ತೊಲಗಲಿ ಸ್ವಾಮಿ. ಆಮೆನ್. ಯೇಸುವಿನಲ್ಲಿ ಎಂತ ರೋಗದ ಕೆಟ್ಟ ಶಕ್ತಿ ಅವರ ಜೀವನದಲ್ಲಿ ಬೇರಿರುವುದು ಅದನ್ನು ಕಿತ್ತು ತೆಗೆದಿದ್ದೇವೆ ಸ್ವಾಮಿ. ಆಮೆನ್. ಯೇಸುವಿನಲ್ಲಿ ಎಂತ ರೋಗ ಅವರ ಬಾಡಿ ಎಷ್ಟೋ ವರ್ಷದಿಂದ ಅವರನ್ನು ಕಾಡಿದೆ ಆದರೆ ಆ ಎಲ್ಲ ರೋಗದ ಬೇರುಗಳನ್ನು ಕಿತ್ತು ಹೋಗುತ್ತೇನೆ ಸ್ವಾಮಿ. Hallelujah, Swami. Hallelujah. 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 Yes. ನಿಮ್ಮ ಅಮಲದ ರಕ್ತ ಯೇಸುವಿನಲ್ಲಿ ಅವರ ಮೇಲೆ ಇಳಿಯಲಿ ಸ್ವಾಮಿ. ಆಮೇಲೆ ಸಂಪೂರ್ಣ ಸುರಿಸಲಿ ಸ್ವಾಮಿ. ಸುರಿಯಲಿ ಸ್ವಾಮಿ. ಸುರಿಯಲಿ. Hallelujah. 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 ಯೇಸುವಿನ ರಕ್ತವು ನಿಮ್ಮ ಮೇಲೆ ಸುರಿಯುವ ಸಮಯ ಸಂಪೂರ್ಣವಾಗಿ ಸುರಿಯಲಿ. Hallelujah. 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 ಗೀತೆ ಹಾಡಿ ದೇವರನ್ನು ಸ್ತುತಿಸೋಣ. ಗೀತೆಯನ್ನು ಹಾಡುವಾಗ ಅನೇಕರಿಗೆ ಬಿಡುಗಡೆ ಸಿಗುತ್ತೆ. ಅನೇಕರಿಗೆ ಬಿಡುಗಡೆ ಸಿಗುವ ಸಮಯ. ಗೀತೆಯನ್ನು ಹಾಡಿ ಕರಗಳನ್ನು ತಟ್ಟಿ ದೇವರಿಗೆ ನಾವು ವಂದನೆಗಳನ್ನು ಸಲ್ಲಿಸೋಣ. ಅಗ್ನಿಯಾದವರೇ ಊರಿ ಬೆಂಕಿಯ ಬನ್ನೀರಪ್ಪ, ನೀವೀಗಲೇ ಬರಲು ದುಷ್ಟ ಶಕ್ತಿಯೆಲ್ಲ ನಡುಗುವುದು. ಚಪ್ಪಾಳೆ ಚಪ್ಪಾಳೆ. ಅಗ್ನಿಯಾದವರೇ ಊರಿ ಬೆಂಕಿಯಾಗಿ ಬಂದಿರಪ್ಪ, ನೀವೀಗಲೇ ಬರಲು ದುಷ್ಟ ಶಕ್ತಿಯೆಲ್ಲ ನಡುಗುವುದು. ಅಗ್ನಿಯಾದವರೇ ಊರಿ ಬೆಂಕಿಯಾಗಿ ಬಂದಿರಪ್ಪ, ನೀವೀಗಲೇ ಬರಲು ದುಷ್ಟ ಶಕ್ತಿಯೆಲ್ಲ ನಡುಗುವುದು. ಅಗ್ನಿಯೇ 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 ಪರಿಶುದ್ಧ ಅಗ್ನಿ ದೇವರಾಗ್ನಿ ಪಾವನ ಅಗ್ನಿ ದಹಿಸುವ ಅಗ್ನಿ. ಪರಿಶುದ್ಧ ಅಗ್ನಿ ದೇವರಾಗ್ನಿ ಪಾವನ ಅಗ್ನಿ ದಹಿಸುವ ಅಗ್ನಿ. ಪರಿಶುದ್ಧ ಅಗ್ನಿ ದೇವರಾಗ್ನಿ ಪಾವನ ಅಗ್ನಿ ದಹಿಸುವ ಅಗ್ನಿ. ಅಗ್ನಿಯಾದವರೇ ಊರಿ ಬೆಂಕಿಯಾಗಿ ಬಂದಿರಪ್ಪ, ನೀವೀಗಲೇ ಬರಲು ದುಷ್ಟ ಶಕ್ತಿಯೆಲ್ಲ ನಡುಗುವುದು. ಜೀವಜಲ ಇಳಿದು ಬರಲಿ, ನಲ್ಲೇಸುವೆ ಅಗ್ನಿ ಜ್ವಾಲೆ ಇಳಿದು ಬರಲಿ. ಜೀವಜಲ ಇಳಿದು ಬರಲಿ, ನಲ್ಲೇಸುವೆ ಅಗ್ನಿ ಜ್ವಾಲೆ ಹರಿದು ಬರಲಿ. ಅಗ್ನಿಯೇ 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 ಪರಿಶುದ್ಧಾತ್ಮಿ ದೇವರಾತ್ರಿ ಪಾವನಾತ್ಮಿ ದಹಿಸುವಾಗ್ನಿ. ಪರಿಶುದ್ಧಾತ್ಮಿ ದೇವರಾತ್ರಿ ಪಾವನಾತ್ಮಿ ದಹಿಸುವಾಗ್ನಿ. ಅಗ್ನಿಯಾದವರೇ ಊರಿ ಬೆಂಕಿಯಾಗಿ ಬಂದಿರಪ್ಪ, ನೀವೀಗಲೇ ಬರಲು ನನ್ನ ರೋಗವೆಲ್ಲ ನೀಗುವುದು. ಅಗ್ನಿಯೇ 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 ಪರಿಶುದ್ಧಾತ್ಮಿ ದೇವರಾತ್ಮಿ ಪಾವನಾತ್ಮಿ ದಹಿಸುವಾಗ್ನಿ. ಪರಿಶುದ್ಧಾತ್ಮಿ ದೇವರಾತ್ಮಿ ಪಾವನಾತ್ಮಿ ದಹಿಸುವಾಗ್ನಿ. ಅಗ್ನಿಯಾದವರೇ ಊರಿ ಬೆಂಕಿಯಾಗಿ ಬಂದಿರಪ್ಪ,
ದೇವಿಗಳೇ ಬರಲು ದುಷ್ಟ ಶಕ್ತಿಯೆಲ್ಲ ನಡುಗುವುದು. ಅಗ್ನಿಯೇ 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 ಅಗ್ನಿಯೇ. ರೋಗವೆಲ್ಲ ನೀಗಿ ಹೋಗಲಿ, ಯೇಸುವೆ ವ್ಯಾಧಿಗಳೆಲ್ಲ ನೀಗಿ ಹೋಗಲಿ. ರೋಗವೆಲ್ಲ ನೀಗಿ ಹೋಗಲಿ, ಯೇಸುವೆ ವ್ಯಾಧಿಗಳೆಲ್ಲ ನೀಗಿ ಹೋಗಲಿ. ಅಗ್ನಿಯೇ 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 ಅಗ್ನಿ ಅಗ್ನಿ ಪರಿಶುದ್ಧಾತ್ಮಿ ದೇವರಾತ್ಮಿ ಪಾವನಾತ್ಮಿ ನೈಸುವಾತ್ಮಿ ಪರಿಶುದ್ಧಾತ್ಮಿ ದೇವರಾತ್ಮಿ ಪಾವನಾತ್ಮಿ ನೈಸುವಾತ್ಮಿ ಪರಿಶುದ್ಧಾತ್ಮಿ ದೇವರಾತ್ಮಿ ಪಾವನಾತ್ಮಿ ನೈಸುವಾತ್ಮಿ ಪರಿಶುದ್ಧಾತ್ಮಿ ದೇವರಾತ್ಮಿ ಪಾವನಾತ್ಮಿ ನೈಸುವಾತ್ಮಿ ಪರಿಶುದ್ಧಾತ್ಮಿ ದೇವರಾತ್ಮಿ ಪಾವನಾತ್ಮಿ ನೈಸುವಾತ್ಮಿ. ಅಗ್ನಿಯಾದವರೇ ಉರಿಯಾಗಿ ಬಂದಿರಮ್ಮ, ದೇವಿಗಳು ಬರಲು ಎಲ್ಲ ರೋಗವೆಲ್ಲ ನೀಗುವುದು. ಅಗ್ನಿಯಾದವರೇ ಉರಿಯಾಗಿ ಬಂದಿರಮ್ಮ, ದೇವಿಗಳು ಬರಲು ಎಲ್ಲ ರೋಗವೆಲ್ಲ ನೀಗುವುದು. ಅಗ್ನಿಯೇ 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 ಉರಿಯಿರಿ, ಅಗ್ನಿಯೇ ಅಗ್ನಿಯೇ ಉರಿಯಿರಿ, ಅಗ್ನಿಯೇ 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 ಉರಿಯಿರಿ, ಅಗ್ನಿಯೇ ಅಗ್ನಿಯೇ ಬಳ್ಳಾರಿಯಲ್ಲಿ ಆರಾಧನೆಯಲ್ಲಿ ದೇವರು 11 ಜನರ ಹೆಸರನ್ನು ಕರೆದಿದ್ರು. ಇದೇ ಫಾದರ್ ನಾವಿರುವ ಸಂದರ್ಭದಲ್ಲಿ ಯೇಸು ಸ್ವಾಮಿಯವರು ಆರಾಧನೆಯಲ್ಲಿ 11 ಜನರ ಹೆಸರನ್ನು ಕರೆದರು. ಇಲ್ಲಿ ಯಾರ ಹೆಸರನ್ನು ಕರಿಬೇಕೆಂದು ದೇವರಿಗಿದೆಯೋ ನಾವು ಪ್ರಾರ್ಥಿಸೋಣ. ನಾನೀಗ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಯೇಸು ಸ್ವಾಮಿಯವರೇ, ನಿಮ್ಮ ಜನರು ಅದ್ಭುತಗಳನ್ನು ಬಯಸುತ್ತಾರೆ, ಅತಿಶಯಗಳನ್ನು ಬಯಸುತ್ತಾರೆ. ದೇವ, ಇವರಲ್ಲಿರುವ ಅಂಧಕಾರದ ಪೊರೆಗಳು ತೆರೆಯಲ್ಪಡಲಿ ಸ್ವಾಮಿ. ಇಲ್ಲಿ ಯಾರ ಹೆಸರನ್ನು ಕರೆಯಬೇಕೆಂಬುದಾಗಿ ನಿಮ್ಮ ಚಿತ್ತವಿದೆಯೋ ಕರೆಯಿರಿ, ಅದು ನಿಮ್ಮ ಚಿತ್ತ. ಯೇಸು ಸ್ವಾಮಿಯವರ ನಿಮ್ಮ ನಾಮದಲ್ಲಿ ನನ್ನ ತಂದೆಯಲ್ಲಿ ಪ್ರಾರ್ಥಿಸ್ತೇನೆಪ್ಪ. ನನ್ನ ಹೆಸರಿನಲ್ಲಿ ಏನೇ ಕೇಳಿಕೊಂಡರೂ ನನ್ನ ತಂದೆಯು ದಯಪಾಲಿಸುವರೆಂಬುದಾಗಿ ನುಡಿದ ದೇವರೇ, ಗಾಬ್ರಿಯೇಲ್ ದೇವದೂತರೇ, ಇದೋ ಇಲ್ಲಿರುವ ದೇವರಿಗೆ ಪ್ರಿಯರಾದ ಮಕ್ಕಳ ಹೆಸರನ್ನು ನಮಗೆ ತಿಳಿಯಪಡಿಸಿರಿ. ತಂದೆಯಾದ ದೇವರೇ, ನೀವು ಪ್ರೀತಿಯಿಂದ ಕರೆಯುವ ಮಕ್ಕಳ ಹೆಸರನ್ನು ನೀವು ಅನುಗ್ರಹಿಸಿರಿ. ಎಲ್ಲರೂ ಕರಗಳನ್ನು ಮೇಲೆತ್ತಿರಿ. ಯೇಸು ಸ್ವಾಮಿ, ಪೇತ್ರ ಅಂತ ಕರೆದರು,
ಸಮುವೇಲನೇ ಎಂಬುದಾಗಿ ಕರೆದರು, ಸೀಮೋನ ಸೀಮೋನನೇ ಎಂಬುದಾಗಿ ಕರೆದರು, ಜಕಾಯನೇ ಅಂತ ಕರೆದರು, ಮಾರ್ಥ ಮರಿಯಳನ್ನು ಹೆಸರಿಡಿದು ಕರೆದರು. ಇದು ಹೇಳಿ, ಸ್ವಾಮಿ ನನ್ನನ್ನು ಕರೆಯಿರಿ ಅಂತ ಹೇಳಿ, ನನ್ನ ಮಕ್ಕಳನ್ನು ಕರೆಯಿರಿ ಅಂತ ಹೇಳಿ. ಯಾರು ದೇವರಿಂದ ದೂರ ಆಗಿದ್ದಾರೆ ಅವರ ಹೆಸರುಗಳನ್ನಿಟ್ಟು ಪ್ರಾರ್ಥಿಸಿರಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸು ನಾಮದಲ್ಲಿ ಕರ್ತನ ದರ್ಶನಗಳ ಮೂಲಕ, ಸಂದೇಶಗಳ ಮೂಲಕ ಹೆಸರುಗಳನ್ನು ನೀಡಿ ನೀವು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಕರ್ತನೆ, ಇದು ನಿನ್ನ ಚಿತ್ತ ನೆರವೇರಲಿ. ಕರ್ತನೆ, ನಿನ್ನ ಚಿತ್ತ ನೆರವೇರಲಿ. ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇನಪ್ಪ. ಓರಬ ಶರಬ, ಎಲ್ಲವೂ ನಿಮ್ಮ ಚಿತ್ತ ಸ್ವಾಮಿ, ಎಲ್ಲವೂ ನಿನ್ನ ನಾಮ ಸ್ವಾಮಿ. ನಿಮ್ಮ ನಾಮದ ಮಹಿಮೆಗಾಗಿ ಪ್ರಾರ್ಥಿಸ್ತೇನಪ್ಪ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಸ್ವರ್ಗೀಯ ತಂದೆಯೇ, ಆಮೇನ್. ದಯಮಾಡಿ ಕೂತ್ಕೊಳ್ಳಿ. ಇನ್ನು ಮುಂದೆ ಗುರುಗಳು ಪವಿತ್ರಾತ್ಮರ ಬಗ್ಗೆ ನಮಗೆ ತಿಳಿಸಲಿಕ್ಕಿದ್ದಾರೆ. ಪವಿತ್ರಾತ್ಮರು ಯಾಕೆ ಈ ಭೂಮಿಗೆ ಬಂದರು, ಯೇಸು ಸ್ವಾಮಿ ಯಾಕೆ ಪೋಷಕರನ್ನು ಕಳಿಸಿದರು, ಪವಿತ್ರಾತ್ಮರ ಅಭಿಷೇಕ ಪಂಚಶತಮ ದಿನದ ಕುರಿತು ಈಗ ಗುರುಗಳು ನಮಗೆ ಬೋಧಿಸಲಿದ್ದಾರೆ. ದಯಮಾಡಿ ಸಹನೆಯಿಂದ ಕೇಳಿ, ನಂತರ ಅಭಿಷೇಕದ ಪ್ರಾರ್ಥನೆಗೆ ಹೋಗಲಿಕ್ಕಿದ್ದೇವೆ. Praise the Lord. Hallelujah. 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 ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. Hallelujah. 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 ಪ್ರಿಯ ಸಹೋದರ ಸಹೋದರರೇ, ಸಂತ ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 15ನೇ ವಚನ. ನೀವು ನನ್ನನ್ನು ಪ್ರೀತಿಸಿದೇ ಆದರೆ ಮತ್ತೆ ನನ್ನ ಕಟ್ಟಳೆಗಳನ್ನು ನೀವು ಪಾಲಿಸಿದ್ದೇ ಆದರೆ ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಬಿಡುವುದಿಲ್ಲ. ನಾನು ನಿಮಗೆ ಸಹಾಯ ಮಾಡಲು ಒಬ್ಬ ಸಹಾಯದಾತನನ್ನು ಕಳಿಸ್ತೇನೆ. ಐ ವಿಲ್ ಸೆಂಡ್ ಯು ಎ ಹೆಲ್ಪರ್ ಟು ಯು. ಸಹಾಯ ಮಾಡಲಿಕ್ಕೆ ನಿಮ್ಮೊಟ್ಟಿಗಿರಲು ಸಹಾಯಕನ ನಾನು ಕಳಿಸ್ತೇನೆ. ಅವರೇ ಆಗಿದ್ದಾರೆ ಪವಿತ್ರಾತ್ಮರು. ಆ ಪವಿತ್ರಾತ್ಮರು ನಿಮ್ಮಲ್ಲಿ ಬಂದಾಗ ಅವರು ಸದಾಕಾಲ ನಿಮ್ಮಲ್ಲಿರುವರು. ಆದ್ದರಿಂದಾಗಿ ನಾವು ಈ ಪವಿತ್ರಾತ್ಮರು ಪಡೆದುಕೊಂಡ ಮೇಲೆ ಆ ಪವಿತ್ರಾತ್ಮರು ಸದಾ ನಮ್ಮೊಡನೆ ಇರುತ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂಥ ಆಶ್ವಾಸನೆ ಕೊಟ್ಟ ದೇವರಿಗೆ ಕೈ ಚಪ್ಪಾಳೆ ತಟ್ಟಿ, ನಾವು ಕೈ ಚಪ್ಪಾಳೆ ತಟ್ಟಿ ಯೇಸುವಿಗೆ ಸ್ತುತಿಯನ್ನು ಸಲ್ಲಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ನನ್ನ ಕಟ್ಟಳೆಯನ್ನು ಪಾಲಿಸಿ, ನನ್ನ ಕಟ್ಟಳೆಯನ್ನು ಪಾಲಿಸಿ ಸಂಪೂರ್ಣವಾಗಿ ನೀವು ನನ್ನನ್ನು ಪ್ರೀತಿಸಿದ್ದೇ ಆದರೆ, ಇದು 2 ಕಂಡೀಷನ್ ನಮಗೆ ಅವರು ಕೊಡುತ್ತಾರೆ. ಇವತ್ತು ನಾವು 3 ದಿನದ ಈ ಧ್ಯಾನದಲ್ಲಿ ಕಡೆಯ ಹಂತದಲ್ಲಿದ್ದೇವೆ, ಅಂತಿಮ ಹಂತದಲ್ಲಿದ್ದೇವೆ. ಈ ಅಂತಿಮ ಹಂತದಲ್ಲಿ ನಮ್ಮನ್ನು ಯೇಸು ಅನಾಥರನ್ನಾಗಿ ಬಿಟ್ಟು ಬಿಡಲು ಬಯಸುವುದಿಲ್ಲ. ಅದರ ಬದಲು ನಮ್ಮನ್ನು ಸಂಪೂರ್ಣವಾಗಿ ಅವರ ಆತ್ಮದ ಮೂಲಕ ಅವರ ಸಾಕ್ಷಿಗಳಾಗಲು ಕಳಿಸುತ್ತಿದ್ದಾರೆ. ಸಾಕ್ಷಿಗಳಾಗಿ ಹೋಗಬೇಕಾದರೆ ನಾವು ಆತ್ಮದ ಶಕ್ತಿಯನ್ನು ನಮ್ಮಲ್ಲಿ ಒಗ್ಗೂಡಿಸಿಕೊಂಡು ಹೋಗಬೇಕು. ಮುಂದಕ್ಕೆ ಯೇಸು ಸ್ವಾಮಿ ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯ 12ನೇ ವಚನದಲ್ಲಿ ನಮಗೆ ಹೇಳಿದ್ದಾರೆ, ನೀವು ನಾನು ಮಾಡಿದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬಲ್ಲಿರಿ, ಮಾತ್ರವಲ್ಲದೆ ಅದಕ್ಕಿಂತ ಮಿಗಿಲಾದ ಕೆಲಸ ಕಾರ್ಯಗಳನ್ನು ನೀವು ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯವಿದೆ. ಅದಕ್ಕಿಂತ ಮಿಗಿಲಾದ ಕೆಲಸ ಕಾರ್ಯಗಳನ್ನು ನಿಮಗೆ ಮಾಡಲಿಕ್ಕೆ ಸಾಧ್ಯವಿದೆ. ಇದು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ತನ್ನ ಶಿಷ್ಯರೊಡನೆ ಇದ್ದಾಗ ಎಲ್ಲರೊಟ್ಟಿಗೆ ಸ್ಪಂದಿಸುತ್ತಿದ್ರು, ಎಲ್ಲರಿಗೆ ಬೇಕಾದ ಉತ್ತಮ ಆರೋಗ್ಯ ನೀಡಿದ್ರು, ಅವರ ಅಗತ್ಯಗಳನ್ನು ಪೂರೈಸಿದರು. ಯಾವಾಗ ಕೂಡ ಯೇಸು ಸ್ವಾಮಿ ನಾಳೆ ಬನ್ನಿ, ನಾಳೆದು ಬನ್ನಿ, ಇವತ್ತು ಆಗುವುದಿಲ್ಲ, ಇಂಥ ಟೈಮ್ಗೆ ಬನ್ನಿ ಅಂತ ಹೇಳಲಿಲ್ಲ. ಯೇಸು ಸ್ವಾಮಿಗೆ ಕೇಳಿದನ್ನು ಅದೇ ಸಮಯದಲ್ಲಿ ದಯಪಾಲಿಸಿದ್ದಾರೆ. ಅದನ್ನು ನಾವು ನೋಡಿದ್ದೇವೆ ಯೇಸುವಿನ ಸೂಚಕ ಕಾರ್ಯಗಳಲ್ಲಿ. ಇವತ್ತು ಯೇಸು ಸ್ವಾಮಿ ನಮಗೆ ಹೇಳ್ತಾರೆ, ನೀವು ನಾನು ಮಾಡಿದ ಕೆಲಸ ಕಾರ್ಯಗಳನ್ನು ಮಾಡಬಲ್ಲಿರಿ. ನೀವು ನನ್ನ ಕೆಲಸ ಕಾರ್ಯಗಳನ್ನು ನೋಡಿದ್ದೀರಿ, ಅದನ್ನು ಮಾಡಬಲ್ಲಿರಿ. ಆದರೆ ಅದಕ್ಕಿಂತ ಮಿಗಿಲಾದ ಕೆಲಸ ಕಾರ್ಯಗಳನ್ನು ನೀವು ಮಾಡಬಲ್ಲಿರಿ. ಯಾಕಂತ ಹೇಳಿದರೆ, ನಾನು ಹೋದ ಮೇಲೆ ನಿಮಗೆ ಸಹಾಯ ಮಾಡಲು ಸಹಾಯಕನನ್ನು ನಾನು ಕಳಿಸ್ತೇನೆ. ಆ ಸಹಾಯಕ ನಿಮಗೆ ನಿಮ್ಮ ಜೀವನ ಯಾವ ರೀತಿ ಮಾರ್ಪಡಿಸಬೇಕು ಎಂಬುದಾಗಿ ತಿಳಿಸುತ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಹಾಯಕರು ನಮ್ಮೊಡನಿದ್ದಾಗ ನಾವು ಎಂತೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬಹುದು ಎಂಬುದನ್ನು ಯೇಸು ಕ್ರಿಸ್ತರು ಮತ್ತಾಯನ ಶುಭ ಸಂದೇಶ
10ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳಿದ್ದಾರೆ. ಯಾರಿಗೆ ಅದ್ರ ಸಿಕ್ಕಿದ್ರೆ ತೆಗೀರಿ. ಮತ್ತಾಯನ ಶುಭ ಸಂದೇಶ 10ನೇ ಅಧ್ಯಾಯ 8ನೇ ವಚನ ಓದಿರಿ. ಮತ್ತಾಯ 10:8. ರೋಗಿಗಳನ್ನು ಗುಣಪಡಿಸಿರಿ, ಸತ್ತವರನ್ನು ಎದ್ದು ಬದುಕಿಸಿರಿ, ಕುಷ್ಠರೋಗಿಗಳನ್ನು ದೈವಗಳನ್ನು ಬಿಡಿಸಿರಿ, ಕುಷ್ಠರೋಗಿಗಳನ್ನು ಸ್ವಚ್ಛಗೊಳಿಸಿರಿ. ಯಾವುದನ್ನು ಉಚಿತವಾಗಿ ಪಡೆದಿದ್ದೀರೋ ನೀವು ಕೂಡ ಉಚಿತವಾಗಿ ನೀಡಿರಿ. ನಾವು ಭಾಳ ಸಲ ಹೇಳ್ತೇವೆ, ಆಂಬ್ಯುಲೆನ್ಸ್ ನಂಬರ್ ಎಷ್ಟು? 108. ಮತ್ತಾಯ 10:8. 108 ಅವರು ನಮ್ಮಿಂದ ಕಲ್ತುಕೊಂಡಿದ್ದಾರೆ. ಅದನ್ನು ಕೊಂಡೋಗಿ ಎಲ್ಲ ಆಂಬ್ಯುಲೆನ್ಸಿಗೆ ಹಾಕಿಬಿಟ್ಟಿದ್ದಾರೆ. 108 ನಮಗೆ ಇನ್ನೂ ಗೊತ್ತಿಲ್ಲ ಏನು 108 ಅಂತೇಳಿ. ಹೇಳಿ 2ನೇ ಭಾಗ ಓದಿ. ಏನು ಉಚಿತವಾಗಿ? ಅದಕ್ಕಿಂತ ಮುಂಚೆ ಏನು ಉಚಿತವಾಗಿ? ಅಯ್ಯಯ್ಯೋ. ರೋಗಿಗಳನ್ನು ಗುಣಪಡಿಸಿರಿ, ಸತ್ತವರನ್ನು ಎಬ್ಬಿಸಿರಿ, ಕುಷ್ಠರೋಗಿಗಳನ್ನು ಸ್ವಚ್ಛ ಮಾಡಿರಿ, ದೈವಗಳನ್ನು ಬಿಡಿಸಿರಿ. ಮತ್ತೆ ಉಚಿತವಾಗಿ ಪಡೆದಿದ್ದೀರಿ, ಅದನ್ನು ಉಚಿತವಾಗಿ ಕೊಡಿರಿ. ಉಚಿತ ಸೇವೆ 108. ನಾವು 108 ಅಂತೇಳಿ ಎಲ್ಲಿಂದ ಬಂದಿದ್ದಪ್ಪ ಇದು? ಅಯ್ಯೋ ಎಷ್ಟು ಒಳ್ಳೆ ಮಾಡ್ತಾರಲ್ಲ, ಎಲ್ಲಿಂದ ಕಲ್ತ್ಕೊಂಡದ್ದು. ಆದರೆ ನಮಗೆ ಇನ್ನೂ ಅದು ಗೊತ್ತಿಲ್ಲ. ಯಾಕಂತೇಳಿ ನಾವು ಅದರ ಬಗ್ಗೆ ಪರಿವೆ ಮಾಡಲಿಲ್ಲ. ಯೇಸು ಕ್ರಿಸ್ತರು ಹೇಳ್ತಾರೆ, ನಾನು ಮಾಡಿದ್ದಕ್ಕಿಂತಲೂ ಮಿಗಿಲಾದ ಕೆಲಸ ಕಾರ್ಯಗಳನ್ನು ನೀವು ಮಾಡಲಿಕ್ಕೆ ಸಾಧ್ಯ. ಯಾಕಂತೇಳಿದ್ರೆ ನಿಮ್ಮಲ್ಲಿ ನಾನು ಹೋದರೂ ಕೂಡ ಅನಾಥರನ್ನಾಗಿ ಬಿಡುವುದಿಲ್ಲ. ನನ್ನ ಶಕ್ತಿ ಮತ್ತೆ ನನ್ನ ಆತ್ಮದ ಶಕ್ತಿ ಬಲವಾಗಿ ನಿಮ್ಮಲ್ಲಿ ಬರುವುದು. ಆದ್ದರಿಂದ ಬಹಳ ಕ್ರೈಸ್ತರಿಗೆ ಇದು ಗೊತ್ತಿಲ್ಲ. ನಮಗೂ ಬಹಳ ಸಲ ನಾವು ಎಣಿಸ್ತೇವೆ, ಏನಪ್ಪ ಕ್ರೈಸ್ತ ಜೀವನ, ಸ್ವಲ್ಪ ಪೂಜೆಗೆ ಹೋಗೋದು, ಆರಾಧನೆ, ಅಲ್ಪ ಸ್ವಲ್ಪ ಸೇವೆ, ನನ್ನದೇ ದೊಡ್ಡದು. ಇದು ಮಾಡಲಿಕ್ಕೆ ಎಲ್ಲರಿಗೂ ಆಗುತ್ತೆ. ಅದಕ್ಕಿಂತ ಮಿಗಿಲಾದ ಇದನ್ನು ಮಾಡಬೇಕು ನಾವು. ರೋಗಿಗಳನ್ನು ಗುಣಪಡಿಸಿರಿ. ನಿನ್ನ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ನಿನಗೆ ಸಿಕ್ಕಿದೆ ಪವಿತ್ರಾತ್ಮರ ಮೂಲಕ. ಆ ಶಕ್ತಿಯನ್ನು ಬಲವಾಗಿ ನಾವು ಉಪಯೋಗಿಸಿಕೊಳ್ಳಬೇಕು. ಅಂತ ಶಕ್ತಿ ಪಡೆಯಬೇಕಾದರೆ ನಮ್ಮಲ್ಲಿ ಕಲ್ಮಶಗಳು ಇಲ್ಲದಿರಬೇಕು. ಅದಕ್ಕೆ ನಾವು ಹೇಳ್ತೇವೆ, ಪವಿತ್ರಾತ್ಮರು ನಮ್ಮೊಳಗೆ ಬಂದಾಗ ಅತ್ಯುತ್ತಮವಾಗಿ ನಾವು ಬೆಳೆಯುತ್ತೇವೆ. ನಮ್ಮ ಯೋಜನೆಗಳಲ್ಲ, ನಿನ್ನೆ ನಾನು ಹೇಳಿದೆ, ನಮ್ಮ ಯೋಜನೆಗಳು ನಿಷ್ಫಲ, ಸಫಲವು ಯೇಸುವಿನ ಯೋಜನೆಗಳು. ಆದ್ದರಿಂದ ಯೇಸುವಿನ ಕೆಲಸ ಕಾರ್ಯಗಳಲ್ಲಿ ನಾವು ಮಗ್ನರಾಗಿರಬೇಕು. ಯೇಸುವಿನ ಕೆಲಸ ಕಾರ್ಯಗಳಿಗೆ ನಾವು ಮಗ್ನರಾಗಿದ್ದಾಗ ಪವಿತ್ರಾತ್ಮರ ಶಕ್ತಿ ಅತ್ಯುತ್ತಮವಾಗಿ ನಮ್ಮಲ್ಲಿ ಕೆಲಸ ಮಾಡೋದು. ಡಿವೈನಿಗೆ ಬಂದ ಅವರೊಬ್ಬರು ಇನ್ನೊಮ್ಮೆ ನನಗೆ ಫೋನ್ ಮಾಡಿದ್ರು. ಫಾದರ್, ಡಿವೈನಿಗೆ ಬಂದಾಗ ಎಂಥ ಶಕ್ತಿ ಫಾದರ್, ಇಡೀ ದೇಹದಲ್ಲಿ ಪವಿತ್ರಾತ್ಮರ ಶಕ್ತಿ ಉಕ್ಕಿ ಉರಿಯುತ್ತಿತ್ತು. ನಾನು ಎಷ್ಟು ಉತ್ತಮ ಆದೆ, ಎಲ್ಲ ಪಾಪಗಳನ್ನು ಬಿಟ್ಟಿದ್ದೆ, ಎಲ್ಲವನ್ನು ಬಿಟ್ಟು ಅತ್ಯುತ್ತಮವಾಗಿ ಯೇಸುವಿಗೆ ಹೋರಾಡುವ ವಾರಿಯರ್ ಆದೆ ಫಾದರ್. ಈಗ ಏನು ಹೇಳುವುದು ಫಾದರ್, ರೆಟ್ಟಿಡ್ ಆಗಿ 1-2 ತಿಂಗಳಾಯಿತು. ಈಗ ಯಾರೋ ನನಗೆ ಹೇಳಿದ್ರು ನನ್ನಲ್ಲಿ ಪವಿತ್ರ ಆತ್ಮರು ಇಲ್ಲ ಅಂತೆ. ಎಲ್ಲಿ ಹೋದ್ರು ಗೊತ್ತಿಲ್ಲ ಫಾದರ್. ನಾನು ಒಬ್ಬರ ಹತ್ರ ಹೋದೆ, ಅವ್ರು ಹೇಳಿದ್ರು ನನ್ನನ್ನು ನೋಡಿ ನಿನ್ನಲ್ಲಿ ಪವಿತ್ರಾತ್ಮರು ಇಲ್ಲ. ಆಗ ಏನು ಮಾಡಿದ್ದೀನಿ ನೀನು? ಆಗ ಅವ್ರು ಹೇಳಿದ್ರು, ಇಲ್ಲಿ ಬಾ, ನಿನ್ನಲ್ಲಿ ಪವಿತ್ರಾತ್ಮ ಇಲ್ಲ, ನಾನು ಸ್ವಲ್ಪ ಪ್ರಾರ್ಥನೆ ಮಾಡ್ತೇನೆ, ತರ್ತೇನೆ. ಪ್ರಾರ್ಥನೆ ಮಾಡಿದ್ರು, ಮತ್ತೆ ಪವಿತ್ರಾತ್ಮರು ಬಂದ್ರಂತೆ. ನಾನು ಹೇಳಿದೆ, ಓದಲಿಲ್ಲ ಬೈಬಲ್ 14ನೇ ಅಧ್ಯಾಯ 15ನೇ ವಚನ ಏನು ಹೇಳುತ್ತೆ? ಆ ಪವಿತ್ರಾತ್ಮನು ನಿಮ್ಮಲ್ಲಿ ಸದಾ ಕಾಲ ಇರುವರು. ಅದು ಹೋಗ್ಲಿಕ್ಕಲ್ಲ, ಕೆಲಸ ಮಾಡದೇ ಇರ್ಬೋದು. ಯಾಕಂತ ಹೇಳಿದ್ರೆ ಪಾಪ ಮಾಡಿದಾಗ, ತಪ್ಪು ಮಾಡಿದಾಗ, ನಾವು ಆ ದಾರಿಯಲ್ಲಿ ಇಲ್ಲದಾಗ ಪವಿತ್ರಾತ್ಮರ ಕೆಲಸ ಮಾಡದೇ ಇರಬಹುದು. ಆದರೆ ನಿಮಗೆ ಕೊಟ್ಟ ಪವಿತ್ರಾತ್ಮರ ಶಕ್ತಿ ಸಂಪೂರ್ಣವಾಗಿ ನಿಮ್ಮಲ್ಲಿ ಇರುತ್ತೆ. ಅದನ್ನು ಉಪಯೋಗಿಸಿಕೊಳ್ಳಬೇಕು. ಪ್ರಿಯ ಸಹೋದರ ಸಹೋದರರೇ, ಬಹಳಷ್ಟು ಜನರು ಪವಿತ್ರಾತ್ಮ ಶಕ್ತಿಯನ್ನು ಪಡೆಯುತ್ತಾರೆ. ಪವಿತ್ರಾತ್ಮ ಶಕ್ತಿಯನ್ನು ಪ್ರತಿಯೊಂದು ಆಧ್ಯಾತ್ಮಿಕ ಧ್ಯಾನ ಕೂಟದಲ್ಲಿ ನಾವು ಪಡೆಯುತ್ತೇವೆ. ಪ್ರತ್ಯೇಕವಾಗಿ ಪವಿತ್ರಾತ್ಮನ ಶಕ್ತಿ ಪಡೆದ ಮೇಲೆ ನಾವು ಅಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ರೋಗಿಗಳನ್ನು ಗುಣಪಡಿಸಬೇಕು, ಸತ್ತವರನ್ನು ಎಬ್ಬಿಸಬೇಕು, ಕುಷ್ಠ ರೋಗದಲ್ಲಿರೋವನ್ನು ಸ್ವಚ್ಛಗೊಳಿಸಬೇಕು,
ಮಾತ್ರವಲ್ಲದೆ ದೈವಗಳನ್ನು ಬಿಡಿಸಬೇಕು. ಇಂಥ ಶಕ್ತಿ ಯೇಸು ನಮಗೆ ಕೊಟ್ಟಿದೆ. ಇವತ್ತು ನಾವು ನೋಡ್ತೇವೆ, ಅದನ್ನು ಬಹಳಷ್ಟು ಕಡೆಗೆ ನೋಡ್ತೇವೆ, ಧ್ಯಾನಕೂಟಗಳಲ್ಲಿ ಯಥೇಚ್ಛವಾಗಿ ನೋಡ್ತೇವೆ. ನಮ್ಮಲ್ಲಿ ಅಂಥ ಶಕ್ತಿ ಇದ್ದರೆ ನಾವು ಹೋದಲ್ಲೆಲ್ಲ ನಾವು ಪ್ರಾರ್ಥನೆ ಮಾಡಿದಾಗ ದೇವರು ನಮಗೆ ಕೊಡ್ತಾರೆ. ಅದಕ್ಕಾಗಿ ಬಹಳಷ್ಟು ಜನ ಈ ದಿನಗಳಲ್ಲಿ ಹೇಳ್ತಾರೆ, ಫಾದರ್ ನಮಗಾಗಿ ಪ್ರಾರ್ಥನೆ ಮಾಡಿ, ಫಾದರ್ ಪ್ರಾರ್ಥನೆ. ನಾವೆಲ್ಲ ಪ್ರಾರ್ಥನಾಮಯಿಗಳಾಗಬೇಕಾದರೆ ಅಂಥ ಪವಿತ್ರಾತ್ಮರ ಶಕ್ತಿ ನಮ್ಮಲ್ಲಿ ಇಳಿಯಬೇಕು. ಪವಿತ್ರಾತ್ಮರ ಶಕ್ತಿ ನಮ್ಮಲ್ಲಿ ಇಳಿದಾಗ ಸಂಪೂರ್ಣದ ಪ್ರಾರ್ಥನಾಮಯಿಗಳಾಗಲು ಸಾಧ್ಯವಾಗುತ್ತದೆ. ರೋಮನರದವರಿಗೆ ಬರೆದ ಪತ್ರ 8ನೇ ಅಧ್ಯಾಯ 9ನೇ ವಚನ ಓದಿ. ರೋಮನ್ಸ್, ಸಂತ ಪೌಲರು ಬರೆದ ಪತ್ರ, ರೋಮದವರಿಗೆ ಬರೆದ ಪತ್ರ 8ನೇ ಅಧ್ಯಾಯ 9ನೇ ವಚನ ಏನು ಹೇಳುತ್ತೆ ಓದಿ. ನಿಮ್ಮಲ್ಲಿ ನಿಜವಾಗಿ ದೇವರ ಆತ್ಮವು ನೆಲೆಸಿದ್ದರೆ ನೀವು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಜೀವಿಸದೆ ಪವಿತ್ರಾತ್ಮ ಅವರ ಚಿತ್ತಕ್ಕೆ ಅನುಸಾರವಾಗಿ ಜೀವಿಸುತ್ತೀರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಚಿತ್ತಕ್ಕೆ ಅನುಸಾರವಾಗಿ ಜೀವಿಸಲು ನಮ್ಮನ್ನು ಕರೆದಿದ್ದಾರೆ ಪ್ರಿಯರೇ. ಆದ್ದರಿಂದ ಪವಿತ್ರಾತ್ಮರು ನಮ್ಮಲ್ಲಿ ಬಂದಾಗ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಾವು ಜೀವಿಸುತ್ತೇವೆ. ಮುಂದಕ್ಕೆ ಓದಿರಿ. ಯಾರಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇಲ್ಲವೋ ಕ್ರಿಸ್ತ ಯೇಸುವಿಗೆ ಸೇರಿದವನಲ್ಲ. ಕ್ರೈಸ್ತರು ಅಂತ ಹೇಳಿದ್ರೆ ಸಾಕಾಗುವುದಿಲ್ಲ. ಯಾರಲ್ಲಿ ಕ್ರಿಸ್ತರ ಆತ್ಮ ಇಲ್ವೋ ಅವನು ಕ್ರಿಸ್ತ ಯೇಸುಗೆ ಸೇರಿದವನಲ್ಲ. ಮುಂದಕ್ಕೆ, ಆದರೆ ಕ್ರಿಸ್ತ ಯೇಸು ನಿಮ್ಮಲ್ಲಿ ವಾಸಿಸಿದರೆ ಪಾಪದ ನಿಮಿತ್ತ ನಿಮ್ಮ ಶರೀರ ಮರಣಕ್ಕೆ ಗುರಿಯಾಗಿದ್ದರೂ ನೀವು ದೇವರನ್ನ ಸತ್ಸಂಬಂಧವನ್ನು ಪಡೆದಿರುವುದರಿಂದ ಪವಿತ್ರ ಆತ್ಮ ನಿಮಗೆ ಜೀವಾಳವಾಗಿರುತ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಚಪ್ಪಾಳೆ ತಟ್ಟೋಣ. ಪವಿತ್ರ ಆತ್ಮರು ನಿಮ್ಮಲ್ಲಿ ಜೀವಾಳವಾಗಿರುತ್ತಾರೆ. ನಿಮ್ಮಲ್ಲಿ ಅಂತ ಪವಿತ್ರ ಆತ್ಮರು ಜೀವಾಳವಾಗಿದ್ದಾರೆ. ಈ ಆಧ್ಯಾತ್ಮಿಕ ಧ್ಯಾನ ಕೂಟದಿಂದ ನಿಮ್ಮಲ್ಲಿ ಆ ಆತ್ಮವು ಜೀವಾಳವಾಗಿದೆ. ಅಂತ ಆತ್ಮವು ಸಂಪೂರ್ಣವಾದ ಯೇಸುವಿನ ಕೆಲಸ ಕಾರ್ಯಗಳನ್ನು, ಅದಕ್ಕಿಂತ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಈ ಪವಿತ್ರಾತ್ಮರ ವರಗಳಿಗಾಗಿ ನಾವು ಬೇಡಿಕೊಳ್ಳೋಣ. ಸಂಪೂರ್ಣವಾಗಿ ಎಲ್ಲರೂ ಎದ್ದು ನಿಲ್ಲೋಣ ಪ್ರಿಯರೇ. ಈ ಹಾಡನ್ನು, ಪವಿತ್ರಾತ್ಮ ಹಾಡನ್ನು ಹಾಡುವಾಗ ಪವಿತ್ರಾತ್ಮನೇ ನಮ್ಮ ವರಗಳನ್ನು ನಮ್ಮ ಮೇಲೆ ಸುರಿಸಿರಿ. ನಿಮ್ಮ ಆ ಉತ್ತಮವಾದ ಬೆಂಕಿಯನ್ನು ನಮ್ಮ ಮೇಲೆ ಸುರಿಸಿರಿ. ಪವಿತ್ರಾತ್ಮನ ಶಕ್ತಿ ನಮ್ಮಲ್ಲಿ ಒಗ್ಗೂಡಲಿ. ಪವಿತ್ರಾತ್ಮ ನಮ್ಮನೆ ಒಂದಾಗಲಿ. ಪವಿತ್ರಾತ್ಮರೇ ನಮ್ಮಲ್ಲಿ ಇಳಿದು ಬರಲಿ ಎಂದು ನಾವು ಪ್ರಾರ್ಥಿಸುವಾಗ ಯೇಸು ನಮಗೆ ಕೊಡುತ್ತಾರೆ ಅಂತ ಪವಿತ್ರಾತ್ಮರ ವರ. ಯೇಸು ಸ್ವಾಮಿ ನಮಗೆ ಆಶ್ವಾಸನೆ ನೀಡಿದ್ದಾರೆ. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ. ನಾನು ಹೋದರೂ ಕೂಡ ನಿಮ್ಮನ್ನು ಅನಾಥರನ್ನಾಗಿ ಬಿಡದೆ ನಿಮ್ಮಲ್ಲಿ ನಾನು ಯೇಸುವಿನ ಶಕ್ತಿ, ನನ್ನ ಆತ್ಮನ ಶಕ್ತಿಯನ್ನು ನೀಡುತ್ತೇನೆ. ಆತ್ಮನ ಶಕ್ತಿಯು ನಿಮ್ಮಲ್ಲಿ ಇಳಿದು ಬರುವಾಗ ಸಂಪೂರ್ಣವಾಗಿ ನೀವು ನಿಮ್ಮ ರಕ್ತ ಮಾಂಸದ ವ್ಯಾಮೋಹದಿಂದಲ್ಲ, ಪವಿತ್ರಾತ್ಮರ ಶಕ್ತಿಯು ನಿಮ್ಮಲ್ಲಿ ಜೀವಾಳವಾಗಿರುವುದರಿಂದಾಗಿ ನೀವು ಪವಿತ್ರಾತ್ಮ ಶಕ್ತಿ ಭರಿತರಾಗುತ್ತೀರಿ. ಅಂತ ಪವಿತ್ರಾತ್ಮರ ಶಕ್ತಿ ನಮ್ಮಲ್ಲಿ ಇಳಿದು ಬರಲಿ, ನಮ್ಮನ್ನು ಆವರಿಸಲಿ. ನಮ್ಮ ಇಡೀ ಜೀವವನ್ನು, ನಮ್ಮ ದೇಹವನ್ನು, ನಮ್ಮ ಇಡೀ ಆ ಆತ್ಮವನ್ನು, ನಮ್ಮ ಹೃದಯವನ್ನು, ನಮ್ಮ ಮನೆತನವನ್ನು ಆವರಿಸಲಿ ಎಂದು ಅವರಿಗಾಗಿ ಪವಿತ್ರಾತ್ಮನ ವರಕ್ಕಾಗಿ ಬೇಡಿಕೊಳ್ಳೋಣ. ಪಂಚಶತಮದಿನ ಅನುಗ್ರಹ ಮಳೆಯ ಪ್ರೀತಿ ಪಾತ್ರರಲ್ಲಿ ತುಂಬಿದಾತ್ಮನೇ, ಆತ್ಮಶಕ್ತಿ ಜ್ವಾಲಿಸು, ಅನುಭವವಾಗಿಸು, ಪರಿಪಾಲಿಪನೆ ನೀ ಬೇಗ ಬಾ. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಓ ಮಳೆಯಾಗ ಕೃಪೆಗಳನ್ನು ಎನ್ನಲಿ ಸುರಿಸಿಂದು.
ದಾಸನಲ್ಲಿ ಪಾವನಲೆ ಪರಮಾತ್ಮನೇ ಪಾವನಗೊಳಿಸೆನ್ನ ಪಾವನಲೆ ಪರಮಾತ್ಮನೇ ಪಾವನಗೊಳಿಸೆನ್ನ ಮಳೆಯ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆನ್ನ ಮಳೆಯ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆನ್ನ ಶತಮದಿನ ಅನುಗ್ರಹ ಮಳೆಯ ಪ್ರೀತಿ ಪಾತ್ರರಲ್ಲಿ ತುಂಬಿದಾತ್ಮನೇ ಪಂಚಶತಮದಿನ ಅನುಗ್ರಹ ಮಳೆಯ ಪ್ರೀತಿ ಪಾತ್ರರಲ್ಲಿ ತುಂಬಿದಾತ್ಮನೇ ಆತ್ಮಶಕ್ತಿ ಚಾಲಿಸು ಅನುಭವವಾಗಿಸು ಪರಿಪಾಲಿಪನೆ ನೀ ವೇಗವ ಆತ್ಮಶಕ್ತಿ ಚಾಲಿಸು ಅನುಭವವಾಗಿಸು ಪರಿಪಾಲಿಪನೆ ನೀ ವೇಗವ ಪಾವನಲೆ ಪರಮಾತ್ಮನೇ ಪಾವನಗೊಳಿಸೆನ್ನ ಪಾವನಲೆ ಪರಮಾತ್ಮನೇ ಪಾವನಗೊಳಿಸೆನ್ನ ಮಳೆಯ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆನ್ನ ಮಳೆಯ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆನ್ನ ಪಾವನಾತ್ಮನೇ ಇಳಿದು ಬಾಸ್ವಾಮಿ ದಯಿಸುವ ಹಬ್ಬಿಸು ಜ್ವಾಲೆಯನ್ನು ಜಗದಲ್ಲಿ ನಿಲ್ಲಲು ಕ್ರಿಸ್ತ ಸಾಕ್ಷಿಯಾಗಲು ಧೈರ್ಯವೆನ್ನಲಿ ನೀ ತುಂಬಿಸು ಜಗದಲ್ಲಿ ನಿಲ್ಲಲು ಕ್ರಿಸ್ತ ಸಾಕ್ಷಿಯಾಗಲು ಧೈರ್ಯವೆನ್ನಲಿ ನೀ ತುಂಬಿಸು ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಪರಿಶುದ್ಧತೆ ನೆರವೇರಿಸುವೆ ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಪರಿಶುದ್ಧತೆ ನೆರವೇರಿಸು ಪಾವನಲೆ ಪರಮಾತ್ಮನೇ ಪಾವನಗೊಳಿಸೆ ಗಟ್ಟಿ ಚಪ್ಪಾಳೆ ಪಾವನಲೆ ಕೈಗಳ ಮೇಲಕ್ಕೆ ಎಲ್ಲ ಕೈಗಳ ಮೇಲಕ್ಕೆ ಎಲ್ಲರ ಕೈಗಳ ಮೇಲಕ್ಕೆ ಪಾವನಲೆ ಪರಮಾತ್ಮನೇ ಪಾವನಗೊಳಿಸೆನ್ನ ಮಳೆಯ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆನ್ನ ಮಳೆಯ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆನ್ನ ಪಾವನಾತ್ಮನೇ ಇಳಿದು ಬಾ ಸ್ವಾಮಿ ದಯಿಸುವ ನೀ ಹಬ್ಬಿಸು ಜ್ವಾಲೆಯನ್ನು ಪಾವನಾತ್ಮನೇ ಇಳಿದು ಬಾ ಸ್ವಾಮಿ ದಯಿಸುವ ನೀ ಹಬ್ಬಿಸು ಜ್ವಾಲೆಯನ್ನು ಪಾವನಲೆ ಪರಮಾತ್ಮನೇ ಪಾವನಗೊಳಿಸೆನ್ನ ಹೋಗಿ ಪಾವನಲೆ ಪಾವನಗೊಳಿಸೆನ್ನ ಮಳೆಯ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆನ್ನ 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 ಮಳೆಯ
ಅಗ್ನಿ 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 ಕ್ರಿಸ್ತವರೇ ಇಳಿಯಲಿ ಸ್ವಾಮಿ, ಇಳಿಯಲಿ, ಓ ಮಳೆಯ ಕೃಪೆಗಳನ್ನು ಎನ್ನಲ್ಲಿ ಸುರಿಸಿದ್ದು, ಓ ಮಳೆಯ ಕೃಪೆಗಳನ್ನು ಎನ್ನಲ್ಲಿ ಸುರಿಸಿದ್ದು. ಆತ್ಮದ ಶಕ್ತಿಗಾಗಿ, ಆ ಪವಿತ್ರ ಆತ್ಮರಿಗಾಗಿ ನಾವು ಬೇಡಿಕೊಳ್ಳೋಣ. ನಮ್ಮ ಎರಡು ಕೈಗಳನ್ನ ನಮ್ಮ ಹೃದಯದ ಮೇಲಿಡೋಣ. ಈ ಸಮಯದಲ್ಲಿ ಪ್ರತ್ಯೇಕವಾಗಿ ಯೇಸುವಿನಲ್ಲಿ ಬೇಡಿಕೊಳ್ಳೋಣ. ಆತ್ಮದ ಶಕ್ತಿಯನ್ನು ನಮಗೆ ನೀಡಿರಿ, ಪವಿತ್ರಾತ್ಮ ನಮಗೆ ನೀಡಿದ್ದೀರಿ. ಆ ಪವಿತ್ರಾತ್ಮ ಜೀವಾಳವಾಗಿ ನಮ್ಮಲ್ಲಿ ಯಥೇಚ್ಛದ ಫಲವನ್ನು ನೀಡುವ ಅತ್ಯುತ್ತಮದ ಕೆಲಸವನ್ನು ಮಾಡಲು ನಮ್ಮನ್ನು ಪ್ರೇರೇಪಿಸಿರಿ. ಪವಿತ್ರಾತ್ಮ ಶಕ್ತಿ ನಮಗೆ ಪ್ರೇರಣೆ ಆಗಲಿ. ಅಡ್ಡಿ ಆತಂಕಪಡಿಸಿ ಎಲ್ಲ ಕಲ್ಮಶಗಳನ್ನು, ಕೆಟ್ಟ ನಡತೆಯನ್ನು, ಕೆಟ್ಟ ದೂಷಣೆಯನ್ನು, ದುರಾಲೋಚನೆಗಳನ್ನು, ಪಾಪದ ಕೃತ್ಯಗಳನ್ನು, ವ್ಯಾಮೋಹದ ಕೃತ್ಯಗಳನ್ನು ಎಲ್ಲವನ್ನು ತೊಡೆದು ಹಾಕಿರಿ ಸ್ವಾಮಿ. ಈ ಪವಿತ್ರ ಆತ್ಮರ ಶಕ್ತಿ ಅದು ದೀಕ್ಷಾ ಸ್ಥಾನದ ಮೂಲಕ ನಮ್ಮ ಮೇಲೆ ಹಚ್ಚುವತ್ತಾಗಿದೆ. ಆ ಹಚ್ಚು ಇನ್ನೂ ಅಚ್ಚಳಿಯದೆ ಇರಲಿ, ಸಂಪೂರ್ಣವಾಗಿ ಪ್ರಜ್ವಲಿಸಲಿ. ಆ ಪವಿತ್ರಾತ್ಮರ ಫಳಫಳ ಹೊಳಪು ಸದಾ ನಮ್ಮ ಹೃದಯದಲ್ಲಿ, ನಮ್ಮ ಇಡೀ ಜೀವಿತದಲ್ಲಿ ನಾವೇ ಇತರಿಗೆ ಪವಿತ್ರಾತ್ಮರ ಶಕ್ತಿಯ ಕನ್ನಡಿಗಳಾಗಲು, ನಾವೇ ಕೆನ್ನಾಲಗೆಗಳಾಗಲು ಆ ಅಂದು ಪಂಚಶತಮ ಹಬ್ಬದಂದು ಯೇಸು ಸ್ವಾಮಿ ಬಂದು ಅವರ ಶಕ್ತಿಯನ್ನು, ಪವಿತ್ರಾತ್ಮರ ಶಕ್ತಿಯನ್ನು ಕೆನ್ನಾಲಗೆಗಳ ಮೂಲಕ ಅವರ ಮೇಲೆ ಸುರಿಸಿದಾಗ ಭಯಭೀತಗೊಂಡ ಶಿಷ್ಯರು ಅತ್ಯುತ್ತಮವಾಗಿ ಧೈರ್ಯದಿಂದ ತುಂಬಿದರು. ಎಲ್ಲ ಕಿಟಕಿ ಬಾಗಿಲುಗಳನ್ನು ತೆರೆದರು. ಅಲ್ಲಿನ ಮುಂದಕ್ಕೆ ಹೋಗಿ ಯೇಸುವಿನ ಸಂದೇಶವನ್ನು ಮೂಲೆ ಮೂಲೆಗಳಲ್ಲಿ ಸಾರಿದರು. ಯಾರ ಭಯವೂ ಅವರಿಗೆ ಇರಲಿಲ್ಲ. ಯಾಕಂತ ಹೇಳಿದ್ರೆ ಪವಿತ್ರಾತ್ಮ ಭರಿತರಾಗಿದ್ದರು. ಪವಿತ್ರಾತ್ಮ ಭರಿತರಾದ ಮಾತೆ ಮರಿಯಮ್ಮನವರು ಅತ್ಯುತ್ತಮವಾಗಿ ಅಂದು ಒಬ್ಬಳೇ ಹುಡುಗಿ ನೀನು ದೇವರ ತಾಯಿಯಾಗುತ್ತೆ ಅಂತ ಹೇಳುವಾಗ ಗಲಿಬಿಲಿಗೊಂಡರು ಕೂಡ ಆತ್ಮದ ಶಕ್ತಿ ಅವರ ಮೇಲೆ ಸುರಿದಾಗ, ಆತ್ಮದ ಆಶ್ವಾಸನೆ ಅವರ ಮೇಲೆ ಬಂದಾಗ ಶಕ್ತಿ ಭರಿತರಾಗಿ ಧೈರ್ಯದಿಂದ, ಹೇಗೋ ನಾನು ದೇವರ ದಾಸಿ, ನಿಮ್ಮ ಚಿತ್ತದಂತೆ ಆಗಲಿ. ಇವತ್ತು ನಾನು ಯಾವ ರೀತಿಯಲ್ಲಿ ಪವಿತ್ರಾತ್ಮರ ಶಕ್ತಿ, ಪವಿತ್ರಾತ್ಮರು ನನ್ನಲ್ಲಿ ಪ್ರೇರೇಪಣೆಗೊಂಡು, ಪವಿತ್ರಾತ್ಮರು ಯಾವ ರೀತಿ ನನ್ನನ್ನು ಕೆಲಸ ಕಾರ್ಯಗಳಿಗೆ ತೊಡಗಿಸಿಕೊಳ್ಳಲು ನನ್ನನ್ನು ಅನುಗೊಳಿಸಿದ್ದಾರೆ, ಎಂಥ ಶಕ್ತಿ ನನ್ನಲ್ಲಿದೆ, ಅಂಥ ಅದ್ಭುತವಾದ ಶಕ್ತಿ, ಅಗಾಧವಾದ ಶಕ್ತಿ ನಮ್ಮೆಲ್ಲರಲ್ಲಿ ಅಡಗಿದೆ. ಆದ್ದರಿಂದಾಗಿ ಪ್ರತ್ಯೇಕವಾಗಿ ನಾವು ತೆಗೆದುಕೊಂಡ ಈ ಹೆಜ್ಜೆಯನ್ನು ನಾವು ಹಿಂದೆ ಇಡುವುದು ಬೇಡ. ನಮ್ಮಲ್ಲಿ ಆ ಪವಿತ್ರಾತ್ಮನ ಶಕ್ತಿಯು, ಯೇಸುವಿನ ಶಕ್ತಿಯು ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಅದಕ್ಕಾಗಿ ಯೇಸು ಹೇಳುತ್ತಾರೆ, ನಾನು ನಿಮ್ಮನ್ನು ಕಳುಹಿಸ್ತೇನೆ, ನನ್ನ ನಾಮದಲ್ಲಿ ನೀವು ಹೋಗಿ ಈ ಸಂದೇಶವನ್ನು ಇತರಿಗೆ ಪ್ರಚುರಪಡಿಸಿರಿ, ಈ ಸಂದೇಶವನ್ನು ಇತರಿಗೆ ಸಾರಿರಿ. ಎಲ್ಲ ಜನರಿಗೆ ನನ್ನ ಸಂದೇಶವನ್ನು ನೀವು ಪ್ರಚುರಪಡಿಸಿರಿ. ಅಂತ ಅತ್ಯುತ್ತಮವಾದ ಸಾಧಕವನ್ನು ನಮಗೆ ಕೊಟ್ಟಿದ್ದಾರೆ. ಈ ಸಾಧನೆಯನ್ನು ನಾವು ತೆಗೆದುಕೊಂಡು ಹೋಗುವಾಗ ಮೊದಲ ಕೊರಿಂಥದವರಿಗೆ ಬರೆದ ಪತ್ರ 3ನೇ ಅಧ್ಯಾಯ 16ನೇ ವಚನ ನಮಗೆ ಹೇಳುತ್ತಾರೆ. ಸಂತ ಪೌಲರು ನಮಗೆ ಅತ್ಯುತ್ತಮವಾಗಿ ಹೇಳುತ್ತಾರೆ. ಮೊದಲ ಕೊರಿಂಥದವರಿಗೆ ಬರೆದ ಪತ್ರ 3ನೇ ಅಧ್ಯಾಯ 16ನೇ ವಚನ ನಮಗೆ ಈ ರೀತಿ ಹೇಳುತ್ತೆ, ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮವು ನಿಮ್ಮಲ್ಲಿ ವಾಸಿಸುತ್ತದೆಂದು ನಿಮಗೆ ಚೆನ್ನಾಗಿ ತಿಳಿದಿದೆ. ಯಾವನಾದರೂ ದೇವಾಲಯ ನಾಶ ಮಾಡಿದರೆ ದೇವರು ಅವರನ್ನು ನಾಶ ಮಾಡುತ್ತಾರೆ. ದೇವರ ಆಲಯ ಪವಿತ್ರವಾದುದು, ನೀವೇ ಆ ಆಲಯವಾಗಿದ್ದೀರಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಆಲಯಗಳಾಗಲು ನಮ್ಮನ್ನು ಕರೆದಿದ್ದಾರೆ. ದೇವರ ಪವಿತ್ರ ಆಲಯಗಳು ನಾವು. ದೇವರ ಪವಿತ್ರ ಆಲಯಗಳು ಆಗುವಾಗ ದೇವರೆಲ್ಲ ವರಗಳು, ಆ ಪವಿತ್ರಾತ್ಮರ ವರಗಳನ್ನು ಅವರು ನಮಗೆ ನೀಡುತ್ತಾರೆ. ಅಂಥ ವರಗಳನ್ನು ಅವರಿಗೆ ನಮಗೆ ಕೊಟ್ಟೇ ಕೊಡುತ್ತಾರೆ. ಆ ವರಗಳನ್ನು ಯಾವಾಗಲೂ ನಮ್ಮಿಂದ ಅವರು ಅಡಗಿಸಿಡುವುದಿಲ್ಲ. ಅಂಥ ವರಗಳನ್ನು ನಮಗೆ ನೀಡಿದ್ದಾರೆ.
ಪವಿತ್ರಾತ್ಮರು ನಮ್ಮಲ್ಲಿದ್ದಾರೆ, ಪವಿತ್ರಾತ್ಮರು ನಮ್ಮಲ್ಲಿ ಕೆಲಸ ಮಾಡುತ್ತಾರೆ, ಪವಿತ್ರಾತ್ಮ ನಿಜವಾದ ಶಕ್ತಿ ನಮ್ಮಲ್ಲಿದೆ. ನಾನು ಪವಿತ್ರಾತ್ಮ ಭರಿತನಾಗಿದ್ದೇನೆ, ಪವಿತ್ರಾತ್ಮ ಭರಿತನಾಗಿದ್ದೇನೆ ಎಂದು ಒಂದು ವೇಳೆ ನಾನು ಹೇಳಿದ್ದೆ ಆದರೆ ಇಂಥ ಫಲಗಳು ನನ್ನಲ್ಲಿರುವು. ನಾನು ಒಂದು ವೇಳೆ ದೇವರಲ್ಲಿ ಒಂದಾಗಿ ಪವಿತ್ರಾತ್ಮದತ್ತವಾದ ಸತ್ಫಲಗಳು ನನ್ನಲ್ಲಿ ಇರಬೇಕು. ಅಂಥ ಸತ್ಫಲಗಳು ನನ್ನಲ್ಲಿದ್ದರೆ ನಾನು ಪವಿತ್ರಾತ್ಮರ ಶಕ್ತಿಯಿಂದ ತುಂಬಿ ಯಥೇಚ್ಛವಾದ ಫಲವನ್ನು ನೀಡಲು ನನ್ನಿಂದ ಸಾಧ್ಯವಾಗ್ತದೆ. ಆ ಸತ್ಫಲಗಳು ಯಾವುವು? ದಯೆ, ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ಸದ್ಗುಣ, ಪ್ರಾಮಾಣಿಕತೆ, ಸೌಜನ್ಯ, ಸಂಯಮ, ಇವು ಆಗಿವೆ ಸತ್ಫಲಗಳು. ಈ ಸತ್ಫಲಗಳು ನನ್ನಲ್ಲಿದ್ದರೆ ಪವಿತ್ರಾತ್ಮರು ನನ್ನನ್ನು ಅತ್ಯುತ್ತಮವಾಗಿ ಅಭಿಷೇಕಿಸಿದ್ದಾರೆ. ಆ ಪವಿತ್ರಾತ್ಮರ ಅಭಿಷೇಕವಾಗಲಿ, ಆ ಪವಿತ್ರಾತ್ಮ ನಮ್ಮಲ್ಲಿ ಬಂದು ಇಳಿಯಲಿ. ಈ ಸಮಯದಲ್ಲಿ ಪ್ರತ್ಯೇಕವಾಗಿ ನಾವು ಆ ಪವಿತ್ರಾತ್ಮರಿಗೆ ಹೇಳೋಣ, ನಾವು ಇಟ್ಟ ಹೆಜ್ಜೆಯನ್ನು ನಾವು ಹಿಂದೆ ಸರಿಯುವುದಿಲ್ಲ, ಮುಂದೆ ಹೋಗುವೆನು. ನನ್ನ ಯೇಸುನೊಂದಿಗೆ ಹಿಂದೆ ನೋಡದೆ ಹೋಗುವೆನು. ಆ ಗುರಿ ಮುಟ್ಟುವ ತನಕ ಹೇಗೆ ಪವಿತ್ರಾತ್ಮನ ಶಕ್ತಿ ಭರಿತನಾಗಿ, ಪವಿತ್ರಾತ್ಮ ಶಕ್ತಿ ಭರಿತಳಾಗಿ ಎಲ್ಲ ಕೆಟ್ಟ ಪ್ರಲೋಭನೆಗಳನ್ನು ನಾನು ಬಿಟ್ಟು ಬಿಡಬೇಕು. ಅದಕ್ಕಾಗಿ ನಮಗೆ ಹೇಳುತ್ತಾರೆ ಗಲಾತ್ಯದವರಿಗೆ ಬರೆದ ಪತ್ರ, ನಾನು ಹೇಳುವುದೇನೆಂದರೆ ನೀವು ಪವಿತ್ರ ಆತ್ಮರ ಪ್ರೇರಣೆಗನುಸಾರವಾಗಿ ನಡೆದುಕೊಳ್ಳಬೇಕು. ಆಗ ದೈಹಿಕ ವ್ಯಾಮೋಹಕ್ಕೆ ನೀವು ಈಡಾಗಲಾರಿರಿ. ಏಕೆಂದರೆ ದೈಹಿಕ ವ್ಯಾಮೋಹವು ಪವಿತ್ರಾತ್ಮನಿಗೆ ವಿರುದ್ಧವಾಗಿದೆ, ಪವಿತ್ರಾತ್ಮ ವ್ಯಾಮೋಹಕ್ಕೆ ವಿರುದ್ಧವಾಗಿದ್ದಾರೆ. ಇವೆರಡು ಒಂದಕ್ಕೊಂದು ಕಾದಾಡುವುದರಿಂದ ನಿಮ್ಮ ಬಯಕೆ ಕೈಗೂಡುವುದಿಲ್ಲ. ನೀವು ಪವಿತ್ರಾತ್ಮ ನಡೆಸುವ ಮಾರ್ಗದಲ್ಲಿ ನಡೆಯುವರಾದರೆ ಧರ್ಮಶಾಸ್ತ್ರದ ವಿಧಿ ನಿಯಮಗಳಿಗೆ ನೀವು ಅಧೀನರಲ್ಲ. ದೈಹಿಕ ವ್ಯಾಮೋಹದ ದುಷ್ಪರಿಣಾಮಗಳು ತಿಳಿದಿವೆ. ಆದರ, ಅಶುದ್ಧತೆ, ಕಾಮಕದನ, ವಿಗ್ರಹಾರಾಧನೆ, ಮಾಟಮಂತ್ರ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಕ್ರೋಧ, ಸ್ವಾರ್ಥ, ಭೇದ, ಪಕ್ಷಪಾತ, ಮತ್ಸರ, ಗುಡುಗತನ, ದುನ್ನೌಟನ ಇತ್ಯಾದಿಗಳು. ಇಂತಹ ಕೃತ್ಯಗಳನ್ನು ಮಾಡುವವರು ದೇವರ ಸಾಮ್ರಾಜ್ಯಕ್ಕೆ ಬಾಧ್ಯರಲ್ಲ ಎಂದು ಈಗಾಗಲೇ ನಿಮ್ಮನ್ನು ಎಚ್ಚರಿಸಿದ್ದೇನೆ, ಈಗಲೂ ಎಚ್ಚರಿಸುತ್ತಿದ್ದೇನೆ. ಪವಿತ್ರಾತ್ಮರು ನಮ್ಮಲ್ಲಿ ಕೆಲಸ ಕಾರ್ಯ ಮಾಡದೇ ಇರಲು ಕಾರಣ ವ್ಯಾಮೋಹಕ್ಕೆ ನಾವು ಒಳಗಾಗಿದ್ದೇವೆ. ಈ ವ್ಯಾಮೋಹಕ್ಕೆ ಒಳಗಾದ ಅಂಥ ಕೃತ್ಯಗಳನ್ನು ನಾವು ಮಾಡುವುದರಿಂದ ಪವಿತ್ರಾತ್ಮನು ಸಿಸ್ಟಮ್ಯಾಟಿಕ್ ಆಗಿ ನಾವು ಬ್ಲಾಕ್ ಮಾಡಿ ಇಟ್ಟಿದ್ದೇವೆ. ಹೇಗೆ ಗೋಟಿ ಗ್ಯಾಸ್ ಇತ್ತಲ್ಲ, ಅದಕ್ಕೆ ಗೋಟಿ ಹಾಕಿ ಗ್ಯಾಸ್ ಒಳಗೆ ಇಡ್ತಿದ್ರು, ಅದೇ ರೀತಿ ನಾವು ಸಿಸ್ಟಮ್ಯಾಟಿಕ್ ಆಗಿ ಬಂದ್ ಮಾಡಿ ಇಟ್ಟಿದ್ರಿಂದಾಗಿ ಇವತ್ತು ನಾವು ಯೇಸುವಿಗೆ ನಿಜವಾದ ಸಾಕ್ಷಿಗಳಾಗಲು ನಮ್ಮಿಂದ ಸಾಧ್ಯವಿಲ್ಲ. ಹರಕು ಜೀವನವನ್ನು ನಾವು ಜೀವಿಸ್ತಾ ಇದ್ದೇವೆ. ಹರಕು ಜೀವನ ಜೀವಿಸಲಿಕ್ಕೆ ನಿನಗೆ ಕರೆಯಲಿಲ್ಲ. ನಿನ್ನ ಇಡೀ ದೇಹ ದೇವರ ಆಲಯ, ಪವಿತ್ರಾತ್ಮರ ಆಲಯ, ಶುದ್ಧಾಲಯ. ಆ ದೇಹವನ್ನು ಯೇಸುವಿಗೆ ಸಮರ್ಪಿಸುತ್ತಿರುವಾಗ ಪವಿತ್ರಾತ್ಮರು ಅದನ್ನು ಶೃಂಗರಿಸಲಿ. ನಾವಿಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆಯದೆ ನಿನ್ನೊಟ್ಟಿಗೆ ನಾವು ಬರ್ತೇವೆ ಸ್ವಾಮಿ. ನಿಮ್ಮ ಆತ್ಮದ ಬಲವನ್ನು ನನ್ನಲ್ಲಿ ನೀಡಿರಿ. ಇಡೀ ನನ್ನ ದೇಹ ನಿಮ್ಮ ಆತ್ಮದ ಶಕ್ತಿಯಿಂದ ತುಂಬಲಿ. ಪವಿತ್ರಾತ್ಮ ಭರಿತರಾಗಿ ನಾವು ಹಾಡೋಣ. ಯೇಸುವ ಹಿಂಬಾಲಿಸಲು ನಿರ್ಧರಿಸಿದೆ, ಯೇಸುವ ಹಿಂಬಾಲಿಸಲು ನಿರ್ಧರಿಸಿದೆ. ತಿರುಗಲರೆ ಹಿಂದಿರುಗಲರೆ. ಯೇಸುವ ಹಿಂಬಾಲಿಸಲು ನಿರ್ಧರಿಸಿದೆ, ಯೇಸುವ ಹಿಂಬಾಲಿಸಲು ನಿರ್ಧರಿಸಿದೆ, ಯೇಸುವ ಹಿಂಬಾಲಿಸಲು ನಿರ್ಧರಿಸಿದೆ. ತಿರುಗಲರೆ ಹಿಂದಿರುಗಲರೆ. ಯೇಸುವ ಹಿಂಬಾಲಿಸಲು ನಿರ್ಧರಿಸಿದೆ, ಯೇಸುವ ಹಿಂಬಾಲಿಸಲು ನಿರ್ಧರಿಸಿದೆ. ತಿರುಗಲರೆ ಇರುಗಲರೆ, ತಿರುಗಲರೆ ಹಿಂದಿರುಗಲರೆ. ಯೇಸುವ ಹಿಂಬಾಲಿಸಲು ನಿರ್ಧರಿಸಿದೆ, ಯೇಸುವ ಹಿಂಬಾಲಿಸಲು ನಿರ್ಧರಿಸಿದೆ, ಯೇಸುವ ಹಿಂಬಾಲಿಸಲು ನಿರ್ಧರಿಸಿದೆ. ತಿರುಗಲರೆ ಹಿಂದಿರುಗಲರೆ, ತಿರುಗಲರೆ ಹಿಂದಿರುಗಲರೆ. ಸಂಪೂರ್ಣವಾಗಿ ಯೇಸುವಿನ ಶಕ್ತಿ ನಮ್ಮಲ್ಲಿ ಒಗ್ಗೂಡುತ್ತಿರುವಾಗ ಈ ಸಮಯದಲ್ಲಿ ನಾವು
ಪವಿತ್ರಾತ್ಮರ ಅಭಿಷೇಕವನ್ನು ಸಂಪೂರ್ಣವಾಗಿ ಪಡೆಯಲಿದ್ದೇವೆ. ಧರ್ಮಸಭೆಯ ಪವಿತ್ರಾತ್ಮರ ಶಕ್ತಿಯಿಂದ ಯೇಸುವಿನ ಆ ಕೆಲಸ ಕಾರ್ಯಗಳಲ್ಲಿ ಹೆಜ್ಜೆಗೆ ಹೆಜ್ಜೆ ಇಟ್ಟು ತನ್ನನ್ನೇ ಸಮರ್ಪಿಸಿದ ಗುರುವರ್ಯರು ಧರ್ಮಸಭೆಯಲ್ಲಿದ್ದಾರೆ. ಅವರ ಕೈಗಳಿಂದ ಅಭಿಷಿಕ್ತರಾದ ಕೈಗಳು, ಆ ಕೈಗಳಿಂದ ನಿಮ್ಮ ನೆತ್ತಿಯ ಮೇಲೆ ಆ ಎಣ್ಣೆಯ ಮೂಲಕ ಪವಿತ್ರಾತ್ಮರ ಗುರುತನ್ನು ಅವರು ಹಾಕುವರು. ಆ ಗುರುತು ಹಾಕುವಾಗ ಭಕ್ತಿಯಿಂದ ನಾವು ಒಟ್ಟಾಗಿ ಒಂದೊಂದೇ ಸಾಲಿನಲ್ಲಿ ಬರುತ್ತಿರುವಾಗ ನಾವು ಪ್ರಾರ್ಥಿಸೋಣ. ಆ ಪವಿತ್ರಾತ್ಮರ ಶಕ್ತಿ ಬೆಂಕಿಯಂತೆ ಕೆನ್ನಾಲಗೆಯಂತೆ ನಮ್ಮಲ್ಲಿ ಸುಡಲಿ. ನಮ್ಮಲ್ಲಿದೆಲ್ಲ ಕೆಟ್ಟ ಶಕ್ತಿಗಳನ್ನು ಸುಟ್ಟು ಹಾಕಲಿ. ಒಳ್ಳೆಯದನ್ನೇ ನಾವು ಮಾಡಲು ಬೇಕಾದ ಆ ಉರಿ ಬೆಂಕಿಯು ನಮ್ಮಲ್ಲಿ ಉರಿಯಲಿ. ಅದಕ್ಕಾಗಿ ಈ ಸಮಯದಲ್ಲಿ ಎಲ್ಲ ಗುರುವರಿಯರು ನಿಮ್ಮ ಹತ್ತಿರ ಬಂದು ನಿಮಗೆ ಬೇಕಾದ ಆ ಅನಾಯಿಂಟಿಂಗ್ ಮಾಡುತ್ತಿರುವಾಗ, ಅಭಿಷೇಕವನ್ನು ಮಾಡುತ್ತಿರುವಾಗ ಅಭಿಷಿಕ್ತರಾದ ಅವರ ಕೈಗಳಿಂದ ಪ್ರತಿಯೊಂದು ಗುರುಗಳಿಗೆ ಕೊಟ್ಟಿದ್ದಾರೆ ಶಕ್ತಿ, ಅಭಿಷಿಕ್ತರಾದ ಶಕ್ತಿ. ಎಲ್ಲ ಸೈತನ ಶೋಧಗಳನ್ನು ಓಡಿಸಲಿಕ್ಕೆ, ಕೆಟ್ಟ ಶಕ್ತಿಗಳನ್ನು ಮುರಿದು ಹಾಕಲಿಕ್ಕೆ, ಎಲ್ಲ ರೋಗ ಬಾಧೆ ರುಜಿನಗಳನ್ನು ಸಂಪೂರ್ಣವಾಗಿ ಹಿಮ್ಮೆಟ್ಟಿಸಿ ಅವಳ ಶಕ್ತಿಯನ್ನು ಸಂಪೂರ್ಣವಾಗಿ ತೊಡೆದು ಹಾಕುವ ಶಕ್ತಿಯನ್ನು ಗುರುಗಳಿಗೆ ಕೊಟ್ಟಿದ್ದಾರೆ. ಅಂಥ ಗುರುಗಳು ಈಗ ಬಂದು ನಿಮ್ಮ ನೆತ್ತಿಯ ಮೇಲೆ ಆ ಎಣ್ಣೆಯ ಮೂಲಕ ಪವಿತ್ರಾತ್ಮರ ಶಕ್ತಿಯ ಮೊಹರನ್ನು, ಆ ಮುದ್ರೆಯನ್ನು ಒತ್ತುವರು. ಎಲ್ಲರೂ ಎದ್ದು ನಿಲ್ಲೋಣ. ದಯಮಾಡಿ ಎಲ್ಲ ಕೂತ್ಕೊಳ್ಳಿ, ನಿಮ್ಮ ಸ್ಥಳದಲ್ಲಿ ಕೂತ್ಕೊಳ್ಳಿ. ಕೈಯನ್ನು ನಿಮ್ಮ ತೊಡೆ ಮೇಲೆ ಇರಿಸಿ, ಕಾಲು ಮುಂದೆ ಹಾಕಬೇಡಿ. ಬ್ಯಾಗ್ಗಳಿದ್ದರೆ ದಯಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ನಿಮ್ಮ ಕರಗಳನ್ನು ತಡೆಯ ಮೇಲೆ ಇಟ್ಟು ಕಣ್ಣು ಮುಚ್ಚಿ, ಪವಿತ್ರ ಆತ್ಮರೇ ನನ್ನ ಮೇಲೆ ಹಿಡಿದು ಬನ್ನಿ ಅಂತ ಪ್ರಾರ್ಥಿಸ್ರಿ. ಹಿಂಭಾಗದಲ್ಲಿ ಯಾರೆಲ್ಲ ನಿಂತ್ಕೊಂಡಿದ್ದೀರಿ ಬಂದು ಚೇರಲ್ಲಿ ಕೂತ್ಕೊಳ್ಳಿ. ಪವಿತ್ರ ಆತ್ಮರ ಗೀತೆಯನ್ನು ಹಾಡುವಾಗ ದೇವರ ಪರಿಶುದ್ಧಾತ್ಮರು ನಮ್ಮ ಮೇಲೆ ಹಿಡಿದು ಬರುವ ಸಮಯ. ಅಭಿಷೇಕ ಮಾಡಬನ್ನಿ, ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಪವಿತ್ರ Hallelujah.
ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ. Hallelujah, 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 hallelujah. ಕುಳಿತಿರುವವರೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಿರಿ. ಕಣ್ಣುಗಳನ್ನು ಮುಚ್ಚಿ. ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ. Hallelujah, 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 hallelujah. ನಿಮ್ಮ ವರಗಳಿಂದ ಇವರನ್ನು ತುಂಬಿಸಿರಿ. ನಿಮ್ಮ ವರಗಳಿಂದ ಇವರನ್ನು ತುಂಬಿಸಿರಿ. ಲೋಕದ ಶಕ್ತಿಯ ಎದುರಿಸಿ ಗೆಲ್ಲಲು ಇವರಲ್ಲಿ ವಾಸಿಸಿರಿ. ಈ ಲೋಕದ ಶಕ್ತಿಯ ಎದುರಿಸಿ ಗೆಲ್ಲಲು ಇವರಲ್ಲಿ ವಾಸಿಸಿರಿ. Hallelujah, 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 hallelujah.
ಶಕ್ತಿಯ ಎದುರಿಸಿಗೆಲ್ಲಲೆ ಇವರಲ್ಲಿ ವಾಸಿಸಿ ಈ ಲೋಕದ ಶಕ್ತಿಯ ಎದುರಿಸಿಗೆಲ್ಲಲೆ ನಮ್ಮಲ್ಲಿ ವಾಸಿಸಿ Hallelujah, 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 ಎಲ್ಲಿಯಾದರೂ ಗುರುಗಳು ಬರೆದಿರೋ ಜಾಗ ಇದೆಯಾ? ನಿಮ್ಮ ಲೈನಲ್ಲಿ ಬಂದಿಲ್ಲ ಅನ್ನೋದಾದರೆ ಕೈಗಳ ಮೇಲೆತ್ತಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಎರಡು ಕರಗಳನ್ನು ಮೇಲೆತ್ತಿ ದೇವರಿಗೆ ಗಟ್ಟಿ ವಂದನೆಗಳನ್ನು ಸಲ್ಲಿಸೋಣ. ಕರಗಳನ್ನು ತಟ್ಟಿ ವಂದನೆಗಳನ್ನು ಸಲ್ಲಿಸೋಣ. ಗಟ್ಟಿ ಗಟ್ಟಿ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಹಾಲೆಲೂಯಾ. ದೇವರು ಕೊಟ್ಟ ಸಂದೇಶಗಳನ್ನು ನಿಮ್ಮ ಮುಂದೆ ಇಡ್ತೇವೆ. ಆರಂಭದಲ್ಲಿ ನಾವು ಸಕಲ ಸಂತರ ಪ್ರಾರ್ಥನೆಯಾದ ನಂತರ ದೇವರು ಪರಮಪ್ರಸಾದವನ್ನು ಸಂಪುಟವನ್ನು ಇಲ್ಲಿ ಪ್ರತಿಷ್ಠಾಪಿಸುವಾಗ ಕ್ರಿಕೆಟ್ ಸ್ಟೇಡಿಯಮನ್ನು ನೀವು ನೋಡಿದ್ದೀರಿ. ಗ್ಯಾಲರಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಜನರು ಕೂತ್ಕೊಳ್ಳಿಕ್ಕೆ ಒಂದು ಆಸನಗಳಿದ್ದಾವೆ. ಆ ರೀತಿ ಸ್ಟೆಪ್ ಬೈ ದೇವದೂತ ಗಣಗಳು ಲೈನಾಗಿ ಬಂದು ನಿಂತುಕೊಂಡು ಎರಡು ಕರಗಳನ್ನು ಮೇಲಿದ್ದ ದೇವರನ್ನು ಸ್ತುತಿಸಿ ಆರಾಧಿಸುವಂಥ ದರ್ಶನವನ್ನು ದೇವರು ತೋರಿಸಿದ್ದಾರೆ. ಅವರು ಬರುವಾಗ ಬಿಳಿಯ ಧ್ವಜ ಅವರ ಕೈಯಲ್ಲಿ ಇತ್ತು. ಪರಿಶುದ್ಧತೆಯ ಸಂಕೇತ ಬಿಳಿ ಧ್ವಜವನ್ನು ಹಿಡಿದುಕೊಂಡು ದೇವದೂತರು ಇಲ್ಲಿಗೆ ಆಗಮಿಸಿದ್ದರು. ಬಂದಂಥ ಎಲ್ಲ ದೇವದೂತರಿಗೆ ಕರಗಳನ್ನು ತಟ್ಟಿ ದೇವರಿಗೆ ವಂದನೆ ಸಲ್ಲಿಸಿದರು. ರಾತ್ರಿಯ ವೇಳೆ ಮಲಗಿರುವ ವೇಳೆಯಲ್ಲಿ ಮೈ ಮೇಲೆ ಹಾವು ಹರಿಯುವಂತಹ ಅನುಭವ, ಅಂತಹ ಅನುಭವ ಇರುವ ಇಬ್ಬರು ವ್ಯಕ್ತಿಗಳಿಗೆ ಈ ಆರಾಧನೆಯಲ್ಲಿ ಯೇಸು ಸ್ವಾಮಿಯವರು ಪೂರ್ಣವಾಗಿ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿಗೆ ದುಷ್ಟಶಕ್ತಿ ಆವರಿಸಿಕೊಂಡು ತುಂಬ ತೊಂದರೆ ಕೊಡುತ್ತಿದ್ದಂತಹ, ದುಷ್ಟಶಕ್ತಿ ಆವರಿಸಿಕೊಂಡು ತೊಂದರೆ ಕೊಡುತ್ತಂತಹ 8 ವ್ಯಕ್ತಿಗಳಿಗೆ ಯೇಸು ಸ್ವಾಮಿಯವರು ಈ ಆರಾಧನೆಯಲ್ಲಿ ಬಿಡುಗಡೆ ಕೊಟ್ಟಿದ್ದಾರೆ. ಈ ಬದುಕು ಸಾಕಾಗಿದೆ, ಇನ್ನು ಬದುಕುವುದು ಬೇಡ ಎಂದು ಸುಸೈಡ್ಗೆ ಪ್ರಯತ್ನಿಸುತ್ತಿದ್ದ 2 ವ್ಯಕ್ತಿಗೆ ಸುಸೈಡ್ ಮಾಡಿಕೊಳ್ಳದ ಹಾಗೆ ರಕ್ಷಣೆಯನ್ನು ಕೊಟ್ಟು ಅನುಗ್ರಹಿಸಿದ್ದಾರೆ. ಗಟ್ಟಿ ಚಪ್ಪಾಳೆ ತಟ್ಟಿ ದೇವರಿಗೆ. ಒಬ್ಬ ಮಹಿಳೆಗೆ ಬಲಕಾಲು ಮಂತ್ರಶಕ್ತಿಯಿಂದ ಕಟ್ಟಲ್ಪಟ್ಟಿತ್ತು. ಮಂಗಳೂರಿನಲ್ಲಿ ಜಾಸ್ತಿ ಪ್ರಾಬ್ಲಮ್ಗಳಿದು. ಒಬ್ಬ ಮಹಿಳೆಗೆ ಬಲಗಾಲು ಮಂತ್ರಶಕ್ತಿಯಿಂದ ಕಟ್ಟಲ್ಪಟ್ಟು ತುಂಬ ನೋವು ವೇದನೆ ಇತ್ತು.
ಯೇಸು ಸ್ವಾಮಿ ಅದನ್ನು ಪೂರ್ಣವಾಗಿ ಬಿಡುಗಡೆಗೊಳಿಸಿ Thank you, ಸೌಖ್ಯಗೊಳಿಸಿದ್ದಾರೆ. Jesus. Praise to Jesus. Hallelujah. Hallelujah. ಸ್ವಂತ ಮನೆ ಬೇಕು ಎನ್ನುವ 4 ಜನರಿಗೆ ದೇವರು ಮನೆ ಕಟ್ಟಲು ಅನುಗ್ರಹಿಸಿದ್ದಾರೆ. Thank you, Jesus. Hallelujah. Hallelujah. ಆರಾಧನೆಯ ಸಮಯದಲ್ಲಿ ಪ್ರಕಾಶಮಾನವಾದ ಬೆಳಕು ಕೆಲವರಿಗೆ ಕಾಣಿಸಿಕೊಂಡಿದೆ. ಕೆಲವರು ಪ್ರಕಾಶದ ಮನವಾದ ಬೆಳಕನ್ನು ನೋಡಿದ್ದಾರೆ. ಕೆಲವರಿಗೆ ಕೈ ಮೇಲೆ ಮಳೆ ಹನಿ ಬೀಳುವ ಅನುಭವವನ್ನು ದೇವರು ಆರಾಧನೆಯಲ್ಲಿ ಅನುಗ್ರಹಿಸಿಕೊಟ್ಟಿದ್ದಾರೆ. Thank you, Jesus. Praise to Jesus. Hallelujah. Hallelujah. ಉಸಿರಾಟ ತೊಂದರೆಯಿಂದ ಕೂಡಿರುವ ಅನೇಕ ವ್ಯಕ್ತಿಗಳಿಗೆ ದೇವರು ಬಿಡುಗಡೆಯನ್ನು ಅನುಗ್ರಹಿಸಿದ್ದಾರೆ. Hallelujah, Jesus. Hallelujah. Hallelujah. ಹಿಂಭಾಗ ಕುತ್ತಿಗೆಯಿಂದ ಸೊಂಟದವರೆಗೆ ನೋವಿರುವಂತಹ 8 ವ್ಯಕ್ತಿಗಳಿಗೆ ಯೇಸು ಸ್ವಾಮಿಯವರು ಬಿಡುಗಡೆಯನ್ನು ಕೊಟ್ಟಿದ್ದಾರೆ. Hallelujah, Jesus. Hallelujah. 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 ಒಂದು ಆಕ್ಸಿಡೆಂಟಲ್ಲಿ ಸಾಯಬೇಕಾಗಿತ್ತು. ದೇವರು ಹೇಳಿದ್ದಾರೆ, ನಾನು ಆತನನ್ನು ಉಳಿಸಿದ್ದೇನೆ ಅಂತ. ಯಾರವರು? ಆಕ್ಸಿಡೆಂಟಲ್ಲಿ ಸಾಯಬೇಕಾಗಿತ್ತು, ದೇವರಲ್ಲಿ ಅವರನ್ನು ಉಳಿಸಿದ್ದಾರೆ. ದೇವರಿಗೆ ಗಟ್ಟಿ ಚಪ್ಪಾಳೆ ತಟ್ಟಿ ಅನುಗ್ರಹಿಸಿ. ನೀವೇನಾ? Praise to Jesus. ಬನ್ನಿ. Hallelujah. Hallelujah. ರಾಮ್ ಬನ್ನಿ ಅಮ್ಮ, ಇಲ್ಲಿ ಬನ್ನಿ, ಬನ್ನಿ ನಿಂತ್ಕೊಳ್ಳಿ. ಯಾವಾಗ ಆಕ್ಸಿಡೆಂಟ್ ಆಗಿದ್ದು? ಒಂದೂವರೆ ವರ್ಷ ಆಯಿತು. ಡಿಸೆಂಬರಲ್ಲಿ, ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ನಾನು ಬೈಕಲ್ಲಿ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಹಿಂದುಗಡೆಯಿಂದ ಓಮಿನಿ ನನಗೆ ಡ್ಯಾಶ್ ಹೊಡೆದು ನಾನು ಓಮಿನಿ ಅಡಿಯಲ್ಲಿ ಫುಲ್ಲು ಅಡಿಯಲ್ಲಿದ್ದೆ. ನನ್ನ ಮೈ ಮೇಲೆ ಓಮಿನಿ ಪಾಸ್ ಆಗಿತ್ತು. ಆದರೆ ಏನಾಗಿರಲಿಲ್ಲ. ಆವಾಗಿಂದ ಇಲ್ಲಿವರೆಗೂ ನನಗೆ ಸೊಂಟ ನೋವು, ಬೆನ್ನು ನೋವು ಎಲ್ಲ ಇತ್ತು. ಆದರೆ ಗೊತ್ತಿಲ್ಲ ಹೇಗೆ ಉಳಿದಿದ್ದೀನಿ ಅಂದರೆ ಅದು ದೇವರಿಗೆ ಸ್ತೋತ್ರ ಆಗಬೇಕು. Praise to Jesus. Hallelujah. ಗಟ್ಟಿ ಗಟ್ಟಿ Hallelujah. ಚಪ್ಪಾಳೆ, ಗಟ್ಟಿ ಚಪ್ಪಾಳೆ. Hallelujah. ಅಮ್ಮ, ನೀವು ಫಾದರ್ದು ಭೇಟಿ ಮಾಡಿ, ಅವರ ಆಶ್ರಮಕ್ಕೆ ಹೋಗಿ ಒಂದು ಒಳ್ಳೆ ಕೌನ್ಸಿಲಿಂಗ್ ಮಾಡಿ ಪ್ರಾರ್ಥನೆ ಮಾಡಿರಿ. ಫಾದರ್ ಹತ್ರ ಭೇಟಿ ಆಗ್ರಿ. ನೆಕ್ಸ್ಟ್, ಗರ್ಭಕೋಶದ ಸಮಸ್ಯೆ ಇರುವಂಥ 2 ವ್ಯಕ್ತಿಗಳಿಗೆ ಯೇಸು ಸ್ವಾಮಿ ಸೌಖ್ಯವನ್ನು ಅನುಭವಿಸಿದ್ದಾರೆ. Hallelujah, Jesus. Hallelujah. 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 ಎಲ್ಲರ ತಲೆಯ ಮೇಲೆ ಬೆಂಕಿ ಸುರಿಯುತ್ತಿರುವ ದರ್ಶನವನ್ನು ದೇವರು ತೋರಿಸಿದ್ದಾರೆ. ಚಪ್ಪಾಳೆ ತಟ್ಟರೆ ದೇವರಿಗೆ. Praise to Jesus. Praise to Jesus. Thank you. ಅನಿತಾ ಯಾರಿದ್ದೀರಿ? ಅನಿತಾ, ಇಲ್ಲಿ ಬಂತು. ನಿಮ್ಮ ಹೆಸರು ಅನಿತಾನಾ? ನಾವು ಪ್ರಾರ್ಥಿಸಿದೆವು, ಸ್ವಾಮಿ ಒಂದು ಜನರ ಹೆಸರನ್ನು ತಿಳಿಸಿ ಅಂತೇಳಿ. ಸತ್ಯವಾಗಿ ಪ್ರಾಣವನ್ನು ಉಳಿಸಿದವರು ಯೇಸು ಸ್ವಾಮಿ. ಅನಿತಾ ನೀವೇ ಕಣ್ರಿ. Hallelujah. Hallelujah. ಥ್ಯಾಂಕ್ ಯು ಜೀಸಸ್. Thank you. Praise to Jesus. ಗಮನಿಸಿ. Hallelujah, Jesus. ಅವರ ಹೆಸರು ನನಗೆ ಗೊತ್ತಿಲ್ಲ. ಅವರು ಮಧ್ಯಾಹ್ನ ಬಂದು ಏನೋ ಸ್ವಲ್ಪ ಕೌನ್ಸಿಲಿಂಗ್ ಮಾಡಬೇಕು ಅಂದರು ಅಷ್ಟೇ. ಅವರ ಹೆಸರು ನನಗೆ ಗೊತ್ತಿಲ್ಲ. ಅನಿತಾ ಅವರೇ, ಜೀಸಸ್ ಲವ್ಸ್ ಯು ಸೋ ಮಚ್. ಚಪ್ಪಾಳೆ ತಟ್ರಿ. Hallelujah. ಕೂತ್ಕೊಳ್ಳಿ. ಫ್ರಾನ್ಸಿಸ್ ಯಾರಿದ್ದೀರಿ ಇಲ್ಲಿ? ಫ್ರಾನ್ಸಿಸ್. ಎದ್ದು ನಿಂತ್ಕೊಳ್ಳಿ. ಬನ್ನಿ ಬನ್ನಿ ಬನ್ನಿ. ಕಾಮ್ 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 ಬನ್ನಿ, ಬನ್ನಿರಿ ಇಲ್ಲಿ. ಯೇಸು ಸ್ವಾಮಿಯವರು ಕರೆಯುವಾಗ ಅಲ್ಲೇ ನಿಂತ್ಕೊಳ್ತೀರಲ್ಲ ಕೈ ಎತ್ತಿ. ರಾಜ್ಕುಮಾರ್ ಕರೆದಿದ್ರೆ ಓಡ್ ಬರ್ತಾ ಇದ್ರಿ. ಇವ್ರು ಕರೆದಿರೋರು ದೇವಾದಿ ದೇವರು. ಹಾಲೆಲೂಯಾ. Hallelujah. ಗಟ್ಟಿ ಚಪ್ಪಾಳೆ ತಟ್ರಿ. ಹಾಲೆಲೂಯಾ. Hallelujah. ಬನ್ನಿ ಈ ಕಡೆ. ಎರಡು ಕರಗಳನ್ನು ಮೇಲೆತ್ತಿರಿ, 2 ಕೈಗಳನ್ನು ಮೇಲೆತ್ತಿರಿ. ಫ್ರಾನ್ಸಿಸ್ ಅವ್ರಿಗಾಗಿ ಪ್ರಾರ್ಥಿಸೋಣ. ನಿಮ್ಮ ಮಡದಿದ್ದಾರೆ ಇಲ್ಲಿ? ಎಲ್ಲಿದ್ದಾರೆ? ಓಕೆ, ಕಣ್ಮುಚ್ಚಿ. ಯಾಕೆ ಅವರನ್ನು ಕರ್ತಿರಲಿಲ್ಲ?
ನೀವು ಬಂದಿದ್ರೆ ಹೌದಾ? ಓಕೆ, 2 ಕೈ ಮೇಲೆತ್ರಿ. ಅವರ ಮಕ್ಕಳಿಗಾಗಿ, ಮಗುವಿಗಾಗಿ ಸಮಯದಲ್ಲಿ ಪ್ರಾರ್ಥಿಸೋಣ. ಹಾಲೆಲೂಯ, ಹಾಲೆಲೂಯ. ಕರ್ತನೇ, ಫ್ರಾನ್ಸಿಸ್ ಎಂಬ ಮಗನಿಗಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಫ್ರಾನ್ಸಿಸ್ ಮಗನ ಮೇಲೆ ನಿನ್ನ ಕೃಪೆ ಇಳಿದು ಬದುಕಾಗಿ ಸ್ತೋತ್ರ, 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 ಸ್ತೋತ್ರ. ಆ ಮಗನನ್ನು ಅನುಗ್ರಹಿಸಿರಿ, ಮಕ್ಕಳಿಗೆ ಮಗು ಆಗುವಂತೆ ಕೃಪೆ ನೀಡಿರಿ, ಗರ್ಭಕೋಶವು ಫಲ ನೀಡಲಿ ಯೇಸು ನಾಮದಲ್ಲಿ. ಹಾಲೆಲೂಯ, ಹಾಲೆಲೂಯ. ಆಶೀರ್ವದಿಸಿರಿ ಸ್ವಾಮಿ. ಹಾಲೆಲೂಯ. ಖುಷಿ ಆಯ್ತಾ? ಈ ಕಡೆ ತಿರುಗಿ 1 ನಿಮಿಷ ಇರಿ. ಭೂಲೋಕದ ಮನುಷ್ಯ ಕರೆದಿದ್ರೆ ಸಂತೋಷ ಆಗ್ತಿರಲಿಲ್ಲ. ಯೇಸ್ವಾಮಿ ನಿಮ್ಮ ಹೆಸರು ಕರೆದಿದ್ದಾರೆ, ನಿಮಗೇನು ಅನಗ್ತಾ ಇದೆ? ತುಂಬ ಅಂದರೆ ತುಂಬ ಸಂತೋಷ ಆಗ್ತಾ ಇದೆ. ಯೇಸ್ವಾಮಿ ಕರೆದಿದ್ದೀರಲ್ಲ, ಏನು ನಿರ್ಧಾರ ಮಾಡಿದಿರಿ? ಅವ್ರಿಗೋಸ್ಕರ ಹೇಗಿರಬೇಕು ಅಂತ ನಿರ್ಧಾರ ಮಾಡಿದಿರಿ? ನಾನು ಅವರೊಂದಿಗೆ ಸದಾ ಜೀವಿಸುತ್ತೇನೆ. ಥ್ಯಾಂಕ್ ಯು. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಗಟ್ಟಿ ಚಪ್ಪಾಳೆ ತಟ್ರಿ. ಹಾಲೆಲೂಯ, ಹಾಲೆಲೂಯ, ಸ್ವರವೇತಿ. ಹಾಲೆಲೂಯ, ಹಾಲೆಲೂಯ. ರಾಬಿನ್, ರಾಬಿನ್ ಯಾರಿದ್ದೀರಿ? ರಾಬಿನ್, ರಾಬಿನ್ ಇದ್ದೇ ಇದ್ದಾರೆ ಇಲ್ಲಿ. ರಾಬಿನ್, ರಾಬಿನ್ ಯಾರಿದ್ದೀರಿ ಇಲ್ಲಿ? ಹಲೋ, ಯಾರಾದರೂ ರಾಬಿನ್ಗಾಗಿ ಪ್ರಾರ್ಥಿಸಿದ್ದವರು ಉಂಟಾ ಇಲ್ಲಿ? TC ಪಾಳ್ಯ ಬೆಂಗಳೂರಿನಲ್ಲಿ ದೇವರು ಒಬ್ಬ ಹೆಸರನ್ನು ಕರೆದರು. ಬಳ್ಳಾರಿ, ಏನು ಹೆಸರು? ಚಿನ್ನಪ್ಪ. ಕರೆಕ್ಟ್. ಬಳ್ಳಾರಿಯಲ್ಲಿ ಯೇಸ್ವಾಮಿಯವರು ಮೊದಲನೇ ದಿನ ಚಿನ್ನಪ್ಪ ಅಂತ ಕರೆದ್ರು, ಯಾರೂ ಎದ್ದೇಳಲಿಲ್ಲ. 2ನೇ ದಿನನೂ ಕರೆದ್ರು, ಪುಣ್ಯಾತ್ಮನು ಎದ್ದೇಳಲಿಲ್ಲ. 3ನೇ ದಿನ ಕೂಡ ದೇವರು ಹೇಳಿದ್ರು. ಆಗ ಅಮ್ಮ ಎದ್ದು ನಿಂತ್ಕೊಂಡ್ರು, ಚಿನ್ನಪ್ಪ ನನ್ನ ಮಗ ಮನೆ ಬಿಟ್ಟು ಓಟೋಗಿದ್ದಾನೆ ಅಂತ. ನಾನು ಹೇಳಿದೆ, ಅಮ್ಮ ಮೊದಲನೇ ದಿನ ಏನು ಮಾಡ್ತಾಯಿದ್ರಿ? ನಾನು ಭಯ ಪಟ್ಬಿಟ್ಟೆ, ಹೇಳಲಿಲ್ಲ ಅಂತ ಹೇಳಿದರು. ರಾಬಿನ್ ಯಾರೋ ಇದ್ದಾರೆ, ಅವರಿಗಾಗಿ ಯಾರೋ ಪ್ರಾರ್ಥಿಸಿದ್ದಾರೆ. ಯಾರಿದ್ದಾರಮ್ಮಲ್ಲಿ? ರಾಬಿನ್ ಯಾರಾದರೂ ಪ್ರಾರ್ಥಿಸಿದವರು ಉಂಟಾ? ಹಾಲೆಲೂಯ, 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 ಹಾಲೆಲೂಯ. ಪ್ರವೀಣ್ ಯಾರಿದ್ದೀರಿ? ಪ್ರವೀಣ್, ರಾಬಿನ್, ಪ್ರವೀಣ್. ಪ್ರೈಸ್ ನಿಮ್ದು ಹೆಸರ? ನೀವೇ ಹೋಗ್ರಿ. ಚಪ್ಪಾಳೆ ತಡ್ರಿ ದೇವರಿಗೆ ಸ್ತೋತ್ರ. ಗಟ್ಟಿ ಚಪ್ಪಾಳೆ. ಹಾಲೆಲೂಯ, 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 ಹಾಲೆಲೂಯ. ಈಗ ಎಲ್ಲ ಎದ್ದು ನಿಂತು ದೇವರಿಗೆ ವಂದನೆಗಳನ್ನು ಸಲ್ಲಿಸೋಣ. ಎದ್ದು ನಿಂತ್ಕೊಳ್ರಿ. ಥ್ಯಾಂಕ್ ಯು ಜೀಸಸ್. ಒಂದು ಹಾಡನ್ನು ಹಾಡಿ ನಂತರ ಗುರುಗಳು ಆಶೀರ್ವಾದವನ್ನು ನಮಗೆ ಕೊಡಲಿಕ್ಕಿದ್ದಾರೆ. ತದನಂತರ ನಮ್ಮ ತಂಡಕ್ಕಾಗಿ ನೀವು ಪ್ರಾರ್ಥಿಸಲಿಕ್ಕೆ ಇದ್ದೀರಿ. Thank you, Jesus. Thank you, Jesus. Thank you, Jesus. Thank you, Jesus. Hallelujah. 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 Hallelujah.
you, Jesus. Thank you, Jesus. Hallelujah. 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 ದಯಮಾಡಿ ಕೂತ್ಕೊಳ್ಳಿ. ಸಾಕ್ಷಿ ಹೇಳಲಿಕ್ಕೆ ಸಮಯವಿಲ್ಲ. ಅತಿ ಬಹಳ ಮುಖ್ಯವಾಗಿ ಯಾರಾದರೂ ಒಂದು ಸಾಕ್ಷಿ ಕೊಡಲಿಕ್ಕೆ ರೆಡಿ ಇದ್ದೀರಾ? ಈ ಧ್ಯಾನದಲ್ಲಿ ಬನ್ನಿ. ಸೂಕ್ಷ್ಮವಾಗಿ ಎರಡೇ ಮಾತಾಡಬೇಕು, 12 ಮಾತಾಡಬಾರ್ದು. ಹಲ್ಲೆಲೂಯಾ. ಸಮಯವಿಲ್ಲ. ಸಾಕ್ಷಿ ಹೇಳ್ಬೇಕಾದವ್ರು ಬೇಗ ಬಂದ್ಬಿಡಿ, ಮುಂದೆ ಬಂದು ನಿಂತ್ಕೊಳ್ಳಿ. ಹಲ್ಲೆಲೂಯಾ. ಸರ್ವೇತಿ ಹಲ್ಲೆಲೂಯಾ. ಈ ಧ್ಯಾನದಲ್ಲಿ ಆದ ಅದ್ಭುತಗಳು ಮಾತ್ರ, ಈ ಧ್ಯಾನದಲ್ಲಿ 3 ದಿನದಲ್ಲಿ ಏನಾಯಿತು ಅದು ಮಾತ್ರ ಹೇಳಬೇಕು, ಹಳೇದೆಲ್ಲ ಬೇಡ. ಈ ಧ್ಯಾನದಲ್ಲಿ ಬನ್ನಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನನ್ನ ಹೆಸರು ಐರೆನ್ ಡಿಸೋಸ್. ನೆನ್ನೆ ಆ್ಯಕ್ಚುಲಿ ಇಲ್ಲಿ ಆರಾಧನೆ ಆಗ್ತಿರುವಾಗ ಬ್ರದರ್ ಹೇಳಿದರು, ಕೆಲವರ ಮನೆಯಲ್ಲಿ ಶೋಧನೆಗಳಿಂದ ಬಿಡುಗಡೆಯನ್ನು ದೇವರು ಕೊಡ್ತಿದ್ದಾರೆ ಅಂತ ಹೇಳಿ. ಇದರಲ್ಲಿ ನನ್ನ ಮನೆ ಕೂಡ ಸೇರಿದೆ. ನಮ್ಮ ಮನೆಯಲ್ಲಿ ಶೋಧನೆಯಿಂದ ತುಂಬ ತುಳುಕ್ತಿತ್ತು. ಸೊ ಇಲ್ಲಿ ಆರಾಧನೆ ನಡೀತಿರುವಾಗ ದೇವರು ನಮ್ಮನ್ನು ನಮ್ಮ ಕುಟುಂಬದವರನ್ನು ಮುಟ್ಟಿ ಗುಣಿ ಮಾಡಿದ್ದಾರೆ ಮತ್ತು ಶೋಧನೆಯಿಂದ ಬಿಡುಗಡೆ ಕೊಟ್ಟಂತಹ ನನ್ನ ಪ್ರಭುವಿಗೆ ಕೋಟಿ ಕೋಟಿ ನಮನಗಳನ್ನು ನಾನು ಸಲ್ಲಿಸುತ್ತೇನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು. ಯಾರಾದರೂ ಇದ್ದೀರಾ? ಬನ್ನಿಮ್ಮ, ಬೇಗ ಬನ್ನಿ. ಪ್ರೈಸ್ ದ ಲಾರ್ಡ್. ನನ್ನ ಹೆಸರು ಸೌಮ್ಯ ಅಂತೇಳಿ. ನಾನಿವತ್ತು ಬೆಳಿಗ್ಗೆ ಬರುವಾಗ ಸ್ವಲ್ಪ ಭಯ ಇತ್ತು ನನಗೆ. ಅಂದರೆ ನನಗೆ ಡೈಲಿ ನಾವು ಪ್ರೇಯರ್ ಗ್ರೂಪ್ ಇದೆ ನಮ್ಮದು. ನಾವು ಪ್ರೇಯರ್ ಮಾಡ್ತಾ ಇರುವಾಗ ನನಗೆ ವಾಚನ ತೆಗೆದಾಗ ಸಡನ್ ಓದಲಿಕ್ಕೆ ಭಯ ಆಗೋದು, ಏನು ಅಂತ ಗೊತ್ತಿಲ್ಲ. ಇವತ್ತು ನಾನು ಬೆಳಗ್ಗೆ ಇಲ್ಲಿ ಪ್ರೇಯರ್ ಮಾಡಿ ಒಳಗೆ ಬರಬೇಕಾದ್ರೆ ನಾನು ಇವತ್ತು ದೇವರಲ್ಲಿ ಹೇಳಿದೆ, ದೇವರೇ ನಾನು ಮೊದಲನೇ ವಾಚನ ನಾನೇ ಓದಬೇಕು. ನಾನು ನಿಜವಾಗಿ ನನಗೆ ವಾಚನ ಅದು ಸಿಕ್ಕಿದ್ದೇ ಆಗಿದ್ದರೆ ನನ್ನಷ್ಟು ಖುಷಿ ಪಡುವವರು ಯಾರೂ ಇಲ್ಲ ಪ್ರಭು ಯೇಸುವೆ ಅಂತ. ಯಾಕೆಂದರೆ ನೀವು ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾದರೆ ಅದು ಒಂದು ಏನಾದರೂ ಒಂದು ಅದ್ಭುತ ನಡೆಸಲಿಕ್ಕೆ ಆಗಿರುತ್ತೆ ಅಂತ ನಾನು ಖಂಡಿತ ವಿಶ್ವಾಸಿಸಿದ್ದೇನೆ. ಅದು ಖಂಡಿತವಾಗಿ ಆಗಿದೆ. ಯಾಕೆಂದರೆ 2 ಕೊರಿಂಥಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ 17ನೇ ವಾಕ್ಯ ನನಗೆ ಅದು ಸಿಕ್ಕಿದೆ. ನೂತನ ಸೃಷ್ಟಿಯಾಗಿದ್ದೀ ಅಂತ ಆ ವಾಚನ ಸಿಕ್ಕಿದೆ. ದೇವರಿಗೆ ಥ್ಯಾಂಕ್ ಯು ಜೀಸಸ್. ಕಟ್ಟಿ ಕರಗಳನ್ನು ತಟ್ಟಿ ವಂದನೆಗಳನ್ನು ಸಲ್ಲಿಸಿರಿ. ಯಾರಾದರೂ ಇದ್ದೀರಾ? ಇಲ್ಲಾಂದರೆ ನಾನು ಬೀನಾ ಅಂತ. ನನಗೆ ರಿಟ್ರೀಟಿಗೆ ಬರಲಿಕ್ಕೆ ಮನಸ್ಸಿತ್ತು, ಆದರೆ ಸ್ವಲ್ಪ ವೀಕ್ನೆಸ್ ಮತ್ತು ತಲೆ ತಿರುಗುವುದಿತ್ತು. ಹಾಗೆ ಆನ್ಲೈನ್ ನೋಡ್ತಾ ಇದ್ದೆ ನಾನು. ನಿನ್ನೆ ಫಾದರ್ ಪ್ರಾರ್ಥನೆ ಮಾಡೋದಿಗೆ ನನಗೆ ಸ್ವಲ್ಪ ವೀಕ್ನೆಸ್ ಸ್ವಲ್ಪ ಕಮ್ಮಿ ಆಗಿತ್ತು, ಆದರೆ ಇಲ್ಲಿ ಬರಲಿಕ್ಕೆ ಧೈರ್ಯ ಇರಲಿಲ್ಲ. ಇವತ್ತು ಜಸ್ಟ್ 2:30ಗೆ ಬಂದಿದ್ದೆ ನಾನು. ಬಂದು ಆರಾಧನೆ ಮಾಡೋದಿಗೆ ಪುನಃ ತಲೆ ಸುತ್ತು ಬಂದು ಬೀಳೋ ಹಾಗೆ ಫೀಲ್ ಆಗ್ತಿತ್ತು. ಮತ್ತು ಒಂದು ಬ್ರೈಟ್ ಕಲರ್ ನೋಡಿದ್ದೆ ನಾನು. ಥ್ಯಾಂಕ್ ಯು ಜೀಸಸ್. ಈಗ ಇಲ್ಲಿ ಬರಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಭಯ ಪಡಬೇಡ್ರಿ, ಪ್ರಾರ್ಥಿಸ್ರಿ. ಯೇಸು ಸ್ವಾಮಿಯವರೇ ಮನ ಗುಣಪಡಿಸ್ತಾರೆ. ಬನ್ನಿ, ಬೇಗ ಬನ್ನಿ. ನನ್ನ ಹೆಸರು ಕಲ್ಪನಾ ಮೇರಿ ಅಂತ. ನನಗೆ ಕೈ ಮತ್ತು ಸೊಂಟ ತುಂಬ ನೋವಿತ್ತು. ನನಗೆ ಇಲ್ಲಿ ಬಂದು ಕೂತ್ಕೊಳ್ಳಿಕ್ಕೂ ಆಗ್ತಾ ಇರಲಿಲ್ಲ. ನನಗೆ 3 ದಿವಸ ಬಂದು ಹೇಗಪ್ಪ ಕೂತ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೆ. ಅದೇ ದೇವರು ನನಗೆ ಒಳ್ಳೆ ಸೌಖ್ಯ ಕೊಟ್ಟರು. ಕೈ ಎತ್ತಿ ಸ್ತುತಿ ಮಾಡಿಕ್ಕೆ, ಕೈ ತಟ್ಟಲಿಕ್ಕೆ ನನಗೆ ಶಕ್ತಿ ಕೊಟ್ಟರು. ಕೈಗೆ ಎಷ್ಟು ಎತ್ತಿದ್ರು ನನ್ನ ಕೈಗೆ ಅಷ್ಟು ನೋವು ಕಾಣಿಸ್ಲಿಲ್ಲ. ದೇವರಿಗೆ ಕೋಟಿ ಸ್ತುತಿ ಸ್ತೋತ್ರ. ಸಾಕು. ಈಗ ದಿವ್ಯ ಬಲಿ ಪೂಜೆಗೆ ನಾವು ಸಿದ್ಧರಾಗೋಣ. ಎದ್ದು ನಿಂತು ಪ್ರವೇಶ ಗೀತೆಯನ್ನು ಹಾಡುತ್ತಾ ದಿವ್ಯ ಬಲಿ ಅರ್ಪಣೆಗೆ ನಾವು ಸಿದ್ಧರಾಗೋಣ.
ಸೃಷ್ಟಿಗಳೇ ಸ್ತುತಿ ಹಾಡಿರಿ, ದೇವರ ಅರಸಿರಿ, ಇಹ ಪರ ಮಹಿಮೆ ತುಂಬಿರುವ ನಿತ್ಯ ಯೇಸುನ ಸ್ತುತಿಸಿರಿ. ಹಾಡಿರಿ, ದೇವರ ಹರಸಿರಿ, ಇಹ ಪರ ಮಹಿಮೆಯು ತುಂಬಿರುವ ನಿತ್ಯ ಯೇಸುನ ಸ್ತುತಿಸಿರಿ, ಇಹ ಪರ ಮಹಿಮೆಯು ತುಂಬಿರುವ ನಿತ್ಯ ಯೇಸುನ ಸ್ತುತಿಸಿರಿ. ದೇವರ ಹರಸಿರಿ, ದೇವರ ದೂತರೆ ಆಗಸವೇ, ದೇವರ ಹರಸಿರಿ, ಪರ್ವತವೇ ಜಲರಾಶಿಗಳೇ ನಿತ್ಯ ಯೇಸುವ ಸ್ತುತಿಸಿರಿ, ಪರ್ವತವೇ ಜಲರಾಶಿಗಳೇ ನಿತ್ಯ ಯೇಸುವ ಸ್ತುತಿಸಿರಿ. ಸೃಷ್ಟಿಗಳೇ ಸ್ತುತಿ ಹಾಡಿರಿ, ದೇವರ ಅರಸಿರಿ, ಇಹ ಪರ ಮಹಿಮೆಯು ತುಂಬಿರುವ ನಿತ್ಯ ಯೇಸುನ ಸ್ತುತಿಸಿರಿ, ಇಹ ಪರ ಮಹಿಮೆಯು ತುಂಬಿರುವ ನಿತ್ಯ ಯೇಸುವ ಸ್ತುತಿಸಿರಿ. ಪ್ರಿಯ ಸಹೋದರ ಸಹೋದರ, ತುಂಬ ಆನಂದ ಸಂತೋಷ ತುಂಬಿ ತುಳುಕುತ್ತಿದೆ. ದೇವರು ನಮ್ಮನ್ನೆಲ್ಲ ಮುಟ್ಟಿ ಅತ್ಯುತ್ತಮವಾದ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿದ್ದಾರೆ. ಶಕ್ತಿ ಭರಿತರಾಗಿ ದೇವರಿಗೆ ಉಪಕಾರ ಸ್ಮರಣೆ ಮಾಡುತ್ತಾ ಪ್ರೀತಿಯಿಂದ ಮತ್ತೆ ಭಕ್ತಿಯಿಂದ ಈ ಬಲಿ ಅರ್ಪಣೆಯನ್ನು ಪವಿತ್ರ ತ್ರಿತ್ವದ ನಾಮದ ಮೂಲಕ ನಾವು ಆರಂಭಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯ ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ದಿವ್ಯ ಪ್ರಭು ಯೇಸುನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಬಂದದ್ದಾದರೂ ಜೀವ ನೀಡಲು, ಯಥೇಚ್ಛವಾದ ಜೀವ ನೀಡಲು, ತುಂಬಿ ತುಳುಕುವಂತೆ ಆ ಜೀವ ನೀಡಲು ನಮಗೆ ಬಂದಿದ್ದಾರೆ. ಆದ್ದರಿಂದಾಗಿ ನಾವು ಈ 3 ದಿನದ ಧ್ಯಾನಕೂಟದಲ್ಲಿ ಭಾಗಿಗಳಾಗಿ ಅಂಥ ಜೀವವನ್ನು ಪಡೆದಿದ್ದೇವೆ. ಪ್ರೀತಿಮಯಾದ ಯೇಸು ನಮ್ಮನ್ನು ಸದಾ ಹರಸುತ್ತಾರೆ. ಪ್ರೀತಿಮಯ ಯೇಸು ನಮಗೆ ಆಹ್ವಾನ ನೀಡುತ್ತಾರೆ. ಪ್ರೀತಿಮಯ ಯೇಸು ನಮ್ಮೊಡನೆ ಹೆಜ್ಜೆಗೆ ಹೆಜ್ಜೆ ಇಟ್ಟು ನಡೆದು ನಮ್ಮನ್ನು ಸಂಭಾಲಿಸುತ್ತಾರೆ. ಇಂತಹ ಪ್ರೀತಿ ಉಳ್ಳ ಯೇಸುನಲ್ಲಿ ನಾವು ಪ್ರಾರ್ಥಿಸುವಾಗ ವಿಶ್ವಾಸ ಇಟ್ಟು ನೀವೇನು ಪ್ರಾರ್ಥಿಸಿದಾಗ ಖಂಡಿತವಾಗಿ ನಿಮಗೆ ಕೊಡುತ್ತೇನೆ. ಯಾಕಂತ ಹೇಳಿದ್ರೆ ನಿಮ್ಮ ಪಿತನಿಗೆ ತಿಳಿದಿದೆ ನಿಮಗೆ ಏನು ಬೇಕು ಅಂತೇಳಿ. ಆದ್ದರಿಂದ ನಿಮ್ಮ ಯೇಸುನಲ್ಲಿ, ನಿಮ್ಮ ತಂದೆಯಲ್ಲಿ ನೀವು ಪ್ರಾರ್ಥಿಸುವಾಗ ಸಂಪೂರ್ಣವಾಗಿ ಅವರು ನೀಡುವರು. ಅಂಥ ಪ್ರೀತಿಯನ್ನು ಅವರು ನೀಡಿದ್ದಕ್ಕಾಗಿ ಪ್ರೀತಿಮಯವಾಗಿ ನಾವು ಕೂಡ ನಿಮ್ಮನ್ನು ಅತಿಯಾಗಿ ಪ್ರೀತಿಸುತ್ತೇವೆ ಎಂದು ಗೀತೆಯ ಮೂಲಕ ನಾವು ಹೇಳೋಣ. ಯೇಸು 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 ಎಂದು ನಾ ಹಾಡುವೆ, ಹಾಡಿ 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 ಎಂದು ಕೊಂಡಾಡುವೆ. ಯೇಸು
ಯೇಸು ಯೇಸು ಎಂದು ನಾ ಹಾಡುವೆ, ಹಾಡಿ 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 ಎಂದು ಕೊಂಡಾಡುವೆ. ಯೇಸು 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 ಎಂದು ನಾ ಹಾಡುವೆ, ಹಾಡಿ 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 ಎಂದು ಕೊಂಡಾಡುವೆ. ಬನ್ನಿ ಸ್ವಾಮಿ ಇಂದು ನಮ್ಮಲ್ಲಿಗೆ, ಬನ್ನಿ ಸ್ವಾಮಿ ಇಂದು ನಮ್ಮಲ್ಲಿಗೆ, ಬನ್ನಿ ಸ್ವಾಮಿ ಇಂದು ನಮ್ಮಲ್ಲಿಗೆ, ಬನ್ನಿ ಸ್ವಾಮಿ ಇಂದು ನಮ್ಮಲ್ಲಿಗೆ. ಯೇಸು 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 ಎಂದು ಹಾಡುವೆ, ಹಾಡಿ 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 ಯೇಸು 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 ಎಂದು ಹಾಡುವೆ, ಹಾಡಿ 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 ಕೊಂಡಾಡುವೆ. ಸ್ವಾಮಿ ನಿಮ್ಮ ಶಾಂತಿ ಪ್ರೀತಿ, ನೀಡಿ ಸ್ವಾಮಿ ನಿಮ್ಮ ಶಾಂತಿ ಪ್ರೀತಿ, ನೀಡಿ ಸ್ವಾಮಿ ನಿಮ್ಮ ಶಾಂತಿ ಪ್ರೀತಿ, ನೀಡಿ ಸ್ವಾಮಿ ನಿಮ್ಮ ಶಾಂತಿ ಪ್ರೀತಿ. ಯೇಸು 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 ಎಂದು ನಾ ಹಾಡುವೆ, ಹಾಡಿ 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 ಕೊಂಡಾಡುವೆ. ಯೇಸು 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 ಎಂದು ನಾ ಹಾಡುವೆ, ಹಾಡಿ 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 ಕೊಂಡಾಡುವೆ. ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ, ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ, ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ, ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ. ಯೇಸು 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 ಎಂದು ಹಾಡುವೆ, ಹಾಡಿ 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 ಕೊಂಡಾಡುವೆ. ಯೇಸು 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 ಎಂದು ಹಾಡುವೆ, ಹಾಡಿ 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 ಕೊಂಡಾಡುವೆ. ಇಂದು ನನ್ನಲ್ಲಿಗೆ ಯೇಸು 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 ಎಂದು ನಾ ಹಾಡುವೆ, ಹಾಡಿ 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 ಕೊಂಡಾಡುವೆ. ಯೇಸು 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 ಎಂದು ನಾ ಹಾಡುವೆ, ಹಾಡಿ 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 ಕೊಂಡಾಡುವೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಾರ್ಥಿಸೋಣ. ನಮ್ಮ ಪ್ರಭು ದೇವರೇ, ಲೋಕದ ಮೇಲಿನ ಪ್ರೀತಿಗಾಗಿ ನಿಮ್ಮ ಪುತ್ರರು ತಮ್ಮ ಮರಣಕ್ಕೆ ಅರ್ಪಿಸಿಕೊಂಡರು. ಅಂತೆಯೇ ನಾವು ಸಾದೇ ಪ್ರೀತಿಯಲ್ಲಿ ಆಸಕ್ತಿ ನಮ್ಮನ್ನು ನಡೆಯುವಂತೆ ಮಾಡಿರೆಂದು ನಿಮ್ಮನ್ನು ಅಂಗಲಾಂಚಿ ಬೇಡುತ್ತೇವೆ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯರಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ಕ್ರಿಸ್ತರಾಗಿರುವ ನಿಮ್ಮ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆರೆಮೀಯನ ಗ್ರಂಥದಿಂದ ವಾಚನ. ಸರ್ವೇಶ್ವರನಾದ ನಾನು ಒಂದು ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು, ಅವರ ಪಾಪವನ್ನು ನಾನು ಎಂದಿಗೂ ನೆನಪಿಗೆ ತೆಗೆದುಕೊಳ್ಳುವುದಿಲ್ಲ. ಸರ್ವೇಶ್ವರ ಹೇಳುವುದನ್ನು ಕೇಳಿ. ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯೆಹೂದ ವಂಶದವರೊಂದಿಗೂ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. ಈ ಒಡಂಬಡಿಕೆ ನಾನು ಅವರ ಪೂರ್ವಜನರನ್ನು ಕೈ ಹಿಡಿದು ಈಜಿಪ್ಟಿನಿಂದ ಕರೆದು ತಂದಾಗ ಅವರೊಡನೆ ಮಾಡಿಕೊಂಡ ಒಡಂಬಡಿಕೆ ಅಂಥದಾಗಿ ಇರುವುದಿಲ್ಲ. ನಾನು ಅವರಿಗೆ ಯಜಮಾನನಾಗಿ ಇದ್ದರೂ ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿ ನಡೆದರು. ಸರ್ವೇಶ್ವರನಾದ ನಾನು ಹೇಳುತ್ತೇನೆ ಕೇಳಿ. ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆ
ಹೀಗಿರುವುದು. ನನ್ನ ಧರ್ಮಶಾಸ್ತ್ರವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದ ಹಲಗೆಯ ಮೇಲೆ ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವವರು. ಒಬ್ಬನು ತನ್ನ ನೆರೆಹೊರೆಯವರನ್ನು ಕುರಿತು ಅಥವಾ ಅಣ್ಣ ತಮ್ಮಂದಿರನ್ನು ಕುರಿತು ಸರ್ವೇಶ್ವರನನ್ನು ಅರಿತುಕೋ ಎಂದು ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರಿಂದ ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನನ್ನು ಅರಿತುಕೊಳ್ಳುವರು. ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ಎಂದಿಗೂ ನೆನಪಿಗೆ ತೆಗೆದುಕೊಳ್ಳುವುದಿಲ್ಲ. ಇದು ಸರ್ವೇಶ್ವರನಾದ ನನ್ನ ನುಡಿ. ದೇವರ ವಾಕ್ಯವಿದು. ಶ್ಲೋಕ. ಶುದ್ಧ ಹೃದಯವನ್ನು ದೇವ ನಿರ್ಮಿಸು. ಕೃಪಾಳು ದೇವ, ಕರಿಸು ಎನ್ನನ್ನು, ಕರುಣಾನಿಧಿ ಅಳಿಸು ಎನ್ನ ದೋಷವನ್ನು, ತೊಳೆ ಪೂರ್ತಿಯಾಗಿ ಪಾಪದಿಂದ ಎನ್ನನು, ದೋಷ ಪರಿಹರಿಸಿ ಶುದ್ಧಗೊಳಿಸು ಎನ್ನನು. ಶುದ್ಧ ಹೃದಯವನ್ನು ದೇವ ನಿರ್ಮಿಸು. ಶುದ್ಧ ಹೃದಯವನ್ನು ದೇವ ನಿರ್ಮಿಸು. ಅಂತರಂಗವನ್ನು ಚೇತನಗೊಳಿಸು. ತಳ್ಳಬೇಡ ಎನ್ನನ್ನು ದೇವ ನಿನ್ನ ಸನ್ನಿಧಿಯಿಂದ, ದೂಡಬೇಡ ನಿನ್ನ ಪವಿತ್ರ ಆತ್ಮನನ್ನು ನನ್ನಿಂದ. ಶ್ಲೋಕ. ಶುದ್ಧ ಹೃದಯವನ್ನು ದೇವ ನಿರ್ಮಿಸು. ಜೀವೋದ್ಧಾರವನ್ನು ಮರಳಿ ಸವಿಯುವಂತೆ ಮಾಡು. ವಿಧೇಯನಾಗಿ ನಡೆದ ಸಿದ್ಧ ಮನಸ್ಸನ್ನು ನೀಡು. ಬೋಧಿಸುವೆನು ಆಗ ನಿನ್ನ ಮಾರ್ಗವನ್ನು ದುರುಳರಿಗೆ. ತಿರುಗಿಕೊಳ್ಳುವರಾಗ ದ್ರೋಹಿಗಳು ನಿನ್ನ ಕಡೆಗೆ. ಶ್ಲೋಕ. ಶುದ್ಧ ಹೃದಯವನ್ನು ದೇವ ನಿರ್ಮಿಸು. ಎರಡನೆಯ ವಚನ. ಸಂತ ಪೌಲರು ಇಬ್ರಿಯರಿಗೆ ಬರೆದ ಪತ್ರದಿಂದ ವಚನ. ಯೇಸು ವಿಧೇಯತೆಯನ್ನು ಅನುಭವದಿಂದ ಅರಿತುಕೊಂಡರು ಮತ್ತು ಎಲ್ಲರಿಗೂ ಶಾಶ್ವತ ಜೀವೋದ್ಧಾರಕ್ಕೆ ಕಾರಣರಾದರು. ಕ್ರಿಸ್ತ ಯೇಸು ಈ ಭೂಲೋಕದಲ್ಲಿದ್ದಾಗ ತಮ್ಮನ್ನು ಮರಣದಿಂದ ಕಾಪಾಡಲು ಶಕ್ತರಾದ ದೇವರನ್ನು ಉಚ್ಚರ ಸ್ವರದಿಂದ ಕೂಗುತ್ತಾ ಕಣ್ಣೀರಿಡುತ್ತಾ ವಿನಂತಿಸಿ ಪ್ರಾರ್ಥಿಸಿದರು. ಅವರ ಭಯಭಕ್ತಿಯನ್ನು ನೋಡಿ ದೇವರು ಅವರ ಮೊರೆಯನ್ನು ಆಲಿಸಿದರು. ಯೇಸು ದೇವರ ಪುತ್ರರಾಗಿದ್ದರೂ ಹಿಂಸೆ ಬಾಧೆಗಳನ್ನು ತಪ್ಪಿಕೊಳ್ಳದೆ ವಿಧೇಯತೆಯನ್ನು ಅನುಭವದಿಂದ ಅರಿತುಕೊಂಡರು. ಹೀಗೆ ಅವರು ಸ್ವತಃ ಪರಿಪೂರ್ಣರಾಗಿ ತಮಗೆ ವಿಧೇಯರಾಗುವ ಎಲ್ಲರಿಗೂ ಶಾಶ್ವತ ಜೀವೋದ್ಧಾರಕ್ಕೆ ಕಾರಣರಾದರು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಎದ್ದು ನಿಲ್ಲೋಣ. ದೇವರ ವಾಕ್ಯವಾದ ಪ್ರಭು ಯೇಸುವೆ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ನನ್ನ ಸೇವೆ ಮಾಡಬೇಕೆಂದಿರುವವನು ನನ್ನನ್ನು ಹಿಂಬಾಲಿಸಲಿ. ಆಗ ನಾನಿರುವೆ, ಅಲ್ಲಿಯೇ ನನ್ನ ಸೇವಕನು ಇರುತ್ತಾನೆ. ದೇವರ ವಾಕ್ಯದ ಪ್ರಭು ಯೇಸುವೆ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಯೇಸು ಕ್ರಿಸ್ತನು ನಮಗಾಗಿ ಪ್ರಾಣ ತೆತ್ತನು. ಕ್ರಿಸ್ತರ ಮರಣವನ್ನು ಒಂದು ವಸ್ತು ವಿಧೇಯರಾದರು. ಅವರು ಶಿಲ್ಬೆಯ ಮರಣವನ್ನು ಒಂದು ವಸ್ತು ವಿಧೇಯರಾದರು. ಯೇಸು ಕ್ರಿಸ್ತನು ನಮಗಾಗಿ ಪ್ರಾಣ ತೆತ್ತನು. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತ್ತಾಯರು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ
ಮಹಿಮೆ ಸಲ್ಲಲಿ. ಅಧ್ಯಾಯ 6 ವಚನಗಳು 25ರಿಂದ 34. ನಾನು ಹೇಳುವುದನ್ನು ಕೇಳಿ, ಪ್ರಾಣಧಾರಣೆಗೆ ಏನು ಉಣ್ಣೋದು, ಏನು ಕುಡಿಯುವುದು, ದೇಹ ರಕ್ಷಣೆಗೆ ಏನು ಒದೆಯುವುದು ಎಂದು ಚಿಂತೆ ಮಾಡಬೇಡಿ. ಊಟಕ್ಕಿಂತ ಪ್ರಾಣ, ಉಡುಪಿಗಿಂತ ದೇಹ ಮೇಲಾದುದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ಗಮನಿಸಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ಕೂಡಿಡುವುದೂ ಇಲ್ಲ. ಆದರೂ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಅವುಗಳನ್ನು ಪೋಷಿಸುತ್ತಾರೆ. ಹಕ್ಕಿಗಳಿಗಿಂತ ನೀವು ಎಷ್ಟೋ ಮೇಲದವರಲ್ಲವೇ? ಚಿಂತಿಸಿ ಚಿಂತಿಸಿ ನಿಮ್ಮ ಜೀವನಾವಧಿಯನ್ನು ಕೊಂಚ ಕಾಲವಾದ ದೀರ್ಘ ಮಾಡಲು ನಿಮ್ಮಲ್ಲಿ ಯಾರಿಂದಾದೀತು? ಉಡುಗೆ ತೊಡುಗೆಗಳ ಚಿಂತೆ ನಿಮಗೇಕೆ? ವನ ಕುಸುಮಗಳು ಬೆಳೆಯುವ ರೀತಿಯನ್ನು ಗಮನಿಸಿ ನೋಡಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದರೂ ಅರಸ ಸೊಲೊಮೋನನು ತನ್ನ ಸರ್ವ ವೈಭವದಲ್ಲಿ ಇದ್ದಾಗಲೂ ಈ ಕುಸುಮಗಳಲ್ಲಿ ಒಂದರಷ್ಟು ಸುಂದರವಾದ ಉಡುಪನ್ನು ಧರಿಸಿರಲಿಲ್ಲ. ಅಲ್ಪ ವಿಶ್ವಾಸಿಗಳೇ, ಹಿಂದಿದು ನಾಳೆ ಓಲೆ ಪಾಲಾಗುವ ಬಯಲಿನ ಹುಲ್ಲಿಗೆ ದೇವರಿಗೆ ಉಡಿಸಿದರೆ ನಿಮಗೆ ಮತ್ತಷ್ಟು ಮಾಡಲಾರರೆ? ಆದ್ದರಿಂದ ತಿನ್ನಲು ಏನೋ, ಕುಡಿಯಲು ಏನೋ, ಉಡಲು ಏನೋ ಎಂದು ಪೇಚಾಡಬೇಡಿ. ಇವೆಲ್ಲವುಗಳಿಗಾಗಿ ಪರಕೀಯರು ಪರದಾಡುತ್ತಾರೆ. ಇವೆಲ್ಲ ನಿಮಗೆ ಅವಶ್ಯ ಎಂದು ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ. ನೀವಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ ಅವರ ಸತ್ಸಂಬಂಧಕ್ಕಾಗಿ ತವಕಪಡಿ, ಇದರೊಂದಿಗೆ ಅವೆಲ್ಲವೂ ನಿಮಗೆ ನೀಡಲಾಗುವುದು. ಆದ್ದರಿಂದ ನಾಳೆ ಚಿಂತೆ ನಿಮಗೆ ಬೇಡ. ನಾಳೆ ಚಿಂತೆ ನಾಳೆಗೆ ಇರಲಿ, ಇಂದಿನ ಪಾಡಿಗೆ ಇಂದಿಗೆ ಸಾಕು. ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ, ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ. ನಾವೆಲ್ಲರೂ ನಮ್ಮ ವಿಶ್ವಾಸವನ್ನು ಏಕ ದೇವರಲ್ಲಿ ಪ್ರಕಟಪಡಿಸೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತಾವನ್ನು ವಿಶ್ವಾಸಿಸ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸ್ತೇನೆ. ಇವರು ಪವಿತ್ರಾತ್ಮದ ಗರ್ಭಧರಿಸಿದ ಕನ್ಯಾ ಮರಿಯಮರಲ್ಲಿ ಜನಿಸಿದರು. ಪೊಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಸಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು 3ನೇ ದಿನ ಮೃತರ ಮಧ್ಯದಿಂದ ಪುನಃ ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಕಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೆ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮನ ವಿಶ್ವಾಸಿಸ್ತೇನೆ. ಪವಿತ್ರ ಕಥೋಲಿಕ ಧರ್ಮ ಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸ್ತೇನೆ. ಶರೀರ ಪುನರುತ್ಥಾನ ವಿಶ್ವಾಸಿಸ್ತೇನೆ. ನಿತ್ಯ ಜೀವನ ವಿಶ್ವಾಸಿಸ್ತೇನೆ. ಆಮೆನ್. ಜೀವ ನೀಡಿದ ಜನಕ ಹೃದಯ ಸ್ವೀಕರಿಸು. ನೀನೇ ನೀಡಿದ ಕರಗಳ ಕಾಣಿಕೆ ಸ್ವೀಕರಿಸು. ಓರಿದು ಹೋಗಲಿ ಪಾಪವು, ಎದೆಯೊಳಗಿನ ಸ್ವಾರ್ಥವು. ಓರಿದು ಹೋಗಲಿ ಪಾಪವು, ಎದೆಯೊಳಗಿನ ಸ್ವಾರ್ಥವು. ಶುದ್ಧ ಮನಸ್ಸಿನ ಕಾಣಿಕೆ ನನ್ನದಾಗಲಿ. ಶುದ್ಧ ಮನಸ್ಸಿನ ಕಾಣಿಕೆ ನನ್ನದಾಗಲಿ. ನನ್ನ ಪ್ರಿಯ ಸಹೋದರ ಸಹೋದರರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸಿರಿ. ಪ್ರಭುತ್ವ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಮತ್ತು ಇಡೀ ಪವಿತ್ರ ಧರ್ಮಸಭೆಯ ಉಳಿತಿಗಾಗಿಯೂ ಈ ಬಲಿಯು ನಿಮ್ಮ ಕರೆಯಿಂದ ಸ್ವೀಕರಿಸಲಿ. ಸರ್ವಶಕ್ತ ದೇವರೇ, ನಮ್ಮನ್ನು ಆಲಿಸಿರಿ. ಕ್ರೈಸ್ತ ವಿಶ್ವಾಸದ ಬೋಧನೆ ನಿಮ್ಮ ಸೇವಕರಲ್ಲಿ ತುಂಬಿದ್ದೀರಿ. ಈ ಬಲಿ ಅರ್ಪಣೆ ಫಲವಾಗಿ ಇವರನ್ನು ಶುದ್ಧಗೊಳಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಮನಗಳನ್ನು ಮೇಲಕ್ಕೆತ್ತಿರಿ.
ಪ್ರಭುವಿನ ಕಡೆಗೆ ಏತಿದ್ದೇವೆ. ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೋ ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಅವರು ತಮ್ಮ ಆಪ್ತ ಮಿತ್ರ ಲಾಜರನಿಗಾಗಿ ನಿಜ ಮಾನವನಂತೆ ಕಣ್ಣಿಟ್ಟರು. ಅನಂತ ದೇವರಾದ ಅವರು ಆತನ ಸಮಾಧಿಯಿಂದ ಪುನಃ ಎಬ್ಬಿಸಿದರು. ಹೀಗೆ ಮಾನವ ಕುಲದ ಮೇಲೆ ಕರುಣೆ ಇತ್ತು ಪವಿತ್ರ ರಾಷ್ಟ್ರಗಳ ಮೂಲಕ ನಮ್ಮನ್ನು ನವಜೀವಕ್ಕೆ ಕರೆದೊಯ್ಯುತ್ತಾರೆ. ಅವರ ಮುಖಾಂತರ ದೂತಗಣಗಳು ನಿಮ್ಮ ಮಾತನ್ನು ಆರಾಧಿಸುತ್ತವೆ ಮತ್ತು ನಿರಂತರ ನಿಮ್ಮ ಸನ್ನಿಧಿಯಲ್ಲಿ ಸಂಭ್ರಮಿಸುತ್ತವೆ. ಅವರೊಂದಿಗೆ ನಮ್ಮ ಸ್ವರಗಳನ್ನು ಒಂದಾಗಿಸಿ ಏಕಕಂಠದಿಂದ ಹಾಸ್ಯದ ಸ್ತುತಿಗೈಯುತ್ತಾ ಘೋಷಿಸುತ್ತೇವೆ. ಪರಮ ಪೂಜ್ಯರೇ, ದೇವ ತಂದೆ, ಪಾವನತ್ತರೇ, ಹೊಸನ ಸ್ವರ್ಗಗಣಗಳ ಸೇನೆಗಧಿಪರೇ, ಪರಮ ಪೂಜ್ಯರೇ, ಹೊಸನ ಹೋಸನ. ಕರ್ತದೇವಗೆ ಯೇಸು ಕ್ರಿಸ್ತಗೆ ದಾವೀದ ಕುವರಗೆ, ಕರ್ತದೇವಗೆ ಯೇಸು ಕ್ರಿಸ್ತಗೆ, ಯೇಸು ಕ್ರಿಸ್ತಗೆ. ಸ್ವರ್ಗ ಭೂಮಿಯಲ್ಲಿ ತುಂಬಿ ನಿಂತಿದೆ ನಿಮ್ಮ ಮಹಿಮೆಯ ತೇಜ ಶೋಭೆಯು. ದೇವನಾಮದಿ ಧರೆಗೆ ಬರುತ್ತೀಯ ನಮ್ಮ ಕರ್ತರು ಆಶೀರ್ವಾದಿಪರು. ದೇವಲೋಕದಲ್ಲಿ ನಿರುತ ಜೈಕಾರ ಮೊಳಗಲಿ, ದೇವಲೋಕದಲ್ಲಿ ನಿರುತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಪ್ರಭು, ನೀವು ನಿಜವಾಗಿ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಕ್ಕೆಯು ನೀವೇ. ಈ ಬಲಿ ಕಾಣಿಕೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮವನ್ನು ಇಬ್ಬನಿಯಂತೆ ಕಳುಹಿಸಿ ಅವುಗಳನ್ನು ಪಾವನಗೊಳಿಸಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ನಮಗಿಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸಾಹಿತ್ಯದಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಈ ರೊಟ್ಟಿಯಲ್ಲಿ ನಿನ್ನ ನೋಡುವ ಆಸೆ, ಯೇಸುವೇ, ಯೇಸುವೇ, ಯೇಸುವೇ. ಅಂತೆ ಭೋಜನ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಈ ದ್ರಾಕ್ಷರಸದಿ ನಿನ್ನ ನೋಡುವ ಆಸೆ, ಯೇಸುವೇ, ಯೇಸುವೇ, ಯೇಸುವೇ. ವಿಶ್ವಾಸದ ಪರಮ ರಹಸ್ಯ. ಪ್ರಭು, ನಾವು ಈ ರೊಟ್ಟಿಯನ್ನು ಭುಜಿಸಿ ಈ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ನೀವು ಮರಳಿ ಬರುವ ತನಕ ನಿಮ್ಮ ಮರಣವನ್ನು ಸಾರುತ್ತೇವೆ, ನಿಮ್ಮ ಮರಣವನ್ನು ಸಾರುತ್ತೇವೆ. ಆ
ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನ ಸ್ಮರಣ ಆಚರಿಸುತ್ತಾ ಜೀವಯುವ ರೊಟ್ಟಿಯನ್ನು ರಕ್ಷಣೆಯ ಪಾತ್ರ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪೌಲ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಯೋಸೆಫರೊಂದಿಗೂ ಪುನೀತ ಪರಿಶುದ್ಧರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮಗೆ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೋ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್, ಆಮೆನ್, ಆಮೆನ್. ಕ್ರಿಸ್ತರ ಆಜ್ಞೆಯಿಂದ ಪ್ರೇರಿತರಾಗಿ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವೆಲ್ಲ ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ಬಿಡುಗಡೆಯಾಗಿ ಎಲ್ಲ ಉಪದ್ರವಗಳಿಂದ, ತೊಂದರೆಗಳಿಂದ, ಕಷ್ಟಗಳಿಂದ, ನೋವುಗಳಿಂದ, ರೋಗ ಬಾಧೆಗಳಿಂದ ನಾವು ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯ ದಯೆಯಿಂದ ಕರುಣಿಸಿರಿ. ನಾವು ಮೋಕ್ಷಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸ್ತಾ ಇದ್ದೇವೆ. ಏಕೆಂದರೆ ರಾಜ್ಯ ಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಕರ್ತ ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮ್ಮ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸ ನೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತರ ಪ್ರಕಾರ ಶಾಂತಿಯನ್ನು ಐಕ್ಯಮತ್ಯದಿಂದ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸುವ ಕರ್ತರೆ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ರಿಸ್ತರ ಶಾಂತಿ ಸದಾ ನಿಮ್ಮೊಂದಿಗೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸಂತೋಷವಾಗಿ ಪರಸ್ಪರಲ್ಲಿ ಶಾಂತಿಯನ್ನು ಹಂಚಿಕೊಳ್ಳೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ಶಾಂತಿ ನೀಡಿರಿ. ಇಗೋ ನೋಡಿ, ಇವರು ಕ್ರಿಸ್ತರು, ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ಸಮಸ್ತ ಜನಾಂಗಕ್ಕೆ ಬೇಕಾದ ಜೀವವನ್ನು ಯಥೇಚ್ಛವಾಗಿ ಕೊಟ್ಟ ಯೇಸು ಇವರೇ. ಇವರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ಒಂದೇ ಒಂದು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ಗಮನಿಸಿ, ದಿವ್ಯ ಪರಮ ಪ್ರಸಾದವನ್ನು ವಿತರಿಸುವ ವೇಳೆ ರೋಮನ್ ಕಥೋಲಿಕ ಕ್ರೈಸ್ತರು ಮಾತ್ರವೇ ಸ್ವೀಕರಿಸತಕ್ಕದ್ದು. ಇತರ ಬೇರೆ ಧರ್ಮಗಳಿಂದ ಬಂದವರು ದಯವಿಟ್ಟು ಸ್ವೀಕರಿಸಬೇಡಿ, ನೀವು ಕೂತಲ್ಲೇ ಪ್ರಾರ್ಥಿಸಿರಿ. ಬಯಸುವೆ ಎನ್ನಾತ್ಮಕ್ಕೆ ನೀ ಬರಲು, ನನ್ನ ಬಾಳೆ ಸೊಗಸು. ಬಯಸುವೆ ಎನ್ನಾತ್ಮಕ್ಕೆ, ಬಯಸುವೆ ಎನ್ನಾತ್ಮಕ್ಕೆ ನೀ ಬರಲು, ನನ್ನ ಬಾಳೆ ಸೊಗಸು. ನೀ ಬರಲು, ನನ್ನ ಬಾಳೆ ಸೊಗಸು. ಬಯಸುವೆ ಎನ್ನಾತ್ಮಕ್ಕೆ. ഇരുളಲ್ಲಿ ಬೆಳಕಾಗಿ ನೀವಾ, ನೋವಲ್ಲಿ ನಲಿವಾಗಿ ನೀವಾ. ഇരുಳಲ್ಲಿ ಬೆಳಕಾಗಿ ನೀವಾ, ನೋವಲ್ಲಿ ನಲಿವಾಗಿ ನೀವಾ. ನೀ ಬರಲು, ನನ್ನ ಬಾಳೆ ಸೊಗಸು. ನೀ ಬರಲು, ನನ್ನ ಬಾಳೆ ಸೊಗಸು. ಬಯಸುವೆ ಎನ್ನಾತ್ಮಕ್ಕೆ, ಬಯಸುವೆ ಎನ್ನಾತ್ಮಕ್ಕೆ ನೀ ಬರಲು, ನನ್ನ ಬಾಳೆ ಸೊಗಸು. ನೀ ಬರಲು, ನನ್ನ ಬಾಳೆ ಸೊಗಸು. ಕಣ್ಣೀರನು ಒರೆಸಲು ನೀ ಬಾ, ನನ್ನ ದುಃಖವ ನೀಗಲು ನೀ ಬಾ. ಕಣ್ಣೀರನು ಒರೆಸಲು ನೀ ಬಾ, ನನ್ನ ದುಃಖವ ನೀಗಲು ನೀ ಬಾ. ನೀ ಬರಲು, ನನ್ನ ಬಾಳೆ ಸೊಗಸು. ನೀ ಬರಲು, ನನ್ನ ಬಾಳೆ ಸೊಗಸು. ಬಯಸುವೆ ಎನ್ನಾತ್ಮಕ್ಕೆ, ಬಯಸುವೆ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ನೀನಿರುವೆ ನನಗೆ ಭಯವಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನೀನಿರುವೆ ನನಗೆ ಭಯವಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು
ಚದುರೋಗಿದ ದೇವಜನರನ್ನು ಒಂದುಗೂಡಿಸುವ ಸಲುವಾಗಿ ಕ್ರಿಸ್ತರು ಪ್ರಾಣತ್ಯಾಗ ಮಾಡಿದರು. ಪ್ರಾರ್ಥಿಸೋಣ. ಪ್ರಭು ಮೋನ್ನತರಾದ ನಿಮ್ಮನ್ನು ಬಹುವಿನದಿಂದ ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರ ಅತಿ ಪವಿತ್ರ ಶರೀರ ಮತ್ತು ರಕ್ತದ ಆಹಾರದಿಂದ ನೀವು ನಮ್ಮನ್ನು ಪೋಷಿಸುತ್ತೀರಿ. ಅಂತ್ಯ ಅವರ ದೈವ ಸ್ವಭಾವದಲ್ಲೂ ನಾವು ಪಾಲುಗಾರರಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಕುಳಿತುಕೊಳ್ಳಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. 3 ದಿನಗಳ ಕನ್ನಡ ಭಾಷೆಯಲ್ಲಿ ಧ್ಯಾನಕೂಟವನ್ನು ನಾವು ಇಂದು ಮುಗಿಸ್ತಾ ಇದ್ದೇವೆ ಈ ಪೂಜೆಯೊಂದಿಗೆ. ಹಾಗೂ ಈ ಧ್ಯಾನಕೂಟದ ಫಲಗಳು ಹಾಗೂ ನಮ್ಮ ಜೀವನ ಶೈಲಿ ಖಂಡಿತವಾಗಿ ಈ ಧ್ಯಾನಕೂಟದ ನಂತರ ಬದಲಾಗುತ್ತೆ ಎಂಬ ವಿಶ್ವಾಸ ನನಗಿದೆ. ಹಾಗೂ ಆ ದೇವರ ಆಶೀರ್ವಾದಗಳನ್ನು ಪಡೆದುಕೊಂಡು ಹಾಗೂ ಪವಿತ್ರಾತ್ಮರ ಫಲಗಳನ್ನು ಪಡೆದುಕೊಂಡು ನಾವು ಈ ಧ್ಯಾನಕೂಟವನ್ನು ಮುಗಿಸಿ ಮನೆಗೆ ಹಿಂತಿರುಗುವಾಗ ಹೊಸ ವ್ಯಕ್ತಿಗಳಾಗಿ ರೂಪಿಸಿಕೊಳ್ಳೋಣ. ಹಾಗೂ ದೇವರ ಆಶೀರ್ವಾದ ಹಾಗೂ ಕರುಣೆಗಳೊಂದಿಗೆ ನಮ್ಮ ಜೀವನವನ್ನು ಆ ಕ್ರಿಸ್ತನ ಹಾದಿಯಲ್ಲಿ ರೂಪಿಸಿಕೊಳ್ಳೋಣ. ನಮಗೆ ಈ 3 ದಿನಗಳ ಈ ಧ್ಯಾನಕೂಟವನ್ನು ಎಲ್ಲ ರೀತಿಯ ಪ್ರೀಚಿಂಗ್ ಆಗಿರಲಿ ಅಥವಾ ಪ್ರಾರ್ಥನೆ ಮಾಡಲು ಬೋಧನೆ ಕೊಟ್ಟವರು, ಪೂಜೆ ಮಾಡಿದವರು ನಮ್ಮ ಇಡೀ ಟೀಮಿಯಲ್ಲಿದೆ. ಫಾದರ್ ರಿಚರ್ಡ್ ದಯವಿಟ್ಟು ಎದ್ದು ನಿಂತುಕೊಳ್ಬೇಕು. ಬ್ರದರ್ ಜೋಸೆಫ್, ಬ್ರದರ್ ಭಾಸ್ಕರ್ ಹಾಗೂ ಅವರೊಟ್ಟಿಗಿರೋದು ಸಿಸ್ಟರ್ ಮಮತಾ. ದಯವಿಟ್ಟು ಇಂದು ಈ ಧ್ಯಾನಕೂಟವನ್ನು ಮುಗಿಸಿ ನಾವು ಮನೆಗೆ ಹೋದ ನಂತರ ನಾವು ಮಾಡಬೇಕಾದ ಪ್ರಥಮ ಕೆಲಸ ಇದು. ಈ ನಾಲ್ವರಿಗಾಗಿ ನಾವು ಪ್ರಾರ್ಥಿಸಬೇಕು. ಪವಿತ್ರಾತ್ಮರು ಅವರನ್ನು ಶಕ್ತಿಗೊಳಿಸಲಿ, ದೃಢಪಡಿಸಲಿ. ಹಾಗೂ ಮುಂದೆ ಸಹ ಈ ಮಂಗಳೂರಿಗೆ ಬಂದು ಹಾಗೂ ನಮ್ಮ ದೇಶದ ವಿವಿಧ ನಗರಗಳಿಗೆ ಹಾಗೂ ವಿದೇಶಗಳಲ್ಲಿ ಹೋಗಿ ಆ ಭಗವಂತನ ವಾರ್ತೆಯನ್ನು ಪಸರಿಸಲು ಶಕ್ತಿ ನೀಡಲಿ ಹಾಗೂ ಅನುಗ್ರಹವನ್ನು ಕೊಡಲಿ ಎಂದು ನಾವು ಪ್ರಾರ್ಥಿಸೋಣ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಕನ್ನಡ ಭಾಷೆಯಲ್ಲಿ ಧ್ಯಾನಕೂಟವನ್ನು ಹಮ್ಮಿಕೊಳ್ಳುವ ಯೋಚನೆ ಬಂದಾಗ ಹಲವಾರು ನನಗೆ ಹೇಳಿದರು, ಕನ್ನಡ ಭಾಷೆಯಲ್ಲಿ ಧ್ಯಾನಕೂಟ ಸಕ್ಸಸ್ ಆಗಲ್ಲ, ಯಾರೂ ಬರಲ್ಲ. ಕೊಂಕಣಿ ಭಾಷೆಯಲ್ಲಿ ಆದರೂ ಜನರು ಬರ್ತಾರೆ, ಇಂಗ್ಲೀಷ್ ಭಾಷೆಯಲ್ಲಾದರೂ ಜನರು ಬರ್ತಾರೆ. ಮಂಗಳೂರಲ್ಲಿ ಕನ್ನಡ ಭಾಷೆಯಲ್ಲಿ ಧ್ಯಾನಕೂಟ ಎಂದೂ ನಡೆಯಲಿಲ್ಲ. ನಡೆಯುವುದಾದ್ರೆ ಇದೇ ಪ್ರಥಮ ಸಲ. ಇದು ಆಗಕ್ಕಿಲ್ಲ. ಹೀಗೆ ಹಲವಾರು ಮಾತುಗಳು ನನಗೆ ಹಿಂದೆ ಬಂದವು. ಇದು ಆಗಕ್ಕಿಲ್ಲ, ಜನರು ಬರಲ್ಲ. ಆದರೆ ಪ್ರಥಮ ದಿನ 9 ಗಂಟೆಗೆ ನಾನು ಈ ದೇವಾಲಯಕ್ಕೆ ಬಂದು ನೋಡಿದಾಗ ಒಂದು 10-15 ತಲೆಗಳಿದ್ವು ಇಲ್ಲಿ ಅಷ್ಟೇ. ಯಾವುದೋ ಒಂದು ನಡುಕ ಶುರುವಾಯಿತು. ಏನಾಗುತ್ತೆ, ಈ 3 ದಿನಗಳ ಧ್ಯಾನಕೂಟವನ್ನು ಹಮ್ಮಿಕೊಂಡಿದ್ದೇವೆ, ಈಗ ಜನರು ಬಾರದಿದ್ದರೆ ಏನು ಮಾಡೋದು? ಯೇಸು ಕ್ರಿಸ್ತರ ಒಂದು ಸಾಮತಿ ಇದೆ, ಔತಣ ತಯಾರಾಗಿದೆ, ಭೋಜನ ತಯಾರಾಗಿದೆ, ಎಲ್ಲವೂ ರೆಡಿ ತಯಾರಾಗಿದೆ, ಆದರೂ ಜನರು ಬಂದಿಲ್ಲ. ರಾಜ ಹೇಳ್ತಾನೆ, ಹೋಗಿ ಬೀದಿಗಳಲ್ಲಿ ಹೋಗಿ ಯಾರೆಲ್ಲ ಸಿಗ್ತಾರೆ ಎಲ್ಲರನ್ನು ಹಿಡ್ಕೊಂಡು ಬನ್ನಿ, ಯಾಕೆಂದರೆ ಇಲ್ಲಿ ಭೋಜನವು ತಯಾರಾಗಿದೆ, ಔತಣದ ಭೋಜನ ತಯಾರಾಗಿದೆ, ಆದರೆ ಜನರು ಬಂದಿಲ್ಲ, ಕರೆದವರು ಬಂದಿಲ್ಲ. ಈಗ ನಾನು ಯೋಚನೆ ಮಾಡ್ತಾ ಇದ್ದೆ, ಏನು ಮಾಡೋದು? ದೇವರೇ, ನಿಮ್ಮ ಹೆಸರಲ್ಲಿ ಹಮ್ಮಿಕೊಂಡಿದ್ದೇವೆ, ಏನಾದರೂ ಮಾಡಪ್ಪ. 9:30 ಆಗುವಾಗ ಸಾಧಾರಣ ಫುಲ್ ಆಯಿತು ಪ್ರಥಮ ದಿನ. ನಂತರ ನಾನು ಹೇಳಿದ್ದೆ ಬ್ರದರ್ಸ್ ಅವ್ರ ಹತ್ರ, 9 ಗಂಟೆಗೆ. ಇದು ನನ್ನ ಹೆದರಿಕೆ ಆಗಿತ್ತು, ಆದರೆ ಆ ದೇವರು ಕೈ ಬಿಡಲಿಲ್ಲ. ನೀವೆಲ್ಲ ಬಂದು ಮಂಗಳೂರಲ್ಲಿ ಪ್ರಥಮ ಬಾರಿಗೆ ಕನ್ನಡ ಭಾಷೆಯಲ್ಲಿ ಧ್ಯಾನಕೂಟವನ್ನು ಹಮ್ಮಿಕೊಂಡಿದ್ದೇವೆ. ಆ ದೇವರ ಕೃಪೆ ಎಲ್ಲ ಚೆನ್ನಾಗಿ ಹೋಗಿದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಎಲ್ಲ ಸ್ತುತಿ ಆ ದೇವರಿಗೆ, ನಮಗಲ್ಲ. ಯೋಜನೆ ಅವರದು, ಕೇವಲ ಜನರು ಮಾತ್ರ ನಾವು ಭಗವಂತನ ಯೋಜನೆಯನ್ನು ಹಮ್ಮಿಕೊಂಡವರು. ಅದಕ್ಕಾಗಿ ಈ 3 ದಿನಗಳ ಈ ಧ್ಯಾನಕೂಟಕ್ಕೆ ಬಂದು
ದೇವರ ಆಶೀರ್ವಾದವನ್ನು ಪಡೆದು ನಿಮ್ಮ ಅಮೂಲ್ಯವಾದ ಸಮಯವನ್ನು ದೇವರಿಗೆ ನೀಡಿ ದೇವರ ವಾಕ್ಯಗಳಂತೆ ಜೀವನವನ್ನು ರೂಪಿಸಲು ನೀವೆಲ್ಲರೂ ಬಂದಿದ್ದೀರಾ. ಆ ದೇವರು ನಿಮ್ಮನ್ನೆಲ್ಲರನ್ನು ಹರಸಲಿ, ಆಶೀರ್ವಾದ ಕೊಡಲಿ. ನಿಮ್ಮ ಕುಟುಂಬಕ್ಕೆ ಆ ಭಗವಂತನು ಅವರ ಪವಿತ್ರಾತ್ಮರ ಶಕ್ತಿಯನ್ನು ತುಂಬಲಿ ಹಾಗೂ ಸತ್ಯವಾದ ದಾರಿಯಲ್ಲಿ ನಡೆಯಲು ನಮ್ಮೆಲ್ಲರನ್ನು ಆ ದೇವರು ಪ್ರೇರಣೆ ಕೊಡಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಾಡಿನ ಭಾನುವಾರ ಗರಿಗಳ ಭಾನುವಾರ. ಇಲ್ಲಿ ಮುಂದೆ ಬರುವ ಭಾನುವಾರದಲ್ಲಿ ಬೆಳಿಗ್ಗೆ 6 ಗಂಟೆಗೆ ಪ್ರಥಮ ಪೂಜೆ ಇರುವುದು, 7 ಗಂಟೆಗೆ ಗರಿಗಳ ಆಶೀರ್ವಾದ, 7:15 ಗಂಟೆಗೆ ಬೆಳಿಗ್ಗೆ 2ನೆಯ ಪೂಜೆ ಇರುವುದು, 3ನೆಯ ಪೂಜೆ ಸಾಯಂಕಾಲ 5 ಗಂಟೆಗೆ ಶಿಲುಬೆ ಹಾದಿ ಹಾಗೂ ಶಿಲುಬೆ ಹಾದಿ ಆದ ನಂತರ ಪೂಜೆ ಇರುವುದು. ಇಂದು ಈ ಪೂಜೆ ಆದ ನಂತರ ಶಿಲುಬೆ ಹಾದಿ ಇದೆ ಕೊಂಕಣಿ ಭಾಷೆಯಲ್ಲಿ, ಅದಾದ ನಂತರ ಕೊಂಕಣಿ ಭಾಷೆಯಲ್ಲಿ ಮತ್ತೊಂದು ಬಲಿಪೂಜೆ ಇದೆ. ಅದಕ್ಕಾಗಿ ಸಾಧ್ಯವಾದವರು ಇರುವ ಈ ಶಿಲುಬೆ ಹಾದಿಯಲ್ಲಿ ಭಾಗವಹಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಕೊಳ್ಳುತ್ತೇನೆ. ಪ್ರತ್ಯೇಕವಾಗಿ ಪವಿತ್ರ ವಾರದಲ್ಲಿ ನಮ್ಮ ಈ ದೇವಾಲಯದಲ್ಲಿ ಒಂದು ಟ್ರೆಡಿಷನ್ ಇದೆ. ಅതെಂದರೆ ಮಂಗಳವಾರ ಹಾಗೂ ಬುಧವಾರ ಇಲ್ಲಿ 40 ಗಂಟೆಗಳ ನಿರಂತರ ಆರಾಧನೆಯು ನಡೆಯುತ್ತದೆ. ಈ ತಿಂಗಳ 30 ತಾರೀಕಿಗೆ ಎಂದರೆ ಬರುವ ವಾರ, ಅದು ಪವಿತ್ರ ವಾರದ ಮಂಗಳವಾರ ಬೆಳಿಗ್ಗೆ 5:15 ಗಂಟೆಗೆ ನಾವು ಆರಾಧನೆಯನ್ನು ಪ್ರಾರಂಭಿಸುತ್ತೇವೆ. ಮಂಗಳವಾರ ಇಡೀ ದಿನ ರಾತ್ರಿ ಹಾಗೂ ಬುಧವಾರ ಇಡೀ ದಿನ, ಬುಧವಾರ 8 ಗಂಟೆಗೆ ಪೂಜೆಯೊಂದಿಗೆ ನಾವು ಈ 40 ಗಂಟೆಗಳ ಸತತ ಆರಾಧನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ನಿಮ್ಮ ಎಲ್ಲರಿಗೂ ಈ 40 ಗಂಟೆಗಳ ಸತತ ಆರಾಧನೆಗೆ ನಾನು ಆಹ್ವಾನವನ್ನು ನೀಡುತ್ತೇನೆ. ಆ ಭಗವಂತನೊಟ್ಟಿಗೆ ಕೆಲವು ಗಂಟೆಗಳ ಕಾಲ ಕಳೆದು ಅವರ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ. ಆ ದೇವರ ಇಚ್ಛೆ ಇದ್ದರೆ, ಆ ದೇವರ ಅನುಗ್ರಹ ಇದ್ದರೆ ನಮ್ಮ ಬ್ರದರ್ ಭಾಸ್ಕರ್ ಅಂದು ವಿಜಿಲ್ಗೆ ಅವರು ಬರುವ ಚಾನ್ಸಸ್ ಇದೆ. ಪ್ರಾರ್ಥಿಸೋಣ, ಆ ದೇವರು ಅನುಗ್ರಹ ಕೊಡಲಿ ಅಂತ ಪ್ರಾರ್ಥಿಸೋಣ. ಮತ್ತೊಮ್ಮೆ ವಿಜಿಲ್ ಅಂದರೆ 30 ತಾರೀಕಿನ ರಾತ್ರಿಗೆ ಬ್ರದರ್ ಭಾಸ್ಕರ್ ಬರುವ ಸಾಧ್ಯತೆ ಇದೆ. ಆ ಭಗವಂತನಲ್ಲಿ ಪ್ರಾರ್ಥಿಸಿರಿ, ಅವ್ರು ಬರಲಿ ಅಂತ ಪ್ರಾರ್ಥಿಸಿರಿ. ಹಾಗೂ ಸಾಧ್ಯವಾದರೆ ನಾವು ವಿಜಿಲನ್ನು ಕನ್ನಡ ಭಾಷೆಯಲ್ಲಿ ಇರುವುದು, ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಕನ್ನಡ ಭಾಷೆಯಲ್ಲಿ. ಯಾಕೆಂದರೆ ಕೊಂಕಣಿ ಭಾಷೆ ಕೆಲವರಿಗೆ ಮಾತ್ರ ತಿಳಿಯುತ್ತೆ, ಕನ್ನಡ ಭಾಷೆ ಎಲ್ರಿಗೂ ತಿಳಿಯುತ್ತೆ. ಅದಕ್ಕಾಗಿ ಕನ್ನಡ ಭಾಷೆಯಲ್ಲಿ ಕೆಲವು ಗಂಟೆಗಳ ಆರಾಧನೆಯನ್ನು ನಾವು ಇಡುವ ಯೋಜನೆಯನ್ನು ಮಾಡ್ತಾ ಇದ್ದೇವೆ. ಭಗವಂತ ನಮ್ಮೆಲ್ಲರನ್ನು ಹರಸಲಿ, ಆಶೀರ್ವಾದ ನೀಡಲಿ ಹಾಗೂ ನಿಮ್ಮೆಲ್ಲರನ್ನು ಆ ಭಗವಂತನ ಆಶೀರ್ವಾದ ನೀಡಲಿ. ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಯೋಜನೆಗಳು ಅತ್ಯದ್ಭುತ. ಡಿವೈನ್ ಕೇಂದ್ರದ ಧ್ಯಾನ ಬಾಲಯೇಸುವಿನ ಪುಣ್ಯಕ್ಷೇತ್ರದಲ್ಲಿ ಇದು ದೇವರ ಮಹಿಮೆ. ಯಾಕಂತ ಹೇಳಿದರೆ ಕನ್ನಡ ಧ್ಯಾನಕೂಟಗಳು ನಡೆಯುವುದೇ ಕಡಿಮೆ. ಫಾದರ್ ರೋಮೆಲ್ ಹೇಳಿದಾಗೆ ನಾನು ಕೂಡ ಹೇಳಿದ್ದೆ ಜೋಸಫ್ ಅವರಿಗೆ, ಇಲ್ಲಿ ಕನ್ನಡ ಧ್ಯಾನಕೂಟ ನಡೆಯುತ್ತಾ? ಡಿವೈನಲ್ಲಿ ನಡೆಯುತ್ತೆ, ಆದರೆ ಇಲ್ಲಿ ಅದ್ಭುತವಾಗಿ ನಡೆದಿದೆ. ಅದಕ್ಕೆ ದೇವರು ಕಾರಣ. ದೇವರಿಗೆ ಚಪ್ಪಾಳೆ ತಟ್ಟಿ ನಾವು ಅವರ ಸ್ಮರಿಸಬೇಕು. ಪ್ರತ್ಯೇಕವಾಗಿ ನಮಗೆ ಕರೆಯೋಲೆ ನೀಡಿ ಡಿವೈನ್ ಕೇಂದ್ರದ ಈ ಧ್ಯಾನವನ್ನು ಇಲ್ಲಿ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸ್ವಾಮಿ ರೋಮೆಲ್, ಅದೇ ರೀತಿ ಎಲ್ಲ ಕಾರ್ಮೆಲ್ ಧರ್ಮಸಭೆಯ ಗುರು ವೃಂದದವರಿಗೆ ನಾವು ಚಿರಋಣಿಯಾಗಿದ್ದೇವೆ. ಬ್ರದರ್ ಜೋಸೆಫ್, ಭಾಸ್ಕರ್, ಮಮತಾ ಮತ್ತು ನನ್ನ ಪರವಾಗಿ ಎಲ್ಲ ಗುರು ವೃಂದದವರಿಗೂ ನಮ್ಮ ನಮನಗಳು. ನೀವು ಅತ್ಯದ್ಭುತವಾಗಿ ಬಂದಿದ್ದೀರಾ. ಎಲ್ಲ ಕಡೆ ನಿಮ್ಮನ್ನೇ ನೋಡ್ತೇವೆ ನಾವು. ಬರೇ ಕತ್ತು ಹೀಗೆ ಮಾತ್ರ ಅಲ್ಲ, ಎಲ್ಲ ಕಡೆ ತಿರುಗಿಸಬೇಕಾಗುತ್ತೆ. ಭಾಳ 360 ಡಿಗ್ರಿ ನಮ್ಮನ್ನು ತಿರುಗಿಸಿದ್ದೀರಿ. ಅದು ನಿಮ್ಮ ಅತ್ಯದ್ಭುತ ರೆಸ್ಪಾನ್ಸ್. ಅದಕ್ಕೆ ತಕ್ಕಂತೆ ಬ್ರದರ್ ಭಾಸ್ಕರ್ ಅವರು ನಿಮ್ಮನ್ನು ಒಳ್ಳೆಯದು ಮಾಡಿ ಸವಿದಿದ್ದಾರೆ. ಸೊ ಅತ್ಯುತ್ತಮ. ಬ್ರದರ್ ಭಾಸ್ಕರ್ ಅವರಿಗೆ ಸಂಪೂರ್ಣವಾಗಿ ಅತ್ಯುತ್ತಮವಾಗಿ. ನೀವೆಲ್ಲ ಬ್ರದರ್ ಭಾಸ್ಕರ್ ಮೇಲೆ ಪ್ರೀತಿಯಲ್ಲಿ ಬಿದ್ದಿದ್ದೀರಲ್ಲ? ಎಸ್, ಇನ್ನೊಂದು ಚಪ್ಪಾಳೆ ಕೊಡಿ ಅವನಿಗೆ. ಖಂಡಿತವಾಗಿ ಧ್ಯಾನಕೂಟಕ್ಕೆ ಸಹಕರಿತ ನಿಮಗೆಲ್ಲರಿಗೂ ನಮ್ಮ ನಮನಗಳು. ದೇವರು ನಿಮ್ಮನ್ನು ಯಥೇಚ್ಛವಾಗಿ ಆಶೀರ್ವದಿಸಲಿ. ಎಲ್ಲರೂ ನಾವು ಎದ್ದು ನಿಲ್ಲೋಣ, ದೇವರ ಆಶೀರ್ವಾದವನ್ನು ಬೇಡಿಕೊಳ್ಳೋಣ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಸುತ
ಮತ್ತು ಪವಿತ್ರಾತ್ಮರ ನಿಮ್ಮನ್ನು ಆಶೀರ್ವದಿಸಲಿ. ಯಥೇಚ್ಛವಾದ ಫಲವನ್ನು ನೀಡಲು ಹೋಗಿ ಬನ್ನಿ. ಕ್ರಿಸ್ತರ ಪ್ರೀತಿ ಮತ್ತೆ ಶಾಂತಿ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ನನ್ನ ಜೀವ ನನ್ನ ನೀನು, ನಿನ್ ಜೀವ ನನಗಿದ್ದೆಯ. ಪ್ರೈಸ್ ದಿ ಲಾರ್ಡ್. ಈ 3 ದಿನ ದೇವರು ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸಿದ್ದಾರೆ. 5 ನಿಮಿಷ ನಿಂತ್ಕೊಂಡು ದೇವರಿಗೆ ಸ್ತುತಿ ಮಾಡಿ ನಂತರ ಹೋಗ್ಬೋದಲ್ವಾ? ಹೌದಾ ಇಲ್ಲ? ಆಗಲೇ ಅರ್ಧ ಜನ ಓಡ್ತಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವಾದರೂ ಇಲ್ಲಿಂದ ಮನೆಗೆ ಹೋಗ್ತೀವಿ. ನಾವೆಲ್ಲಿ ಹೋಗಬೇಕು? ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕು. ಅಷ್ಟು ಆತರ ಪಡಬೇಡಿ. ದೇವರಿಗೆ ಎಲ್ಲರೂ ಸೇರಿ ಕೃತಜ್ಞತೆಯನ್ನು ಸಲ್ಲಿಸಿ ನಂತರ ಸಂತೋಷದಿಂದ ಮರಳಿ ಹೋಗೋಣ. ಹಲ್ಲೆಲೂಯಾ. ನನ್ನ ಹಾಡುಗಳು ನಿಮಗೆ ಯೂಟ್ಯೂಬ್ನಲ್ಲಿ ಸಿಗುತ್ತೆ. ಬ್ರದರ್ ಭಾಸ್ಕರ್ ಡಿವೈನ್ ಕನ್ನಡ ಸಾಂಗ್ಸ್ ಅಂತೇಳಿ ನೀವು ಟೈಪ್ ಮಾಡಿದರೆ ಯೂಟ್ಯೂಬ್ನಲ್ಲಿ ನನ್ನ ಎಲ್ಲ ಹಾಡುಗಳು ನಿಮಗೆ ಸಿಗುತ್ತೆ. ಪ್ರೈಸ್ ದಿ ಲಾರ್ಡ್. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ನನ್ನ ಜೀವ ನನ್ನ ಆತ್ಮ ನೀನು, ನಿನ್ ಜೀವ ನನಗಿದ್ದೆಯ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ನನ್ನ ಜೀವ ನನ್ನ ನೀನು, ನಿನ್ ಜೀವ ನನಗಿದ್ದೆಯ. ಎಲ್ಲರಿಗಾನೆ ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ಸರಿ. ನನ್ನ ಜೀವ ನನ್ನ ನೀನು, ನಿನ್ ಜೀವ ನನಗಿದ್ದೆಯ. ಎಲ್ಲ ಕಾಲುಗಳಿಗೆ ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ನನ್ನ ಜೀವ ನನ್ನ ನೀನು, ನಿನ್ ಜೀವ ನನಗಿದ್ದೆಯ. ಓ ಸಾಗರಕ್ಕೂ ಒಡೆಯಲು ಈ ಸಾರಿದೆ. ಒಳ್ಳುವ ದೋಣಿಯ ರಚಿಸಿದೆ. ಸಾಗರಕ್ಕೂ ಒಡೆಯಲು ಈ ಸಾರಿದೆ. ಓ ಮಂಡಲ ಕೈಲಿ ಹಿಡಿದವನೇ, ಓ ಮಂಡಲ ಕೈಲಿ ಹಿಡಿದವನೇ, ಜೊತೆಗಿರು ಈ ಪಯಣದಿ ಹೋಗ್ತದೆ, ಜೊತೆಗಿರು ಈ ಪಯಣದಿ ಹೋಗ್ತದೆ. ಆಮೆನ್ ಹಲ್ಲೆಲೂಯ, ಆಮೆನ್ ಹಲ್ಲೆಲೂಯ, ಆಮೆನ್ ಹಲ್ಲೆಲೂಯ. ಹೋಸನ್ನ ಸರೆ. ಆಮೆನ್ ಹಲ್ಲೆಲೂಯ, ಆಮೆನ್ ಹಲ್ಲೆಲೂಯ, ಆಮೆನ್ ಹಲ್ಲೆಲೂಯ. ಹೋಸನ್ನ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ನನ್ನ ಜೀವ ನನ್ನ ನೀನು, ನಿನ್ ಜೀವ ನನಗಿದ್ದೆಯ. ಕರೆದೆ ನಾ ಬಂದೆ ನಿನ್ನಲ್ಲಿ, ನಾ ಕಣ್ಣೆ ನಿನ್ನ ಮುಖವ. ಈ
ಯೇಸುವೆ ನಾ ಕಂಡೆ ನಿನ್ನ ಮುಖವ ನೀನಿರಲು ನನಗೆ ಭಯವೇನೂ ಇಲ್ಲ ಧೈರ್ಯದಿಂದ ಹೋಗುವೆ ಲೋಕವ ಎದುರುಗೊಳ್ಳಲು ನೀನಿರಲು ನನಗೆ ಭಯವೇನೂ ಇಲ್ಲ ಧೈರ್ಯದಿಂದ ಹೋಗುವೆ ಲೋಕವ ಎದುರುಗೊಳ್ಳಲು ನೀ ನನ್ನ ಕರೆದೆ ನಾ ಬಂದೆ ನಿನ್ನಲ್ಲಿ ನಾ ಕಂಡೆ ನಿನ್ನ ಕೈಗಳು ಮತ್ತೆ ಗಟ್ಟಿಯಾಗಿ ಎಲ್ಲರೂ ತುಂಬಿತು ನನ್ನಲ್ಲಿ ಸಂತೋಷ ಸುದಿನ ಎಂದಿಗೂ ನಾ ಮರೆ ಯೇಸುವೆ ಎಂದಿಗೂ ನಾ ಮರೆ ತುಂಬಿತು ನನ್ನಲ್ಲಿ ಸಂತೋಷ ಸುದಿನ ಎಂದಿಗೂ ನಾ ಮರೆ ಯೇಸುವೆ ಎಂದಿಗೂ ನಾ ಮರೆ ನಿನ್ನ ಕರೆದೆ ನಾ ಬಂದೆ ನಿನ್ನಲ್ಲಿ ನಾ ಕಂಡೆ ನಿನ್ನ ಮುಖವ ಯೇಸುವೆ ನಾ ಕಂಡೆ ನಿನ್ನ ಮುಖವ ನೀ ನನ್ನ ಕರೆದೆ ನಾ ತಂದೆ ನಿನ್ನಲ್ಲಿ ನಾ ಕಂಡೆ ನಿನ್ನ ಮುಖವ ಯೇಸುವೆ ನಾ ಕಂಡೆ ನಿನ್ನ ಮುಖವ ನೀ ನನ್ನ ಕರೆದೆ ನಾ ತಂದೆ ನಿನ್ನಲ್ಲಿ ನಾ ಕಂಡೆ ನಿನ್ನ ಮುಖವ ಯೇಸುವೆ ನಾ ಕಂಡೆ ನಿನ್ನ ಮುಖವ ನೀ ನನ್ನ ಕರೆದೆ ನಾ ತಂದೆ ನಿನ್ನಲ್ಲಿ ನಾ ಕಂಡೆ ನಿನ್ನ ಮುಖವ ಯೇಸುವೆ 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 ನಾ ಕಂಡೆ ನಿನ್ನ ಮುಖವ बोलो श्री येसु प्रभु महाराज की बोलो श्री येसु प्रभु महाराज की बोलो श्री येसु प्रभु महाराज की ನಾನು ಯೇಸು ಕ್ರಿಸ್ತರ ನಾಮದಲ್ಲಿ ಮೊಟ್ಟ ಮೊದಲನೇದಾಗಿ ತಂದೆಯಾದ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. 3 ದಿನಗಳ ಕಾಲ ದೇವರು ನನ್ನೊಟ್ಟಿಗಿದ್ದರು, ನಮ್ಮ ಜೊತೆಗಿದ್ದರು. ವಿಶೇಷವಾಗಿ ಮಂಗಳೂರಿನ ಜನರ ಪ್ರೀತಿಗೆ ದಯಮಾಡಿ 1-2 ನಿಮಿಷ ಕೂತ್ಕೊಳ್ರಿ. ಮಂಗಳೂರು ಜನರ ಪ್ರೀತಿಗೆ ಹಾಗೂ ಇಲ್ಲಿನ ಫಾದರ್ಸ್ ಡೈನಿಂಗ್ ಹಾಲ್ನಲ್ಲಿ ಫಾದರ್ಸ್ ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಅವರ ಪ್ರೀತಿಗೆ ನಾವು ಸೋತಿದ್ದೇವೆ. ದಯಮಾಡಿ ನಮಗೋಸ್ಕರ ನೀವು ಪ್ರಾರ್ಥಿಸಿರಿ. ನಿಮಗಿಂತ ಹೆಚ್ಚಿನ ಶೋಧನೆಗಳು ನಮಗುಂಟು. ವೇದಿಕೆಯಲ್ಲಿರುವ ಪ್ರತಿಯೊಬ್ಬರಿಗೆ ಹೋರಾಟಗಳುಂಟು ನಮಗೆ. ಅದಕ್ಕಾಗಿ ನಿಮ್ಮ ಪ್ರಾರ್ಥನೆ ಬೇಕು. ದಯಮಾಡಿ ನಮಗಾಗಿ ಪ್ರಾರ್ಥಿಸಿರಿ. ಇನ್ನು 1 ವಾರಗಳ ಕಾಲ ನಾವು ನಿಮಗಾಗಿ ಪ್ರಾರ್ಥಿಸ್ತೇವೆ. ದೇವರು ನಿಮ್ಮನ್ನು ಎಂದೆಂದಿಗೂ ಆಶೀರ್ವದಿಸಲಿ. ನನ್ನ ಕುಟುಂಬದಲ್ಲಿ ನನ್ನ ಹೆಸರು ಜೋಸೆಫ್, ನನ್ನ ಮಡದಿ ಮಮತಾ, ನನ್ನ ಮಗ ಇಮ್ಯಾನುವೆಲ್ ಹಾಗೂ ನನ್ನ ಮಗಳು ಮೈತ್ರಿ. ದಯಮಾಡಿ ಇವರೆಲ್ಲರಿಗಾಗಿ ಪ್ರಾರ್ಥಿಸೆಂಬುದಾಗಿ ನಾನು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮನ್ನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್.